ಹಾಯ್ ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ವೆಲ್ಕಮ್ ಟು ಅಶ್ವಮೇಧ ಐಎಎಸ್. ನಾನು ನಿಮ್ಮ ಸುದರ್ಶನ್. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸ್ಟೇಟ್ ಬಜೆಟ್ ನ ಸ್ಕೀಮ್ಸ್ ಜೊತೆಗೆ ಫ್ಯೂ ಸ್ಟಾಟಿಕ್ ಬಜೆಟ್ ಅಂದ್ರೆ ಏನು ಆ ವಿಚಾರನ ತಿಳ್ಕೊಂಡು ಅದಾದ್ಮೇಲೆ 2026-27 ನಲ್ಲಿ ಯಾವ್ಯಾವ ಸ್ಕೀಮ್ಸ್ ನ ತಂದಿದೆ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಆ ಸ್ಪೆಸಿಫಿಕ್ ಪಾಯಿಂಟ್ಸ್ ಗೆ ಹೋಗೋಣ. ನಿಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ MCQ ಫಾರ್ಮ್ಯಾಟ್ ಅಲ್ಲಿ ಈ ಕ್ವೆಶನ್ಸ್ ಅಂದ್ರೆ ಎಂಟೈರ್ ಸ್ಕೀಮ್ಸ್ ನ MCQ ಫಾರ್ಮ್ಯಾಟ್ ಅಲ್ಲಿ ಮಾಡಿದ್ದೀನಿ. ಸೊ ನಿಮ್ಮ ಯಾವುದೇ ಗವರ್ನಮೆಂಟ್ ಎಕ್ಸಾಮ್ ನಡೀತು ಅಂತ ಹೇಳಿದ್ರೆ ಯೂಶಲಿ ನಾಟ್ ಇವನ್ ಅ ಸಿಂಗಲ್ ಪೇಪರ್ ಬಜೆಟ್ ಮೇಲೆ ಕ್ವೆಶನ್ ಇಲ್ಲದೆ ಪೇಪರ್ ಅಲ್ಲ. ಹಾಗಾಗಿ ಬಜೆಟ್ ನ ಪ್ರಾಪರ್ ಆಗಿ ನೀಟಾಗಿ ಅನಾಲಿಸಿಸ್ ಮಾಡ್ಕೊಂಡು ಹೋಗಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಈಚ್ ಅಂಡ್ ಎವ್ರಿ ಲೈನ್ ನಿಮ್ಮ ಬಜೆಟ್ ಸ್ಪೀಚ್ ಕವರ್ ಆಗಿದೆ. ಸೊ ಐ ಎಕ್ಸ್ಪೆಕ್ಟ್ ಅಂದ್ರೆ ನೀವು ಓದ್ಕೊಳ್ಳಿ ಒಂದ್ಸತಿ. ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ಮಿನಿಮಮ್ ಒಂದು ಕ್ವೆಶನ್ ಯಾವ್ದಾದ್ರು ಎಕ್ಸಾಮ್ ಬರಲಿ ಬರಲೇಬೇಕು. ಸೊ ಹಾಗಿದ್ರೆ ಇಲ್ಲಿ ಫಸ್ಟ್ ಬಜೆಟ್ ಅಂದ್ರೆ ಏನು ಅಂತ ತಿಳ್ಕೊಂಡು ಅದಾದ್ಮೇಲೆ ಫ್ಯೂ ಸ್ಟಾಟಿಕ್ ಪಾರ್ಟ್ ಆಫ್ ಬಜೆಟ್ ಹೋಗೋಣ. ಬಜೆಟ್ ಅಂತ ವರ್ಡ್ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದೆ, ಮೆನ್ಷನ್ ಆಗಿಲ್ಲ. ಹಾಗಿದ್ರೆ ಏನಂತ ಮೆನ್ಷನ್ ಆಗಿದೆ ಅಂತ ಹೇಳಿದ್ರೆ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಹಾಗಿದ್ರೆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಆರ್ಟಿಕಲ್ ಯಾವುದು 112 ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಬಜೆಟ್ ನ ಪಾಸ್ ಮಾಡಬೇಕಾದ್ರೆ. ಅದೇ ರೀತಿ ಸ್ಟೇಟ್ ಗವರ್ನಮೆಂಟ್ ಬಂದ್ವಿ ಅಂತ ಹೇಳಿದ್ರೆ ಆರ್ಟಿಕಲ್ 202 ಇವೆರಡು ಗೊತ್ತಿರಬೇಕು. ಆರ್ಟಿಕಲ್ 202 ಮತ್ತೆ 112 ನಿಮ್ಗೆ ಗೊತ್ತಿದೆ. ಅದ್ರ ಜೊತೆಗೆ ಮನಿ ಬಿಲ್ ಯಾವುದು ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ನಮೆಂಟ್ ಗೆ 110, ಸ್ಟೇಟ್ ಗವರ್ನಮೆಂಟ್ ಗೆ 119. ಇಲ್ಲಿ ನಾನು ಹೇಳ್ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್, ನಿಮಗೆ ಸ್ಟೇಟ್ಮೆಂಟ್ ಮೇಲೆ ಏನಾದ್ರು ಮಿಸ್ ಆಗುವಂತ ಚಾನ್ಸಸ್ ಇತ್ತು ಅಂತ ಹೇಳಿದ್ರೆ ಒಂದು ಫೈನಾನ್ಷಿಯಲ್ ಬಿಲ್ ಮತ್ತೆ ಮನಿ ಬಿಲ್ಗೂ ಇರುವಂತಹ ವ್ಯತ್ಯಾಸ. ಸೊ ಫೈನಾನ್ಷಿಯಲ್ ಬಿಲ್ ಯಾವ ಆರ್ಟಿಕಲ್ ಹೇಳುತ್ತೆ ಸೆಂಟ್ರಲ್ ಗವರ್ನಮೆಂಟ್, ಅಥವಾ ಜಸ್ಟ್ ಹ್ಯಾವ್ ಎನ್ ಐಡಿಯಾ, ಇದೆಲ್ಲ ನೀವು ಸ್ಟಾಟಿಕಲ್ ಓದ್ಕೊಂಡಿದ್ದೀರಾ. ದಟ್ ಇಸ್ 117. ಜೊತೆಗೆ ಮನಿ ಬಿಲ್ ಯಾವ್ದು ಹೇಳುತ್ತೆ 110 ಮನಿ ಬಿಲ್ ಅನ್ನ ಹೇಳುತ್ತೆ. ನಾನು ಹೇಳ್ತಿರುವಂತಹ ಸ್ಟೇಟ್ಮೆಂಟ್ ಒಂದು ಬೈ ಹಾರ್ಟ್ ಮಾಡ್ಕೊಂಡ್ರೆ ಸಾಕು. ಅದರ ಅರ್ಥ ಫೈನಾನ್ಷಿಯಲ್ ಬಿಲ್ ಅಂದ್ರೆ ಏನ್ ಹೇಳ್ಬಿಡ್ತೀನಿ. ಫೈನಾನ್ಷಿಯಲ್ ಬಿಲ್ ಅಂದ್ರೆ ನೋಡಿ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಫೈನಾನ್ಷಿಯಲ್ ಬಿಲ್ ಏನು 117 ಆರ್ಟಿಕಲ್ ಅಲ್ಲಿ ಹೇಳುತ್ತಲ್ಲ, ಈ ಫೈನಾನ್ಷಿಯಲ್ ಬಿಲ್ ಮನಿ ಮ್ಯಾಟರ್ ಜೊತೆಗೆ ಬೇರೆ ಯಾವ್ದಾದ್ರು ಅದರ್ ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ಮಾತಾಡ್ತು ಅಂತ ಹೇಳಿದ್ರೆ ಅದನ್ನ ನಾವು ಫೈನಾನ್ಷಿಯಲ್ ಬಿಲ್ ಅಂತ ಹೇಳಿ ಕರಿತೀವಿ. ಮನಿ ಬಿಲ್ ಅಂದ್ರೆ ಬರೀ ಮನಿ ಬಗ್ಗೆ ಮಾತಾಡ್ತು, ಬರೀ ದುಡ್ಡಿನ ಬಗ್ಗೆ ಮಾತಾಡ್ತು, ದಟ್ ಇಸ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದ ದುಡ್ಡು ತೆಗೆದುಕೊಳ್ಳೋದ್ ಬಗ್ಗೆ ಮಾತಾಡ್ತು ಅಂತ ಹೇಳಿದ್ರೆ ದಟ್ ಇಸ್ ಮನಿ ಬಿಲ್. ಹಾಗಿದ್ರೆ ಈ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಆಲ್ ಮನಿ ಬಿಲ್ಸ್, ಎಲ್ಲಾ ಹಣಕಾಸು ಮಸೂದೆಗಳು, ಆಲ್ ಮನಿ ಬಿಲ್ಸ್ ಆರ್ ಫೈನಾನ್ಷಿಯಲ್ ಬಿಲ್ಸ್. ಆಲ್ ಮನಿ ಬಿಲ್ಸ್ ಆರ್ ಫೈನಾನ್ಷಿಯಲ್ ಬಿಲ್ಸ್, ಬಟ್ ಆಲ್ ಫೈನಾನ್ಷಿಯಲ್ ಬಿಲ್ಸ್ ಆರ್ ನಾಟ್ ಮನಿ ಬಿಲ್ಸ್. ಆಲ್ ಫೈನಾನ್ಷಿಯಲ್ ಬಿಲ್ಸ್ ಆರ್ ನಾಟ್ ಮನಿ ಬಿಲ್ಸ್. ಈ ಸ್ಟೇಟ್ಮೆಂಟ್ ಗೊತ್ತಿರಬೇಕು. ಆಲ್ ಮನಿ ಬಿಲ್ಸ್ ಆರ್ ಫೈನಾನ್ಷಿಯಲ್ ಬಿಲ್ಸ್, ಬಟ್ ಆಲ್ ಫೈನಾನ್ಷಿಯಲ್ ಬಿಲ್ಸ್ ಆರ್ ನಾಟ್ ಮನಿ ಬಿಲ್ಸ್. ಎಕ್ಸಾಮ್ ಅಲ್ಲಿ ಬರುವಂತ HYT ಇದೊಂದೇ ಇದರಲ್ಲಿ. ಸೊ ಹಾಗಿದ್ರೆ ನೆಕ್ಸ್ಟ್ ಬಜೆಟ್ ರಿಲೇಟೆಡ್ ಸ್ಟಾಟಿಕ್ ಏನ್ ಗೊತ್ತಿರಬೇಕು, ಸ್ಟಾಟಿಕಲ್ ಯಾವ ರೀತಿ ಕ್ವೆಶನ್ ಕೇಳ್ತಾರೆ ಅಂತ ನಿಮ್ಮ ಒಂದು UPSC ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡೋಣ. ಸೊ ಹಾಗಿದ್ರೆ ಫಸ್ಟ್ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ 2 ಪಾರ್ಟ್ ಇರುತ್ತೆ. ಆರ್ಟಿಕಲ್ 202 ಇರ್ಬೋದು, ಆರ್ಟಿಕಲ್ 112 ಇರ್ಬೋದು. ಯಾವೆರಡು ಪಾರ್ಟ್? ಒಂದು ಕ್ಯಾಪಿಟಲ್ ಪಾರ್ಟ್, ಇನ್ನೊಂದು ರೆವೆನ್ಯೂ ಪಾರ್ಟ್. ರೆವೆನ್ಯೂ ಅಂತ ಹೇಳಿದ್ರೆ ಒಂದ್ ವರ್ಷದಲ್ಲಿ ಆಗೋದು, ಕ್ಯಾಪಿಟಲ್ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಆಗೋದು. ಓಕೆ, ಶಾರ್ಟ್ ಅಂಡ್ ಸ್ವೀಚ್ ಆಗಿ. ರೆಸಿಪ್ಟ್ಸ್ ಅಲ್ಲಿ ಅಂದ್ರೆ ರೆವೆನ್ಯೂ ಪಾರ್ಟ್ ಅಲ್ಲಿ ಮತ್ತೆ ಕ್ಯಾಪಿಟಲ್ ಪಾರ್ಟ್ ಅಲ್ಲಿ 2 ಬರುತ್ತೆ. ಒಂದು ರೆಸಿಪ್ಟ್ಸ್ ಅಂದ್ರೆ ಸರ್ಕಾರಕ್ಕೆ ಆದಾಯ ಬರುವಂತದ್ದು, ಎಕ್ಸ್ಪೆಂಡಿಚರ್ ಸರ್ಕಾರದಿಂದ ಆದಾಯ ಹೋಗುವಂತದ್ದು. ಒಂದು ವರ್ಷದಲ್ಲಿ ಆದಾಯ ಬರೋದು ಹೋಗೋದು ಆಗ್ತಾ ಇತ್ತು ಅಂತ ಹೇಳಿದ್ರೆ ಅಂದ್ರೆ ದೈನಂದಿಕ ವ್ಯವಹಾರಗಳಲ್ಲಿ ಅದು ರೆವೆನ್ಯೂ ಪಾರ್ಟ್ ಅಲ್ಲಿ ಇರುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಆಗೋದು ಕ್ಯಾಪಿಟಲ್ ಪಾರ್ಟ್ ಅಲ್ಲಿ ಇರುತ್ತೆ. ಸರ್ ನಮ್ಮ ಡೈಲಿ ಲೈಫ್ ಅಲ್ಲಿ ಏನಾದ್ರು ಎಕ್ಸ್ಪೆನ್ಸಸ್ ಹೇಳ್ಬೋದು. ಹೌದು, ನೀವೇನಾದ್ರೂ ಬೈಕ್ ತಗೊಂಡ್ರಿ ಅಂತ ತಿಳ್ಕೊಳ್ಳಿ. ಆ ಬೈಕ್ ಕ್ಯಾಪಿಟಲ್ ಅಂದ್ರೆ ನಿಮ್ ಮನೆ ಇದೆ, ಮನೆಯಲ್ಲಿ ಏನ್ ಮಾಡ್ತೀರಾ, ಬಜೆಟ್ ನ ಪ್ಲಾನ್ ಮಾಡ್ಕೋತೀರಾ. ನಿಮ್ಗೆ ಸ್ಯಾಲರಿ ಎಷ್ಟು ಬರುತ್ತೆ, ಅದೆಲ್ಲ ಎಷ್ಟು ಖರ್ಚಾಗುತ್ತೆ, ಇದೇ ಬಜೆಟ್. ಅದೇ ರೀತಿ ಸ್ಟೇಟ್ ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟ್ ಖರ್ಚು ಎಷ್ಟಾಗುತ್ತೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಏನೇನು ಹೋಗ್ಬೇಕು ಅದನ್ನ ಮಾಡ್ಕೊಳ್ಳೋದು ಸ್ಟೇಟ್ ಬಜೆಟ್. ಸೊ ಇದರಲ್ಲಿ ನೀವೇನಾದ್ರೂ ಬೈಕ್ ತಗೊಂಡ್ಬಂದ್ರಿ ಅಂದ್ರೆ ಅದು ಕ್ಯಾಪಿಟಲ್ ಪಾರ್ಟ್. ಆ ಬೈಕಿಗೆ ಪೆಟ್ರೋಲ್ ಹಾಕ್ಸಿದ್ರಿ ಅಂತ ಹೇಳಿದ್ರೆ ಅದು ರೆವೆನ್ಯೂ ಪಾರ್ಟ್, ಅಂದ್ರೆ ದೈನಂದಿನವಾಗಿ ಆಗುವಂತದ್ದು. ಸೊ ಹಾಗಿದ್ರೆ ಇಲ್ಲಿ ರೆವೆನ್ಯೂ ಪಾರ್ಟ್ ಅಲ್ಲಿ 2 ರೆಸಿಪ್ಟ್ಸ್ ಮತ್ತೆ ಎಕ್ಸ್ಪೆಂಡಿಚರ್. ಸೊ ರೆಸಿಪ್ಟ್ಸ್ ಅಲ್ಲಿ ಏನೇನ್ ಬರುತ್ತೆ, ಸರ್ಕಾರಕ್ಕೆ ಯಾವ್ಯಾವ ರೀತಿ ಆದಾಯ ಬರುತ್ತೆ ಅಂದ್ರೆ ಒಂದು ಟ್ಯಾಕ್ಸ್ ಮುಖಾಂತರ ಬರುತ್ತೆ, ಇನ್ನೊಂದು ನಾನ್ ಟ್ಯಾಕ್ಸ್ ಮುಖಾಂತರ ಬರುತ್ತೆ. ಒಂದು ಟ್ಯಾಕ್ಸ್ ಮುಖಾಂತರ, ಇನ್ನೊಂದು ನಾನ್ ಟ್ಯಾಕ್ಸ್ ಮುಖಾಂತರ. ಸರ್ ಇದು ಯಾಕೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಡೆಫಿಸಿಟ್ಸ್ ನ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಈ ಪಾರ್ಟ್ ಬೇಕೇ ಬೇಕು. ಏನು, ಡೆಫಿಸಿಟ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ, ಅಂದ್ರೆ ಕೊರತೆಗಳನ್ನ, ಡಿಫರೆಂಟ್ ಟೈಪ್ಸ್ ಆಫ್ ಡೆಫಿಸಿಟ್ಸ್ ಇದೆ. ಒಂದು ಫಿಸ್ಕಲ್ ಡೆಫಿಸಿಟ್, ಒಂದು ರೆವೆನ್ಯೂ ಡೆಫಿಸಿಟ್, ಇನ್ನೊಂದು ಪ್ರೈಮರಿ ಡೆಫಿಸಿಟ್. ಈ ಡೆಫಿಸಿಟ್ಸ್ ಕೊರತೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಬೇಕು. ಸೊ ಓಕೆಲ್ಲ. ಸೊ ಹಾಗಿದ್ರೆ ರೆವೆನ್ಯೂ ಪಾರ್ಟ್ ಅಲ್ಲಿ ಏನು, ರೆವೆನ್ಯೂ ರೆಸಿಪ್ಟ್ಸ್, ಅದ್ರ ಜೊತೆಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಪಾರ್ಟ್ ಅಲ್ಲಿ ಏನು, ಕ್ಯಾಪಿಟಲ್ ರೆಸಿಪ್ಟ್ಸ್ ಜೊತೆಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಹಾಗಿದ್ರೆ ಫಸ್ಟ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ನೋಡಿದ್ವಿ ಅಂತ ಹೇಳಿದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಏನು, ನಿಮ್ಮ ಗವರ್ನಮೆಂಟ್ ಎಂಪ್ಲಾಯ್ಸ್ ಇರ್ತಾರೆ, ಆ ಗವರ್ನಮೆಂಟ್ ಎಂಪ್ಲಾಯ್ಸ್ ಏನಾದ್ರು ಸ್ಯಾಲರಿ ಕೊಡಬೇಕು ಅಂತ ಹೇಳಿದ್ರೆ ಏನ್ ಕೊಡಬೇಕು, ಗವರ್ನಮೆಂಟ್ ಎಂಪ್ಲಾಯ್ಸ್ ಗೆ ಸ್ಯಾಲರಿ ಕೊಡಬೇಕು. ಅದ್ರ ಜೊತೆಗೆ ಸ್ಟೇಟ್ ಗವರ್ನಮೆಂಟ್ ಏನ್ ಮಾಡ್ತು ಅಂತ ಹೇಳಿದ್ರೆ ಲೋಕಲ್ ಗವರ್ನಮೆಂಟ್ ಗೆ ಗ್ರಾಂಟ್ಸ್ ಕೊಡಬೇಕು. ಲೋಕಲ್ ಅಂದ್ರೆ ಪಂಚಾಯತ್ ರಾಜ್ಗಳಿಗೆ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಗೆ ಕೆಲವೊಂದು ಗ್ರಾಂಟ್ಸ್ ನ ಕೊಡುತ್ತೆ, ಲೈಬ್ರರಿ ಕಟ್ಟಕ್ಕೆ, ಅದಕ್ಕೆ ಇದಕ್ಕೆ, ಅದೆಲ್ಲ ಲೋಕಲ್ ಗವರ್ನಮೆಂಟ್ಸ್ ಗ್ರಾಂಟ್ಸ್ ಅದು.
ಕೊಡುವಂತದ್ದು. ಸೊ ಹಾಗಿದ್ರೆ ಸ್ಯಾಲರೀಸ್ ಆಯ್ತು, ಲೋಕಲ್ ಗ್ರಾಂಟ್ಸ್ ಆಯ್ತು, ಅದ್ರ ಜೊತೆಗೆ ಅದರ್ ಏನಾದ್ರು ಸ್ಕೀಮ್ಸ್ ಕೊಡುವಂತ ಸಬ್ಸಿಡೀಸ್ ಇದೆಲ್ಲ ಏನಾಗುತ್ತೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಹೋಗುತ್ತೆ. ಹಾಗಿದ್ರೆ ರೆವೆನ್ಯೂ ರೆಸಿಪ್ಟ್ಸ್ ಏನ್ ಹೋಗುತ್ತೆ ಅಂತ ಹೇಳಿದ್ರೆ ಅಂದ್ರೆ ಏನ್ ಬರುತ್ತೆ ಸರ್ಕಾರಕ್ಕೆ ಯಾವ ರೀತಿ ಆದಾಯಗಳು ಬರ್ತವೆ. ಒಂದು ಟ್ಯಾಕ್ಸ್ ಮುಖಾಂತರ ಬರುತ್ತೆ, ಇನ್ನೊಂದು ನಾನ್ ಟ್ಯಾಕ್ಸ್ ಮುಖಾಂತರ ಬರುತ್ತೆ. ಸೊ ಹಾಗಿದ್ರೆ ನಾನ್ ಟ್ಯಾಕ್ಸ್ ಅಂತ ಹೇಳಿದ್ರೆ ನೀವು KSRTC ಯೂಸ್ ಮಾಡ್ತಿರ್ತೀರಾ, KSRTC ಬಸ್ ಅಲ್ಲಿ ಟಿಕೆಟ್ ನ ಹಾಕ್ತೀರಾ, ಟಿಕೆಟ್ ಕೊಡ್ತೀರಾ, ಸೊ ಅದಕ್ಕೆ ಸರ್ಕಾರಕ್ಕೆ ದುಡ್ಡು ಕೊಡ್ತೀರಾ. ಸೊ ಇದೆಲ್ಲ ಏನ್ ಬರುತ್ತೆ ನಾನ್ ಟ್ಯಾಕ್ಸ್ ಅಂದ್ರೆ ತೆರಿಗೆ ಅಲ್ಲದ ರೂಪದಲ್ಲಿ ಯಾವುದೇ ದುಡ್ಡು ಹಣಕಾಸು ಸರ್ಕಾರಕ್ಕೆ ಹೋಯ್ತು ಅಂತ ಹೇಳಿದ್ರೆ ದಟ್ ಇಸ್ ನಾನ್ ಟ್ಯಾಕ್ಸ್ ರೆಸಿಪ್ಟ್ಸ್. ಅದೇ ರೀತಿ ಆಗಿದ್ರೆ ಟ್ಯಾಕ್ಸ್ ಯಾವುದು ಅಂತ ಹೇಳಿದ್ರೆ ಸ್ಟೇಟ್ ಗವರ್ನಮೆಂಟ್ ಕಲೆಕ್ಟ್ ಮಾಡುವಂತಹ ಟ್ಯಾಕ್ಸಸ್ ಎಲ್ರಿಗೂ ಗೊತ್ತಿದೆ. ಒಂದು ಲ್ಯಾಂಡ್ ರೆವೆನ್ಯೂ ಮಾಡುತ್ತೆ, ಒಂದು ಸ್ಟೇಟ್ GST ಮಾಡುತ್ತೆ, ಅದ್ರ ಜೊತೆಗೆ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಮಾಡುತ್ತೆ. ಇದೆಲ್ಲ ಏನಾಗುತ್ತೆ ಟ್ಯಾಕ್ಸ್ ರೂಪದಲ್ಲಿ ಸ್ಟೇಟ್ ಗವರ್ನಮೆಂಟ್ ಗೆ ಬರುವಂತ ಆದಾಯ. ಹಾಗಿದ್ರೆ ಕ್ಯಾಪಿಟಲ್ ರೆಸಿಪ್ಟ್ಸ್ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವ್ಯಾವುದು ಅಂತ ಹೇಳಿದ್ರೆ ಒಂದು ಕ್ಯಾಪಿಟಲ್ ರೆಸಿಪ್ಟ್ಸ್ ಸರ್ಕಾರ ಲೋನ್ಸ್ ತಗೊಳುತ್ತೆ. ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂದ್ರೆ ಸರ್ಕಾರಕ್ಕೆ ದುಡ್ಡು ಬರಬೇಕು. ಸರ್ಕಾರಕ್ಕೆ ಯಾವ ರೀತಿ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಒಂದು ಲೋನ್ಸ್ ತಗೊಳುತ್ತೆ. ಅಂದ್ರೆ ಈಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್, ಸೆಂಟ್ರಲ್ ಗವರ್ನಮೆಂಟ್ ಇರಲಿ ಸ್ಟೇಟ್ ಗವರ್ನಮೆಂಟ್ ಇರಲಿ, ಲೋನ್ಸ್ ನ ತಗೋತು ಅಂತ ಹೇಳಿದ್ರೆ ಲಾಂಗ್ ಟರ್ಮ್, ಒಂದು ವರ್ಷಕ್ಕೆ ತಗೊಂಡು ಇವತ್ತು ತಗೊಂಡ್ಬಿಟ್ಟು 6 ತಿಂಗಳಿಗೆ ಲೋನ್ ನ ರಿಟರ್ನ್ ಮಾಡಲ್ಲ. ಹಾಗಾಗಿ 2 ವರ್ಷ 3 ವರ್ಷಕ್ಕೋಸ್ಕರ ತಗೊಳ್ಳುವಂತದ್ದು ಲೋನ್ಸ್ ಆರ್ ಕ್ಯಾಪಿಟಲ್ ರೆಸಿಪ್ಟ್ಸ್. ಅದೇ ರೀತಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್ಗೆ, ಫಾರ್ ಎಕ್ಸಾಂಪಲ್ HAL ಅಥವಾ BSNL ಯಾವುದೋ ಒಂದು ಕಂಪನಿ ಇದೆ, ಗವರ್ನಮೆಂಟ್ ಓನ್ಡ್ ಕಂಪನಿ. ಆ ಗವರ್ನಮೆಂಟ್ ಓನ್ಡ್ ಕಂಪನಿಯಲ್ಲಿ 80 ರೂಪಾಯಿ ಶೇರ್ ಇತ್ತು ಯಾರ್ದು ಗವರ್ನಮೆಂಟ್. ಆ 80 ರೂಪಾಯಲ್ಲಿ 50 ರೂಪಾಯಿನ ವಾಪಸ್ ತಕೊಂಡ್ರು ಪ್ರೈವೇಟೈಸೇಷನ್ ಮಾಡ್ಲಿಕ್ಕೆ XYZ ಥಿಂಗ್ಸ್ ಗೆ. ಆ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಕ್ಯಾಪಿಟಲ್ ರೆಸಿಪ್ಟ್ಸ್. ಹಾಗಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನು ಅಂತ ಹೇಳಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸರ್ಕಾರ ಯಾವ್ದಾದ್ರು ರೋಡ್ಸ್ ಕಟ್ಟಿತು ಅಥವಾ ಟೋಲ್ ಗೇಟ್ ಮಾಡ್ತು, ಸೇತುವೆಗಳನ್ನ ಕಟ್ತು, ಬ್ರಿಡ್ಜ್ ಕಟ್ತು, ಎತ್ತಿನ ಹೊಳೆ ಪ್ರಾಜೆಕ್ಟ್ ಗೆ ಎಕ್ಸ್ಪೆಂಡಿಚರ್ ನ ಮಾಡ್ತು, ಅಂದ್ರೆ ಲಾಂಗ್ ಟರ್ಮ್ 7 ವರ್ಷ 10 ವರ್ಷ ಈ ಪ್ರಾಜೆಕ್ಟ್ ಗಳಿಗೆ ಮಾಡುವಂತದ್ದು ದಟ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಐ ಹೋಪ್ ಇಟ್ಸ್ ಕ್ಲಿಯರ್. ಅದ್ರ ಜೊತೆಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ನೇನಾಗುತ್ತೆ ಲೋನ್ಸ್ ರಿಟರ್ನ್ ಆಲ್ಸೋ. ಅಂದ್ರೆ ಪ್ರೀವಿಯಸ್ ಸರ್ಕಾರ ಯಾವ್ದಾದ್ರು ಒಂದು 100 ಕೋಟಿನೋ 1000 ಕೋಟಿನೋ ಲೋನ್ ತಗೊಂಡಿತ್ತು, ಆ ಲೋನ್ ನ ರಿಟರ್ನ್ ಮಾಡ್ತು ಈ ಸತಿ. ಸೊ ಅದೇನಾಗುತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಖರ್ಚು ಮಾಡುವಂಥದ್ದು ಅಂದ್ರೆ ಸರ್ಕಾರದಿಂದ ದುಡ್ಡು ಹೋಗುವಂಥದ್ದು. ಇಷ್ಟು ಪೂರ್ತಿ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪಾರ್ಟಿಗೆ ಹೋಗ್ತಾನೆ. ಅಂದ್ರೆ ಇದು ನಿಮ್ಗೆ UPSC ಅಲ್ಲಿ ಕೇಳಿರ್ತಕ್ಕಂತ ಪ್ರಶ್ನೆ. ಈ ಪ್ರಶ್ನೆನ ಆನ್ಸರ್ ಮಾಡಿ ಅದಾದ್ಮೇಲೆ ನಿಮ್ಮ ಕಾನ್ಸೆಪ್ಚುಯಲ್ ಕ್ಲಾರಿಟಿನ ಚೆಕ್ ಮಾಡ್ಕೊಳ್ಳಿ. ಇದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುವಂತಹ ಪ್ರಶ್ನೆ. ಅಂದ್ರೆ ನಿಮ್ಮ ಬಡ್ಜೆಟ್ ಅಲ್ಲಿ ಏನಾದ್ರು ಕ್ಯಾಪಿಟಲ್ ಪಾರ್ಟ್ ಮತ್ತೆ ರೆವೆನ್ಯೂ ಪಾರ್ಟ್ ಅಲ್ಲಿ ಕ್ವೆಶನ್ ಕೇಳಿದ್ರೆ ಈ ಕ್ವೆಶನ್ ನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ ಅಂದ್ರೆ ಯಾವುದೇ ಎಕ್ಸಾಮ್ ಅಲ್ಲಿ ಏನೇ ಕ್ವೆಶನ್ ಕೇಳಿದ್ರು ಯು ಕ್ಯಾನ್ ಆನ್ಸರ್. ಹಾಗಿದ್ರೆ ಫಸ್ಟ್ ಕ್ವೆಶನ್ ಹೋಗ್ತಾ ಇದ್ದೀನಿ. ಭಾರತ ಸರ್ಕಾರದ ಬಂಡವಾಳ ಬಜೆಟ್ ನಲ್ಲಿ ಕ್ಯಾಪಿಟಲ್ ಬಡ್ಜೆಟ್. ಸರ್ ಭಾರತ ಸರ್ಕಾರ ಹಾಕಿದ್ರೆ ನೀವು ಕರ್ನಾಟಕ ಬಡ್ಜೆಟ್ ಮಾಡ್ತೀನಿ ಅಂತ ಹೇಳ್ತೀರಾ. ಫಸ್ಟ್ ಬಡ್ಜೆಟ್ ಅಂದ್ರೆ ಏನು, ಸ್ಟ್ಯಾಟಿಕ್ ಪಾರ್ಟ್ ನ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ವಿ ಹ್ಯಾವ್ ಟು ಗೋ. ಯಾವುದು ಸೇರಿವೆ ಆರ್ ಸೇರಿಲ್ಲ? ರಸ್ತೆಗಳು, ಕಟ್ಟಡಗಳು, ಯಂತ್ರೋಪಕರಣಗಳು ಮುಂತಾದ ಆಸ್ತಿಗಳ ಸಂಪಾದನೆಯ ಮೇಲಿನ ವೆಚ್ಚ. ಅಂದ್ರೆ ರೋಡ್ಸ್ ಕಟ್ಟೋದಕ್ಕೆ, ಬಿಲ್ಡಿಂಗ್ಸ್ ಕಟ್ಟೋದಕ್ಕೆ, ಇದಕ್ಕೆಲ್ಲ ಖರ್ಚು ಮಾಡುತ್ತಲ್ಲ, ಇದು ಯಾವ ಅಂಡರ್ ಬರುತ್ತೆ ಅಂತ ಹೇಳಿದ್ರೆ ಕ್ಯಾಪಿಟಲ್ ಪಾರ್ಟ್. ಹೌದು ತಾನೆ? ಲಾಂಗ್ ಟರ್ಮಿಗೆ ಮಾಡ್ತಾ ಇರೋದು. ಅದೇ ರೀತಿ ವಿದೇಶಿ ಸರ್ಕಾರಗಳಿಂದ ಪಡೆದ ಸಾಲಗಳು. ಸರ್ ಇಲ್ಲಿ ಕ್ಯಾಪಿಟಲ್ ಬಡ್ಜೆಟ್ ಕೇಳಿದಾರೆ, ಅವ್ನು ಕ್ಯಾಪಿಟಲ್ ರೆಸಿಪ್ಟ್ಸ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ, ಬಂಡವಾಳ ಸ್ವೀಕೃತಿ ಕೇಳಿಲ್ಲ, ಕ್ಯಾಪಿಟಲ್ ಪಾರ್ಟ್ ಅನ್ನ ಕೇಳಿದಾನ ಅಷ್ಟೇ. ಸೊ ಹಾಗಿದ್ರೆ ಒಂದೇ ಹೇಳಿಕೆ ಸರಿ ಹೋಗುತ್ತೆ. ವಿದೇಶಿ ಸರ್ಕಾರದಿಂದ ಪಡೆದ ಸಾಲಗಳು. ಹೌದು ತಾನೆ? ಸಾಲಗಳನ್ನ ADB ಇರ್ಲಿ, ವರ್ಲ್ಡ್ ಬ್ಯಾಂಕ್ ಇರ್ಲಿ, IMF ಇರ್ಲಿ, ಯಾವ್ದ್ರಿಂದ ನಾವು ಲೋನ್ಸ್ ತಗೊಂಡ್ವಿ ಅಂತ ಹೇಳಿದ್ರೆ ಅದು 4 years 5 yearsಗೋಸ್ಕರ ಇರುತ್ತೆ. ಸೊ ಹಾಗಾಗಿ ಇದು ಕ್ಯಾಪಿಟಲ್ ರೆಸಿಪ್ಟ್ಸ್ ಆಗುತ್ತೆ. ಸೊ ಹಾಗಾಗಿ ಇದು ಸಹ ಕ್ಯಾಪಿಟಲ್ ಪಾರ್ಟ್ ಆಗುತ್ತೆ. 1 ಮತ್ತು 2 ಹೇಳಿಕೆಗಳು ಸರಿ ಹೋಗುತ್ತೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡಲಾದ ಸಾಲಗಳು ಮತ್ತು ಮುಂಗಡಗಳು. ಸಾಲಗಳು ಅಂದ್ರೆ ಲೋನ್ಸ್ ರಾಜ್ಯ ಸರ್ಕಾರಕ್ಕೆ ಆದ್ರೂ ಕೊಡ್ಲಿ ಅಥವಾ ಬೇರೆ ಇನ್ನೊಂದು ಸರ್ಕಾರಕ್ಕಾದ್ರೂ ಕೊಡ್ಲಿ, ಅಂದ್ರೆ ಬೇರೆ ಅನದರ್ ಕಂಟ್ರಿ ಗವರ್ನಮೆಂಟ್ ಗೆ. ಸೊ ಅದು ಸಹ ಏನಾಗುತ್ತೆ ರೆವೆನ್ಯೂ ಪಾರ್ಟ್ ಅಲ್ಲಿ ಇರುತ್ತೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ 3 ಹೇಳಿಕೆಗಳೇನಾಗುತ್ತೆ ಸರಿ ಹೋಗುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್, ಅರ್ಥ ಆಗಿದೆ ಅಂತ ಭಾವಿಸಿದೀನಿ. ಓಕೆ, ಸೊ ಇವಾಗ ಡೆಫಿಸಿಟ್ಗಳು, ಕೊರತೆಗಳಿಗೆ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ 3 ಕೊರತೆಗಳು, 3 ಕೊರತೆ ಮೇಲೆ ಕ್ವಶನ್ ಮಲ್ಟಿಪಲ್ ಟೈಮ್ಸ್ ಕೇಳಿದಾನೆ ಎಕ್ಸಾಮ್ ಅಲ್ಲಿ. UPSC ಅಂತೂ ಎವ್ರಿ ಇಯರ್ ಕ್ವಶನ್ ಪೇಪರ್ ಮೇಲೆ ಡೆಫಿಸಿಟ್ ಮೇಲೆ ಕ್ವಶನ್ ಕೇಳಿದೆ. ನಿಮ್ಮ KS ಅಂತೂ ಡೆಫಿಸಿಟ್ ಮೇಲೆ ಕ್ವಶನ್ಸ್ ಬರುತ್ತೆ. ಸೊ ಹಾಗಿದ್ರೆ ಯಾವ ಡೆಫಿಸಿಟ್? ಒಂದು ರೆವೆನ್ಯೂ ಡೆಫಿಸಿಟ್. ಈಗ ಅಲ್ಲಿ ಹೇಳಿರತಕ್ಕಂತ ಪದಗಳು ಇಂಪಾರ್ಟೆಂಟ್ ಆಗ್ತವೆ. ಏನು? ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಕಂದಾಯ ಕೊರತೆ. ಸೊ ಕಂದಾಯ ಕೊರತೆ, ಕೊರತೆ ಅಂದ್ರೆ ಏನು? ಶಾರ್ಟೇಜ್ ಇರುವಂತದ್ದು. ಅದ್ರ ಜೊತೆಗೆ ಫಿಸ್ಕಲ್ ಡೆಫಿಸಿಟ್. ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ವಿತ್ತೀಯ ಕೊರತೆ ಅಥವಾ ಕೋಶೀಯ ಕೊರತೆ. ಕೋಶೀಯ ಕೊರತೆ. ಇನ್ನೊಂದು ಪ್ರೈಮರಿ ಡೆಫಿಸಿಟ್ ಅಥವಾ ಪ್ರಾಥಮಿಕ ಕೊರತೆ. ಪ್ರಾಥಮಿಕ ಕೊರತೆ. ಓಕೆ, ಸೊ ಕೊರತೆ ಅಂದ್ರೆ ಶಾರ್ಟೇಜ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಕಂದಾಯ ಕೊರತೆ ಅಂದ್ರೆ ರೆವೆನ್ಯೂ ಡೆಫಿಸಿಟ್. ಏನಿಲ್ಲ, ಸಿಂಪಲ್. ರೆವೆನ್ಯೂ ಪಾರ್ಟ್ ಅಲ್ಲಿ ನಮ್ಗೆ ರೆವೆನ್ಯೂ ರೆಸಿಪ್ಟ್ಸ್ ಇದೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದೆ. ಅಂದ್ರೆ ಕಂದಾಯ ಸ್ವೀಕೃತಿ ಇದೆ, ಕಂದಾಯ ವೆಚ್ಚ ಇದೆ. ಸೊ ರೆವೆನ್ಯೂ ರೆಸಿಪ್ಟ್ಸ್ ಕಂದಾಯ ಸ್ವೀಕೃತಿ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಸ್ ಕಂದಾಯ ವೆಚ್ಚ. ಸೊ ನನಗೆ ವೆಚ್ಚ ಎಷ್ಟಾಗ್ತಿದೆ ಅಂದ್ರೆ 150 ರೂಪಾಯಿ ಇದೆ, ರೆಸಿಪ್ಟ್ಸ್ ಎಷ್ಟಿದೆ ಅಂದ್ರೆ 100 ರೂಪಾಯಿ ಇದೆ. ಅಂದ್ರೆ ಸರ್ಕಾರಕ್ಕೆ ಇನ್ಕಮ್ 100 ರೂಪಾಯಿ ಬರ್ತಿದೆ. ಇದ್ರ ಮೇಲೆ ಕ್ವಶನ್ ಬರ್ತವೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಆಗ್ತಿಲ್ಲ ಅಂತ ಹೋಗ್ಬಿಡೋದಲ್ಲ.
ಓಕೆ, ಸೊ 100 ಏನು ರೆವೆನ್ಯೂ ರೆಸಿಪ್ಟ್ಸ್, ರೆವೆನ್ಯೂ ಎಕ್ಸ್ಪೆಂಡಿಚರ್ ಏನು 150. ಈಗ ನಾನು 150 ರೂಪಾಯಿ ಖರ್ಚು ಮಾಡಬೇಕು, ನನ್ಗೆ ಬರ್ತಿರೋದೇ 100 ರೂಪಾಯಿ. ಎಷ್ಟು ಶಾರ್ಟೇಜ್ ಇದೆ? 50 ರೂಪಾಯಿ ಶಾರ್ಟೇಜ್ ಇದೆ. ಅದನ್ನೇ ನಾವು ರೆವೆನ್ಯೂ ಡೆಫಿಸಿಟ್ ಅಂತ ಹೇಳಿ ಕರಿತೀವಿ. ರೆವೆನ್ಯೂ ಡೆಫಿಸಿಟ್ ಇಸ್ ಹೌ ಮಚ್? 50 rupees. ಯಾಕೆ? ಶಾರ್ಟೇಜ್ ಇರುವಂತದ್ದು, ರೆವೆನ್ಯೂ ಪಾರ್ಟ್ ಅಲ್ಲಿ ಶಾರ್ಟೇಜ್ ಇರೋದು. ಅಂದ್ರೆ ಇವಾಗ ನಾನು ರೆವೆನ್ಯೂ ಪಾರ್ಟ್ ಅಲ್ಲಿ ಖರ್ಚು ಎಷ್ಟು ಮಾಡಬೇಕು? 150 ರೂಪಾಯಿ ಮಾಡಬೇಕು. ಇನ್ನು 50 ರೂಪಾಯಿ ಏನ್ ಮಾಡ್ತೀನಿ? ಸಾಲ ತಗೋತೀನಿ. ಸೊ ಆ 50 rupees ಇಸ್ ದಿ ರೆವೆನ್ಯೂ ಡೆಫಿಸಿಟ್. ಐ ಹೋಪ್ ಇಟ್ಸ್ ಕ್ಲಿಯರ್. ಇನ್ನೊಂದಿದೆ ಇಲ್ಲಿ, ಇನ್ನೊಂದಿದೆ ಅಂದ್ರೆ ಸ್ಟೇಟ್ ಗವರ್ನಮೆಂಟ್ ಯೂಶಲಿ ಅಪ್ಲಿಕೇಬಲ್ ಆಗಲ್ಲ, ಸೆಂಟ್ರಲ್ ಗವರ್ನಮೆಂಟ್ ಅವರು ಇದನ್ನ ಯೂಸ್ ಮಾಡ್ತಾರೆ. ಯಾವ್ದಂತ ಹೇಳಿದ್ರೆ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್. ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಸಿಂಪಲ್ ಏನಿಲ್ಲ, ಮೀಡಿಯಾಸ್ ಎಲ್ಲ ಕ್ರಿಟಿಸೈಸ್ ಮಾಡೋರು, ನೋಡಪ್ಪ ಕಂದಾಯ ಕೊರತೆ ಇಷ್ಟದ, ನಿಮಗೆ ಜಾಸ್ತಿ ಇನ್ಕಮ್ ಬರ್ತಾ ಇಲ್ಲ, ಏನು ಜಾಸ್ತಿ ಇನ್ಕಮ್ ಬರ್ತಾ ಇಲ್ಲ, ಯಾಕೆ ಇನ್ಕಮ್ ಬರ್ತಾ ಇಲ್ಲ ಅಂತ ಕ್ರಿಟಿಸೈಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದೆ ಅಂತ ಹೇಳಿದ್ರೆ ರೆವೆನ್ಯೂ ರೆಸಿಪ್ಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ದೇರ್ ವೇರ್ ಕ್ರಿಟಿಸೈಸಿಂಗ್ ದಿ ಗವರ್ನಮೆಂಟ್. ಸೊ ಹಾಗಾಗಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ ನೀನು ರೆವೆನ್ಯೂ ಡೆಫಿಸಿಟ್ ನೋಡ್ಬೇಡ, ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ನ ನೋಡು. ಹಂಗಂದ್ರೆ ಏನು ಸರ್ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂತ ಹೇಳಿದ್ರೆ, ಈಗ ರೆವೆನ್ಯೂ ಡೆಫಿಸಿಟ್ ಎಷ್ಟು ಬಂತು? 50 ರೂಪಾಯಿ ಬಂತು. ಈ 50 ರೂಪಾಯಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ನಾನು ಏನ್ ಮಾಡ್ಬಿಟ್ಟಿನಿ ಅಂತ ಹೇಳಿದ್ರೆ, 10 ರೂಪಾಯಿನ ಲೋಕಲ್ ಗವರ್ನಮೆಂಟ್ಸ್ ಗೆ ಗ್ರಾಂಟ್ಸ್ ಆಗಿ ಕೊಟ್ಟಿದ್ದೀನಿ. ಆ ಗ್ರಾಂಟ್ಸ್ ನ ಅವರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಮಾಡಿದ್ದಾರೆ, ಅಂದ್ರೆ ಅಲ್ಲಿ ಲೈಬ್ರರಿ ಕಟ್ಲಿಕ್ಕೋಸ್ಕರ ಯೂಸ್ ಮಾಡಿದ್ದಾರೆ. ಹಾಗಾಗಿ ಅದನ್ನ ರೆವೆನ್ಯೂ ಪಾರ್ಟಿ ಕೌಂಟ್ ಮಾಡ್ಬೇಡ ಅಂತ. ಹಾಗಿದ್ರೆ ಏನು ಸರ್ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್? ರಟ್ಟ ಮಾರೋ ಜಿಂದಾಬಾದ್. ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಯಾರ್ಯಾರಿಗೆ ಅರ್ಥ ಮಾಡ್ಕೊಳ್ಳೋ ಅರ್ಥ ಮಾಡ್ಕೊಳ್ಳೇಬೇಕು. ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಸಿಂಪಲ್ ಏನು? ರೆವೆನ್ಯೂ ಡೆಫಿಸಿಟ್ ಮೈನಸ್ ಗ್ರಾಂಟ್ಸ್ ಗಿವನ್ ಟು ಲೋಕಲ್ ಬಾಡೀಸ್. ಲೋಕಲ್ ಬಾಡೀಸಿಗೆ ಗ್ರಾಂಟ್ಸ್ ಕೊಟ್ಟಿರೋದನ್ನ ನಾವೇನಂತ ಕರಿತೀವಿ? ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್. ರೆವೆನ್ಯೂ ಡೆಫಿಸಿಟ್ ಅರ್ಥ ಆಯ್ತು, ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅರ್ಥ ಆಯ್ತು. ಓಕೆ, ವೆರಿ ಗುಡ್. ಸೊ ನೆಕ್ಸ್ಟ್ ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಕೋಶೀಯ ಕೊರತೆ. ಸೊ ಕೋಶೀಯ ಕೊರತೆಯಲ್ಲಿ ಫಿಸ್ಕಲ್ ಡೆಫಿಸಿಟ್ ಅಲ್ಲಿ ಫಸ್ಟ್ ಒಂದು ಫಾರ್ಮುಲಾ ಹೇಳ್ತೀನಿ. ಆ ಫಾರ್ಮುಲಾನ ಹೆಂಗ ಬೇಕಿದ್ರು ನಾವು ಎಕ್ಸಾಮ್ ಅಲ್ಲಿ ಸ್ಟೇಟ್ಮೆಂಟ್ ಮೇಲೆ ಕೇಳಬಹುದು. ಆ ಸ್ಟೇಟ್ಮೆಂಟ್ ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಅನಾಲಿಸಿಸ್ ಮಾಡ್ಕೋಬೇಕು. ಏನು? ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ರೆವೆನ್ಯೂ ರೆಸಿಪ್ಟ್ಸ್ ಪ್ಲಸ್ ನಾನ್ ಡೆಪ್ಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರೆಸಿಪ್ಟ್ಸ್. ಸರ್ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಸರ್, ಅರ್ಥ ಆಗಿಲ್ಲ. ಟೋಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರು ಮಾಡ್ತೀನಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಮಾಡ್ತೀನಿ. ಅಂದ್ರೆ ಸರ್ಕಾರದಿಂದ ಆ ವರ್ಷ ಬಡ್ಜೆಟ್ ಅಲ್ಲಿ 200 ರೂಪಾಯಿ ಎಕ್ಸ್ಪೆಂಡಿಚರ್ ಇದೆ. ಎಷ್ಟಿದೆ? 200 ರೂಪಾಯಿ ಎಕ್ಸ್ಪೆಂಡಿಚರ್ ಇದೆ. ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು? 200 ರೂಪಾಯಿ ಇದೆ. 200 rupees ಮೈನಸ್ ರೆವೆನ್ಯೂ ರೆಸಿಪ್ಟ್ಸ್ ಅಂದ್ರೆ ರೆವೆನ್ಯೂ ಪಾರ್ಟ್ ಅಲ್ಲಿ ನನಗೆ ಏನ್ ಬರ್ತಿದೆ? ಇನ್ಕಮ್ ಬರ್ತಿದೆ. ಅಂದ್ರೆ ಕ್ಯಾಪಿಟಲ್ ಪಾರ್ಟ್ ಟು ರೆವೆನ್ಯೂ ಪಾರ್ಟ್ ಅರ್ಥ ಆಗಿದೆ. ರೆವೆನ್ಯೂ ರೆಸಿಪ್ಟ್ಸ್ ಅಲ್ಲಿ ಏನ್ ಬರ್ತಿದೆ? ದುಡ್ಡು ಬರ್ತಿದೆ. ಅಂದ್ರೆ ಸರ್ಕಾರಕ್ಕೆ ಬರ್ತಿರೋದು. ಈಗ ಎಕ್ಸ್ಪೆಂಡಿಚರ್ ಸುಮ್ಮನೆ ಇಲ್ಲಿ ಖರ್ಚು ಮಾಡಕ್ಕಾಗಲ್ಲ, ಸರ್ಕಾರಕ್ಕೆ ಬಂದಿರುವಂತಹ ದುಡ್ಡಲ್ಲಿ ಖರ್ಚು ಮಾಡುತ್ತೆ. ಟೋಟಲ್ ಖರ್ಚು 200 ರೂಪಾಯಿ ಮಾಡ್ತಿದೆ. ಟೋಟಲ್ ಖರ್ಚು 200 ರೂಪಾಯಲ್ಲಿ ಸರ್ಕಾರಕ್ಕೆ ಆದಾಯ ಎಷ್ಟು ಬಂದಿದೆ ಅಂದ್ರೆ 100 ರೂಪಾಯಿ ಬಂದ್ಬಿಟ್ಟಿದೆ. ಸರ್ಕಾರಕ್ಕೆ ಆದಾಯ ಎಷ್ಟು ಬಂದಿದೆ? 100 ರೂಪಾಯಿ ಬಂದಿದೆ. ಪ್ಲಸ್ ನಾನ್ ಡೆಪ್ಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರೆಸಿಪ್ಟ್ಸ್. ಈಗ ಇಲ್ಲಿ ನಾವು ಬಡ್ಜೆಟ್ ಮಾಡ್ಬೇಕಾದ್ರೆ ಕ್ಯಾಪಿಟಲ್ ಪಾರ್ಟ್ ಹೇಳಿದ್ದೆ. ಏನ್ ಹೇಳಿದೆ? ಕ್ಯಾಪಿಟಲ್ ಪಾರ್ಟ್ ಹೇಳಿದೆ. ಆ ಕ್ಯಾಪಿಟಲ್ ಪಾರ್ಟ್ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜೊತೆಗೆ ಕ್ಯಾಪಿಟಲ್ ರೆಸಿಪ್ಟ್ಸ್ ಇದ್ವು. ಈ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಲ್ಲಿ ಸಾಲ ತಗೊಂಡು ಕ್ಯಾಪಿಟಲ್ ರೆಸಿಪ್ಟ್ಸ್ ಬರುತ್ತೆ. ಅದ್ರ ಜೊತೆಗೆ ನಾವ್ ಯಾವ್ದೋ ಒಂದು ಗವರ್ನಮೆಂಟ್ ಸಾಲ ಕೊಟ್ಟಿದ್ವಿ ಅಂತ ಹೇಳಿದ್ರೆ ಆ ದುಡ್ಡು ಸಹ ಸರ್ಕಾರಕ್ಕೆ ದುಡ್ಡು ಬರುತ್ತೆ. ಅಂದ್ರೆ ಡೆಪ್ಟ್ ಕ್ರಿಯೇಟಿಂಗ್ ಅಂದ್ರೆ ಸಾಲ ಮಾಡೋ ತರನು ದುಡ್ಡು ಬರ್ಬೋದು, ಸಾಲ ಅಲ್ದೆಲೇನೋ ದುಡ್ಡು ಬರೋದು. ಈಗ ಸಾಲ ಮಾಡ್ಕೊಂಡು ನಿಮ್ ಮನೆಯಲ್ಲಿ ಬಡ್ಜೆಟ್ ಇದೆ, ನಿಮ್ಮ ವೈಫ್ ಅಥವಾ XYZ ಥಿಂಗ್ಸ್ 100 ರೂಪಾಯಿ ಬಂದಿದೆ ನನ್ನ ಹತ್ರ ದುಡ್ಡು ಅಂತ ಹೇಳ್ತಿದ್ದಾರೆ. ಆ 100 ರೂಪಾಯಲ್ಲಿ ನೀವು 30 ರೂಪಾಯಿ ಸಾಲ ಮಾಡ್ಬಿಟ್ಟಿದ್ರೆ, ನಿಮಗೆ ಆಕ್ಚುಯಲ್ ಸ್ಯಾಲ್ರಿ ಬಂದಿಲ್ಲ, 30 ರೂಪಾಯಿ ಏನ್ ಬಂದಿದೆ? ಸಾಲ ಬಂದಿದೆ. ಬಟ್ ಸಾಲ ಅಲ್ದೆ ಬಂದಿದೆಯಲ್ಲ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಲ್ಲಿ, ಅದನ್ನ ಏನ್ ಮಾಡ್ಬೇಕು? ಕೂಡ್ಬೇಕು. ಅದರ ಅರ್ಥ ನಾನು ಸಾಲ ಮಾಡದೆ ನನಗೆ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಲ್ಲಿ ಅಂದ್ರೆ ನಾನು ಹೋದ ವರ್ಷ ಯಾರಿಗೋ ಒಬ್ಬರಿಗೆ ಲೋನ್ ಕೊಟ್ಟಿದ್ದೆ, ಆ ಲೋನ್ ಅನ್ನ ನನಗೆ ವಾಪಸ್ ಕೊಡ್ತಿದ್ದಾರೆ. ಅಥವಾ ಯಾವುದೋ ಒಂದು ಕಂಪ್ನಿ ಇತ್ತು, ಆ ಕಂಪ್ನಿಯಲ್ಲಿ ನಾನು ಡಿಸ್ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ, ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ಸರ್ಕಾರಕ್ಕೆ ಬರ್ತಿದೆ. ಸೊ ಹಾಗಾಗಿ ಅದನ್ನ ನಾನ್ ಡೆಪ್ಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂದ್ರೆ ಸಾಲ ಅಲ್ಲದೆ ಕ್ಯಾಪಿಟಲ್ ಬಂಡವಾಳ ಸ್ವೀಕೃತಿ ಆಗ್ತಿತ್ತು, ಅದನ್ನ ಕೂಡ್ಬೇಕು. ಲಾಂಗ್ ಸ್ಟೋರಿ ಶಾರ್ಟ್, ಅರ್ಥ ಆಗಿದೆ ಅನ್ಕೊಂಡಿನೇ. ಫಿಸ್ಕಲ್ ಡೆಫಿಸಿಟ್ ಕೋಶೀಯ ಕೊರತೆ ಅಥವಾ ವಿತ್ತೀಯ ಕೊರತೆ. ಸಿಂಪಲ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಈ ಫಾರ್ಮುಲಾ ಬರಬೇಕು. ಏನು? ಟೋಟಲ್ ಎಕ್ಸ್ಪೆಂಡಿಚರ್ ಒಟ್ಟು ಖರ್ಚಿರುತ್ತೆ. ಗಮನ ಹರಿಸಬೇಕು. ಒಂದ್ ಸ್ವಲ್ಪ ಮ್ಯಾಥಮೆಟಿಕಲ್ ಅನ್ಸ್ಬೋದು, ಬಟ್ ಅರ್ಥ ಆಯ್ತು ಅಂತ ಹೇಳಿದ್ರೆ 1 mark ನಿಮ್ದೇ ಇರುತ್ತೆ. ಅಂದ್ರೆ 1 question ಯು ಕ್ಯಾನ್ ಆನ್ಸರ್ ಇಟ್. ಫಿಸ್ಕಲ್ ಡೆಫಿಸಿಟ್ ಗೆ ಫಾರ್ಮುಲಾ ಗೊತ್ತಿರಬೇಕು. ಅಂಡ್ KA ವಿಲ್ ಚೆಕ್ ಯುವರ್ ಬೇಸಿಕ್ಸ್. ಟೋಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ನಾನು ಏನ್ ಮಾಡ್ತೀನಿ? ರೆವೆನ್ಯೂ ರೆಸಿಪ್ಟ್ಸ್ ನ ಕಳೆದು ಬಿಡ್ತೀನಿ. ಕ್ಯಾಪಿಟಲ್ ಪಾರ್ಟಿಗೆ ಹೋಗಿಲ್ಲ ನಾನು. ಆ ಕ್ಯಾಪಿಟಲ್ ಪಾರ್ಟ್ ಅಲ್ಲಿ ಸಾಲ ಇರುತ್ತಲ್ಲ, ಆ ಸಾಲನ ಬಿಟ್ಬಿಟ್ಟು ಅಂದ್ರೆ ಸಾಲ ತಗೊಂಡು ನನಗೆ ಇನ್ಕಮ್ ಅನ್ನ ಬಿಟ್ಬಿಟ್ಟು ನಾನ್ ಡೆಪ್ಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರೆಸಿಪ್ಟ್ಸ್ ನ ಕೂಡ್ತೀನಿ. ಇದು ಫಿಸ್ಕಲ್ ಡೆಫಿಸಿಟ್, ದಟ್ ಇಸ್ ಕೋಶೀಯ ಕೊರತೆ ಆರ್ ವಿತ್ತೀಯ ಕೊರತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಸರ್ ಬೇರೆ ಯಾವ್ದಾದ್ರು ಫಾರ್ಮುಲಾ ಮುಖಾಂತರನು ಎಕ್ಸಾಮ್ ಅಲ್ಲಿ ಕೇಳ್ಬೋದಾ? ಹೌದು, ಏನಿಲ್ಲ, ಸಿಂಪಲ್ ಕೊರತೆ ಅಂದ್ರೆ ಇಟ್ಕೊಂಡ್ಬಿಡಿ ನೆನಪು. ಏನಂತ ಹೇಳಿದ್ರೆ ಶಾರ್ಟೇಜ್. ವಾಟ್? ಶಾರ್ಟೇಜ್.
ಯಾವುದು ಡೆಪ್ಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಇದಾವಲ್ಲ ಅದೇ ಯೂಶಲಿ ಏನಾಗಿರುತ್ತೆ ಅಂದ್ರೆ ಫಿಸಿಕಲ್ ಡೆಫಿಸಿಟ್ ಆಗಿರುತ್ತೆ. ಅಂದ್ರೆ ನಾನು ಲಾಸ್ಟ್ ಎಲ್ಲ ಬಡ್ಜೆಟ್ ಮಾಡ್ಬಿಟ್ಟು ಎಷ್ಟು ಶಾರ್ಟೇಜ್ ಬರುತ್ತಲ್ಲ ಅದನ್ನೇನ್ ಮಾಡ್ತೀನಿ, ಸಾಲ ತಗೋತೀನಿ. ಹಾಗಿದ್ರೆ ಆ ಸಾಲನೇ ಏನಾಗಿರುತ್ತೆ, ಕೋಶೀಯ ಕೊರತೆ ಯೂಶಲಿ ಆಗಿರುತ್ತೆ. ಸೊ ಬಾರೋಯಿಂಗ್ಸ್ ವಿಲ್ ಬಿ ದಿ ಫಿಸಿಕಲ್ ಡೆಫಿಸಿಟ್. ಶಾರ್ಟೇಜ್ ಎಷ್ಟಿರುತ್ತೆ ಅಷ್ಟು ಲೋನ್ ನ ತಗೋತೀನಿ ಸರ್. ಅದಲ್ಲದೆ ಬೇರೆ ಯಾವ್ದಾದ್ರು ಫಾರ್ಮುಲಾ ಮುಖಾಂತರ ಕೊಡ್ಬೋದು, ಕೊಡ್ಬೋದು ಏನು. ಸೊ ಟೋಟಲ್ ಬಡ್ಜೆಟ್ ಡೆಫಿಸಿಟ್ ಅಂತೀವಿ. ಏನು ಟೋಟಲ್ ಬಡ್ಜೆಟ್ ಡೆಫಿಸಿಟ್. ಟೋಟಲ್ ಬಡ್ಜೆಟ್ ಡೆಫಿಸಿಟ್ ಅಂದ್ರೆ ಈಗ ರೆವೆನ್ಯೂ ಪಾರ್ಟ್ ಇದೆ ಮತ್ತೆ ಕ್ಯಾಪಿಟಲ್ ಪಾರ್ಟ್ ಇದೆ, ಸ್ವೀಕೃತಿನೂ ಬರುತ್ತೆ ವೆಚ್ಚನೂ ಬರುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಟೋಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಟೋಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಒಟ್ಟು ಖರ್ಚು 100 ರೂಪಾಯಿ ಇದೆ. ಒಟ್ಟು ಖರ್ಚು ಎಷ್ಟಿದೆ, 100 ರೂಪೀಸ್ ಇದೆ. ಇನ್ಕಮ್ ಎಷ್ಟಿದೆ ಅಂತ ಹೇಳಿದ್ರೆ ಬರೀ 50 ರೂಪಾಯಿ ಇದೆ. ಇನ್ಕಮ್ ಎಷ್ಟಿದೆ, 50 ರೂಪಾಯಿ ಇದೆ. ಹಾಗಿದ್ರೆ ನನಗೆ ಫಿಸಿಕಲ್ ಡೆಫಿಸಿಟ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ, ಫಿಸಿಕಲ್ ಡೆಫಿಸಿಟ್ ಅಲ್ಲ ಬಡ್ಜೆಟ್ ಡೆಫಿಸಿಟ್. ಬಡ್ಜೆಟ್ ಡೆಫಿಸಿಟ್ ಫಸ್ಟ್. ಬಡ್ಜೆಟ್ ಡೆಫಿಸಿಟ್ ಅಂದ್ರೆ ಅವ್ರು ಏನೂ ಫಾರ್ಮುಲಾ ಕೊಟ್ಟಿಲ್ಲ. ಒಂದು ಬಡ್ಜೆಟ್ ಅಲ್ಲಿ ಟೋಟಲ್ ಖರ್ಚು 100 ರೂಪಾಯಿ ಇದೆ, ಟೋಟಲ್ ಇನ್ಕಮ್ 50 ರೂಪಾಯಿ ಇದೆ. ಇನ್ನ ಎಷ್ಟು ಶಾರ್ಟೇಜ್ ಬಂತು, ಕೊರತೆ ಬಂತು, 50 ರೂಪಾಯಿ ಬಂತು. ದಟ್ ಇಸ್ ಬಡ್ಜೆಟ್ ಡೆಫಿಸಿಟ್. ಐ ಹೋಪ್ ಇಟ್ಸ್ ಕ್ಲಿಯರ್ ಸರ್. ಫಿಸಿಕಲ್ ಡೆಫಿಸಿಟ್ ಅಲ್ಲಿ ಈಗ ಈ ಬಡ್ಜೆಟ್ ಡೆಫಿಸಿಟ್ ಅಲ್ಲಿ ನಾನು ಈ ಕ್ಯಾಪಿಟಲ್ ಪಾರ್ಟ್ ಅಲ್ಲಿ 100 ರೂಪಾಯಿ ಇದು 50 ರೂಪಾಯಿ ಏನಿರುತ್ತಲ್ಲ ಇದು ಕ್ಯಾಪಿಟಲ್ ಪಾರ್ಟ್ ಇರುತ್ತೆ ತಾನೆ. ಈ ಕ್ಯಾಪಿಟಲ್ ಪಾರ್ಟ್ ಅಲ್ಲಿ ಬಾರೋಯಿಂಗ್ಸ್ ಇರ್ತವೆ, ಅಂದ್ರೆ ಸಾಲಗಳಿರ್ತವೆ, ಹೌದಲ್ವಾ. ಆ ಸಾಲ ತಗೊಂಡಿರೋದು ಸಹ ರೆಸಿಪ್ಟ್ಸ್ ಅಲ್ಲಿ 50 ರೂಪಾಯಿ ಆಡ್ ಆಗ್ಬಿಟ್ಟಿರುತ್ತೆ. 50 ರೂಪಾಯಲ್ಲಿ 30 ರೂಪಾಯಿ ನಂದು, 20 ರೂಪಾಯಿ ಏನ್ ಮಾಡ್ಕೊಂಡ್ಬಿಟ್ಟಿನಿ, ಸಾಲ ಮಾಡ್ಕೊಂಡ್ಬಿಟ್ಟಿನಿ. ಅಂದ್ರೆ ನನಗೆ ಆಕ್ಚುಲ್ ಆಗಿ ಇನ್ಕಮ್ ಇರೋದು 30 ರೂಪೀಸ್ ಅಷ್ಟೇ. ಶಾರ್ಟೇಜ್ ಎಷ್ಟಿದೆ, 20 ರೂಪೀಸ್ ಇದೆ. ಹಾಗಾಗಿ ಬಡ್ಜೆಟ್ ಡೆಫಿಸಿಟ್ ಪ್ಲಸ್ ಬಾರೋಯಿಂಗ್ಸ್, ಬಡ್ಜೆಟ್ ಡೆಫಿಸಿಟ್ ಪ್ಲಸ್ ಬಾರೋಯಿಂಗ್ಸ್, ಅದನ್ನ ನಾವು ಫಿಸಿಕಲ್ ಡೆಫಿಸಿಟ್ ಅಂತ ಹೇಳಿ ಕರಿತೀವಿ. ಹೆಂಗ್ ಬೇಕಿದ್ರು ಹೇಳ್ಬೋದು. ಫಿಸಿಕಲ್ ಡೆಫಿಸಿಟ್ ಗೆ ಫಸ್ಟ್ ಟೋಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ನಾನು ರೆವೆನ್ಯೂ ರೆಸಿಪ್ಟ್ಸ್ ಅಂದ್ರೆ ಕಂದಾಯ ಸ್ವೀಕೃತಿಗಳನ್ನ ಮೈನಸ್ ಮಾಡಿ ಪ್ಲಸ್ ಸಾಲವಲ್ಲದ ರೀತಿಯಲ್ಲಿ ಸರ್ಕಾರಕ್ಕೆ ಆದಾಯ ಬರುವಂತದನ್ನ ಕೂಡಿದ್ರೆ ಅದು ಸಹ ಕೋಶೀಯ ಕೊರತೆ ಆಗುತ್ತೆ ಅಥವಾ ವಿತ್ತೀಯ ಕೊರತೆ. ಆರ್ ಬಡ್ಜೆಟ್ ಡೆಫಿಸಿಟ್, ಟೋಟಲ್ ಬಡ್ಜೆಟ್ ನ ಕೊರತೆಗೆ ನಾನೇನಾದ್ರು ಸಾಲಗಳನ್ನ ಆಡ್ ಮಾಡಿದ್ರು ಸಹ ಅದು ಏನಾಗುತ್ತೆ, ಕೋಶೀಯ ಕೊರತೆ ಆಗುತ್ತೆ. ಯೂಶಲಿ ಕೋಶೀಯ ಕೊರತೆ ಬಾರೋಯಿಂಗ್ಸ್ ಗೆ ಸಮ ಇರುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಇಷ್ಟು ಕ್ಲಿಯರ್ ಆಯ್ತು. ಬೈ ಹಾರ್ಟ್ ಮಾಡ್ಬೇಕು. ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸ್ಲೋ ಎಕ್ಸ್ ಇಟ್ಕೊಂಡು 4 ಸತಿ 3 ಸತಿ 5 ಸತಿ ಓದಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಸಿಕ್ತಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಮಿಸ್ ಆಗಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. KS ಅಲ್ಲಂತೂ ಇದ್ರ ಮೇಲೆ ಕ್ವೆಶನ್ ಬಂದೇ ಬರುತ್ತೆ. ತೆಗೆದು ಕ್ವೆಶನ್ ಪೇಪರ್ಸ್ ನ ನೋಡಿ, ಸಾಲ್ವ್ ಮಾಡೋಣ, ಕ್ವೆಶನ್ಸ್ ನ ಸಾಲ್ವ್ ಮಾಡೋಣ. ಈಗ ನಾವು ಪ್ರೈಮರಿ ಡೆಫಿಸಿಟ್ ಅಥವಾ ಪ್ರಾಥಮಿಕ ಕೊರತೆ. ಪ್ರೈಮರಿ ಡೆಫಿಸಿಟ್ ಅಂದ್ರೆ ಏನಿಲ್ಲ, ಪ್ರೀವಿಯಸ್ ಗವರ್ನಮೆಂಟ್ಸ್ ಇದ್ವು. ದೇ ಬ್ರಾಟ್ 2003 ಅಲ್ಲಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಬಡ್ಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್, FRBM ಆಕ್ಟ್ ನ ತಗೊಬಂದಿದ್ರು. ಅದ್ರ ಪ್ರಕಾರ 3% ಆಫ್ GSTP ಇರಬೇಕು, 3% ಆಫ್ GDP ಇರಬೇಕು, ಅದನ್ನೆಲ್ಲ ರೆಡ್ಯೂಸ್ ಮಾಡಬೇಕು, ಜಾಸ್ತಿ ಸಾಲ ಮಾಡಬಾರ್ದು ಅಂತ ಹೇಳ್ತಿದ್ರು. ಪ್ರತಿ ಸತಿ ಎತ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ದೇ ವೇರ್ ಇನ್ಕ್ರೀಸಿಂಗ್ ದಿ ಸೀಲಿಂಗ್ ಲಿಮಿಟ್. ಇಲ್ಲ ಮುಂದಿನ ವರ್ಷ ಮಾಡೋಣ, 2009ಕ್ಕೆ ಬೇಡ, 10ಕ್ಕೆ ಮಾಡೋಣ, 20ಕ್ಕೆ ಮಾಡೋಣ, 30ಕ್ಕೆ ಮಾಡೋಣ ಅಂತ. ಇನ್ನ ನಾವು FRBM ಆಕ್ಟ್ ಅಚೀವ್ ಮಾಡಿಲ್ಲ. ಹಾಗಾಗಿ ಮೀಡಿಯಾದವ್ರು ಕ್ವಶನ್ ಮಾಡ್ಬೇಕಾದ್ರೆ ಗವರ್ಮೆಂಟ್ ಅವ್ರು ಹೇಳ್ಬೇಕಲ್ಲ, ನೋಡಪ್ಪ ಫಿಸಿಕಲ್ ಡೆಫಿಸಿಟ್ 100 ರೂಪಾಯಿ ಇದೆ, ನೀನ್ ಫಿಸಿಕಲ್ ಡೆಫಿಸಿಟ್ ನ ನೋಡ್ಬೇಡ, ಮತ್ತೆ ಏನ್ ನೋಡೋಣ ಸರ್, ಪ್ರೈಮರಿ ಡೆಫಿಸಿಟ್ ನೋಡು ಅಂದ್ರು. ಸರ್ ಹಂಗಂದ್ರೆ ಏನು ಸರ್ ಪ್ರೈಮರಿ ಡೆಫಿಸಿಟ್ ಅಂದ್ರೆ? ಗುರು, ಈ ಫೈನಾನ್ಷಿಯಲ್ ಫಿಸಿಕಲ್ ಡೆಫಿಸಿಟ್ ಇದೆಯಲ್ಲ, ಅಂದ್ರೆ ಟೋಟಲ್ ಕೋಶೀಯ ಕೊರತೆ ಇದೆಯಲ್ಲ, ಆ ಕೋಶೀಯ ಕೊರತೆಯಲ್ಲಿ ನೀನ್ ಏನ್ ಮಾಡ್ಬಿಟ್ಟಿದ್ಯಾ ಅಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ನಾನು ಏನ್ ಮಾಡಿದೀನಿ ಅಂತ ಹೇಳಿದ್ರೆ, ಪ್ರೀವಿಯಸ್ ಯಾರ್ದು ಬಿಜೆಪಿನ ಕಾಂಗ್ರೆಸ್, ಆ ಗೌರ್ಮೆಂಟ್ ಬಂದ್ರೆ ಈ ಗೌರ್ಮೆಂಟ್, ಈ ಗೌರ್ಮೆಂಟ್ ಬಂದ್ರೆ ಆ ಗೌರ್ಮೆಂಟ್, ನೀವು ಗೌರ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪ್ರೈಮರಿ ಡೆಫಿಸಿಟ್ ಅಂದ್ರೆ ಏನಂತ ಅರ್ಥ ಮಾಡ್ಕೋತೀರಾ. ಸೊ ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಹೋದ ವರ್ಷ ಸರ್ಕಾರ ಸಾಲ ಮಾಡಿತ್ತು 10,000 ಕೋಟಿ. ಆ 10,000 ಕೋಟಿಗೆ ನಾನು 100 ಕೋಟಿ ಏನ್ ಮಾಡ್ಬಿಟ್ಟಿನಿ, ಬಡ್ಡಿ ಕಟ್ಟಿದ್ದೀನಿ. ಸೊ ಹಾಗಾಗಿ ಫಿಸಿಕಲ್ ಡೆಫಿಸಿಟ್ 100 ರೂಪಾಯಿ ಇಲ್ಲ. ಫಿಸಿಕಲ್ ಡೆಫಿಸಿಟ್ 100 ರೂಪಾಯಿ ಇಲ್ಲ. ಯಾಕಂದ್ರೆ ಈ 100 ರೂಪಾಯಲ್ಲಿ 20 ರೂಪಾಯಿ ಏನ್ ನೀನ್ ಎಕ್ಸ್ಪೆಂಡಿಚರ್ ನ ಕೌಂಟ್ ಮಾಡಿದ್ಯಲ್ಲ, ಆ ಎಕ್ಸ್ಪೆಂಡಿಚರ್ ಹೋದ ವರ್ಷ ಬೇರೆ ಸರ್ಕಾರ ಮಾಡಿದಂತಹ ಸಾಲಕ್ಕೆ ನಾನು ಕೊಟ್ಟಿರುವಂತಹ ಬಡ್ಡಿ. ಹಾಗೆ ಏನ್ ಮಾಡೋಣ ಸರ್, ಫಿಸಿಕಲ್ ಡೆಫಿಸಿಟ್ ಅಲ್ಲಿ ನಾನು ಇಂಟ್ರೆಸ್ಟ್ ಪೇಡ್ ಆನ್ ಪ್ರೀವಿಯಸ್ ಲೋನ್ಸ್ ಅಂದ್ರೆ ಹಿಂದಿನ ಲೋನ್ಗಳಿಗೆ, ಹಿಂದಿನ ಸಾಲಗಳಿಗೆ ಕಟ್ಟಿರುವಂತಹ ಬಡ್ಡಿಯನ್ನ ಕಳಿ. ಕೋಶೀಯ ಕೊರತೆಯಲ್ಲಿ ಹಿಂದಿನ ವರ್ಷದ ಸಾಲಗಳಿಗೆ ಕಟ್ಟಿರುವ ಬಡ್ಡಿಯನ್ನ ಕಳೆದ್ರೆ ನನಗೆ ಪ್ರಾಥಮಿಕ ಡೆಫಿಸಿಟ್ ಅಥವಾ ಪ್ರೈಮರಿ ಡೆಫಿಸಿಟ್ ಬರುತ್ತೆ. ರೆವೆನ್ಯೂ ಡೆಫಿಸಿಟ್ ಗೊತ್ತಾಯ್ತು, ಫಿಸಿಕಲ್ ಡೆಫಿಸಿಟ್ ಗೊತ್ತಾಯ್ತು, ಪ್ರೈಮರಿ ಡೆಫಿಸಿಟ್ ಗೊತ್ತಾಯ್ತು. ಈ ಮೂರು ಗೊತ್ತಿರಬೇಕು. ಹಾಗಿದ್ರೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅಂತ ವಿಶಲ್ಸಿ. ಇದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ. 2024 UPSC ಕ್ವೆಶನ್. ನಾವು KS ಕ್ವೆಶನ್ ಇದು ಕನ್ನಡ ಮೀಡಿಯಂ ಅಲ್ಲಿ ನಾವು ಕ್ವೆಶನ್ ಅನ್ನ ನೋಡ. ಸರ್ ನೀವು ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ, ಕನ್ನಡದಲ್ಲಿ ಕ್ವೆಶನ್ ಹಾಕ್ತೀರಾ. ಯಾರ್ಯಾರಿಗೆ ಇಂಗ್ಲಿಷ್ ಅಲ್ಲೂ ಸಹ ಕ್ವೆಶನ್ ಬೇಕು ಅವರು ಅಶ್ವಮೇಧ IAS ಅಂತ ಟೆಲಿಗ್ರಾಮ್ ಚಾನಲ್ ಹಾಕಿನೇ ಡಿಸ್ಕ್ರಿಪ್ಷನ್ ಅಲ್ಲಿ. ಆ ಚಾನಲ್ಗೆ ಅಂದ್ರೆ ಆ ಲಿಂಕಿಗೆ ಜಾಯಿನ್ ಆಗ್ಬೋದು. ಸೊ ಕ್ವೆಶನ್ ಓದ್ತಾ ಇದ್ದೀನಿ. ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. ಆದಾಯದ ಕೊರತೆಯು ಬಡ್ಡಿ ಸಂದಾಯಗಳನ್ನು ಕಳೆಯುವ ವಿತ್ತೀಯ ಕೊರತೆಯಾಗಿದೆ. ಕನ್ನಡದಲ್ಲಿ ಓದಿದ್ರೆ ಅರ್ಥ ಆಗಲ್ಲ. ಓಕೆ ಫೈನ್, ಇರ್ಲಿ. ವಿತ್ತೀಯ ಕೊರತೆಯು ಸರ್ಕಾರದ ಒಟ್ಟು ವೆಚ್ಚಗಳು ಮತ್ತು ಸಾಲವನ್ನು ಹೊರತುಪಡಿಸಿದ ಆಧಾರದ ಒಟ್ಟು ಸ್ವೀಕೃತಿಗಳ ನಡುವಿನ ಭಿನ್ನತೆಯಾಗಿದೆ.
ಸರ್ಕಾರವು ಆದಾಯದ ರೂಪದಲ್ಲಿ ಅದು XYZ ಥಿಂಗ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕನ್ನಡದಲ್ಲಿ ಎಕ್ಸಾಮ್ ನ ಕ್ವಶನ್ ಪೇಪರ್ ನ ನೋಡಕ್ಕೆ ಹೋಗ್ಬೇಡಿ. ಯಾವ್ದಾರು ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸತಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನೋಡ್ಬೇಕು. ಆದಾಯದ ಕೊರತೆಯು ಬಡ್ಡಿ ಸಂದಾಯಗಳನ್ನು ಕಳೆಯುವ ವಿತ್ತೀಯ ಕೊರತೆ ಆಗಿದೆ. ಏನು ಅರ್ಥ ಆಗಿಲ್ಲ, ಸೊ ಇಲ್ಲಿ ಒಂದ್ಸತಿ ನೋಡ್ಬಿಡಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ. ಆದಾಯ ಕೊರತೆ ದಟ್ ಇಸ್ ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಕಂದಾಯ ಕೊರತೆ. ರೆವೆನ್ಯೂ ಡೆಫಿಸಿಟ್ ಇಸ್ ಫಿಸ್ಕಲ್ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಮೆಂಟ್ಸ್. ಫಿಸ್ಕಲ್ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಮೆಂಟ್ ಅಂದ್ರೆ ಏನಂತ ಹೇಳಿದೀನಿ, ಪ್ರೈಮರಿ ಡೆಫಿಸಿಟ್ ಅಥವಾ ಪ್ರಾಥಮಿಕ ಕೊರತೆ ಅಂತ ಹೇಳಿದೀನಿ, ಹೌದು ತಾನೆ? ಹಾಗಿದ್ರೆ ಒಂದನೇ ಹೇಳಿಕೆ ಏನಾಗುತ್ತೆ, ತಪ್ಪಾಗುತ್ತೆ, ಹೌದಲ್ಲ? ಎರಡನೇದು, ಫಿಸ್ಕಲ್ ಡೆಫಿಸಿಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಗವರ್ನಮೆಂಟ್ ಟೋಟಲ್ ಎಕ್ಸ್ಪೆಂಡಿಚರ್ ಅಂಡ್ ಇಟ್ಸ್ ಟೋಟಲ್ ರೆಸಿಪ್ಟ್ಸ್ ಎಕ್ಸ್ಕ್ಲೂಡಿಂಗ್ ಬಾರೋಯಿಂಗ್ಸ್. ಅಂದ್ರೆ ಕೋಶೀಯ ಕೊರತೆ ಅಂದ್ರೆ ಏನಂತ ಹೇಳಿದ್ರೆ ಟೋಟಲ್ ಎಕ್ಸ್ಪೆಂಡಿಚರ್, ಹೌದಾ? ಅದ್ರಲ್ಲಿ ನಾನು ಏನ್ ಮಾಡ್ಬೇಕು, ಟೋಟಲ್ ರೆಸಿಪ್ಟ್ಸ್ ವ್ಯತ್ಯಾಸ ಕಂಡಿಡ್ದು ಆ ವ್ಯತ್ಯಾಸದಲ್ಲಿ ಏನಿರ್ಬೇಕಂದ್ರೆ ಈ ಬಾರೋಯಿಂಗ್ಸ್ ಇದಾವಲ್ಲ ಅಂದ್ರೆ ಸಾಲಗಳನ್ನ ಹೊರತುಪಡಿಸ್ಬೇಕಂತೆ, ಹೌದು ತಾನೆ? ಹಾಗಿದ್ರೆ ಆ ಸಾಲಗಳನ್ನ ಏನ್ ಮಾಡ್ಕೋಬೇಕು, ನಾನು ಕನ್ಸಿಡರ್ ಮಾಡಬಾರ್ದು. ಆಕ್ಚುಲಿ ಸಾಲಗಳನ್ನ ಬಿಟ್ಟು ನಾನು ವ್ಯತ್ಯಾಸ ಕಂಡಿಡ್ಕೊಂಡೆ ಅಂತ ಹೇಳಿದ್ರೆ ಅದೇ ನಮಗೇನು, ಕೋಶೀಯ ಕೊರತೆ. ದಟ್ ಇಸ್ ವಾಟ್ ಫಿಸ್ಕಲ್ ಡೆಫಿಸಿಟ್ ಆರ್ ಕೋಶೀಯ ಕೊರತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿದ್ರೆ ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರೆಸಿಪ್ಟ್ಸ್ ಎಕ್ಸ್ಕ್ಲೂಡಿಂಗ್ ಬಾರೋಯಿಂಗ್. ಸಾಲಗಳನ್ನ ಇನ್ಕ್ಲೂಡ್ ಮಾಡಬಾರ್ದು ಫಿಸ್ಕಲ್ ಡೆಫಿಸಿಟ್ಗೆ. ಪ್ರೈಮರಿ ಡೆಫಿಸಿಟ್ ಅಲ್ಲಿ, ಫಿಸ್ಕಲ್ ಡೆಫಿಸಿಟ್ ಅಲ್ಲಿ ನಾನೇನಾದ್ರೂ ಇಂಟ್ರೆಸ್ಟ್ ಪೇಡ್ ಆನ್ ಪ್ರೀವಿಯಸ್ ಲೋನ್ಸ್ ನ ಮೈನಸ್ ಮಾಡಿದೆ ಅಂತ ಹೇಳಿದ್ರೆ ಫಿಸ್ಕಲ್ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಡ್ ಆನ್ ಪ್ರೀವಿಯಸ್ ಲೋನ್ಸ್ ಇದನ್ನ ಕಳೆದೆ ಅಂತ ಹೇಳಿದ್ರೆ ನನಗೆ ಪ್ರೈಮರಿ ಡೆಫಿಸಿಟ್ ಬರುತ್ತೆ. ಸೊ ಹಾಗಾಗಿ ದಿಸ್ ಸ್ಟೇಟ್ಮೆಂಟ್, ಈ ಹೇಳಿಕೆ ಏನಾಗುತ್ತೆ, ಸರಿ ಹೋಗುತ್ತೆ. ಸೊ ಒಂದನೇ ಹೇಳಿಕೆ ಇದು ಏನಿದು, ರೆವೆನ್ಯೂ ಡೆಫಿಸಿಟ್ ಅಲ್ಲ, ಪ್ರೈಮರಿ ಡೆಫಿಸಿಟ್. ಹಾಗಿದ್ರೆ ಓಕೆ. ಸೊ ಈಗ when a government spends more than it collects by way of revenue, it incurs a budget surplus. ಕನ್ನಡದಲ್ಲಿ ಓದ್ಕೊಳ್ಳಿ. ಅಂದ್ರೆ ಬಡ್ಜೆಟ್ ಸರ್ಪ್ಲಸ್, ಎರಡು ವರ್ಡ್ ಗೊತ್ತಿದೆ ಅಂತ ಅನ್ಕೊಂಡಿನಿ. ಸರ್ಪ್ಲಸ್ ಒಂದು, ಇನ್ನೊಂದು ಯಾವುದು, ಡೆಫಿಸಿಟ್. ಅಂದ್ರೆ ಖರ್ಚಿಗಿಂತ ಇಲ್ಲಿ ಏನ್ ಹೇಳ್ತಿದ್ದಾರೆ, ಸ್ಪೆಂಡ್ಸ್ ಮೋರ್, ಖರ್ಚು ಜಾಸ್ತಿ ಮಾಡ್ತಿದ್ಯಂತೆ, ಆದಾಯ ಕಮ್ಮಿ ಇದೆಯಂತೆ. ಖರ್ಚು ಜಾಸ್ತಿ ಮಾಡಿ ಆದಾಯ ಕಮ್ಮಿ ಬಂತಂದ್ರೆ ನಂಗೆ ಶಾರ್ಟೇಜ್ ಬಂತ, ಸರ್ಪ್ಲಸ್ ಬಂತ. ಸರ್ಪ್ಲಸ್ ಅಂದ್ರೆ ಜಾಸ್ತಿ ಇರೋದು. ಖರ್ಚು ಜಾಸ್ತಿ ಮಾಡಿ ಆದಾಯ ಕಮ್ಮಿ ಬಂತಂದ್ರೆ ಅದು ಡೆಫಿಸಿಟ್ ಬಡ್ಜೆಟ್, ಸರ್ಪ್ಲಸ್ ಬಡ್ಜೆಟ್ ಅಲ್ಲ. ಹಾಗಾಗಿ ಈ ಹೇಳಿಕೆ ಕೂಡ ತಪ್ಪಾಗುತ್ತೆ. ಹಾಗಿದ್ರೆ ಏನಾಗುತ್ತೆ ಅಂದ್ರೆ ಖರ್ಚು ಕಮ್ಮಿ ಇರ್ಬೇಕು. ಅಂದ್ರೆ 50 ರೂಪಾಯಿ ಖರ್ಚು ಮಾಡ್ತಾ ಇದೀನಿ, ಇನ್ಕಮ್ 100 ರೂಪಾಯಿ ಬರ್ತಿದೆ ಅಂತ ಹೇಳಿದ್ರೆ ಅದು ಸರ್ಪ್ಲಸ್ ಬಡ್ಜೆಟ್. ಸೊ ಹಾಗಿದ್ರೆ ಎರಡನೇ ಹೇಳಿಕೆ ತಪ್ಪಾಗುತ್ತೆ, ಮೂರನೇ ಹೇಳಿಕೆ ತಪ್ಪಾಗುತ್ತೆ. ಸರಿ ಇರುವಂತಹ ಏಕೈಕ ಹೇಳಿಕೆ ಯಾವುದು ಅಂದ್ರೆ ಒಂದನೇದು. ಕನ್ನಡ ಮೀಡಿಯಂ ಅಲ್ಲಿ ನೋಡಕ್ ಹೋಗ್ಬೇಡ್ರಿ, ಇದು KPSC ನಡೆಸಿರುವಂತಹ KS ಕ್ವಶನ್ ಪೇಪರ್. ಏನೇನ್ ಸಮಸ್ಯೆಗಳಾಗಿದ್ದು ನಿಮಗೆ ಗೊತ್ತು. ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕೊಡ್ಲಿಕ್ಕೋಸ್ಕರ ಇದು ಹಾಕಿದ್ದೀನಿ. ಇದರ ಟ್ರಾನ್ಸ್ಲೇಟೆಡ್ ವರ್ಷನ್ ನ ಟೆಲಿಗ್ರಾಮ್ ಅಲ್ಲಿ MCQ ಮಾಡಿ ಹಾಕ್ತೀನಿ. ಅಂದ್ರೆ ನಾನು ಸರಿ ಮಾಡಿ ಟ್ರಾನ್ಸ್ಲೇಷನ್ ನ ಸರಿ ಮಾಡಿ ಹಾಕ್ತೀನಿ. ನಿಮ್ಮ ಕಾನ್ಸೆಪ್ಚುಯಲ್ ಕ್ಲಾರಿಟಿನ ಒಂದ್ 2 ಸತಿ 3 ಸತಿ ವಿಡಿಯೋ ನೋಡಿ ನೀಟಾಗಿ ಕ್ವಶನ್ ನ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ. ಸೊ ಇದು ಎಗೇನ್ ನಿಮ್ಮ UPSC ಕ್ವೆಶನ್. ಸರ್ ಇಷ್ಟೊಂದು ಹಾಕಿದಿರಾ ಸರ್, ಓವರ್ಲೋಡ್ ಆಗುತ್ತಾ? ಓವರ್ಲೋಡ್ ಆಗಲ್ಲ. ದ ಕಾಂಪಿಟೇಷನ್ ಇಸ್ ಬೀಯಿಂಗ್ ಹೈ. ಸ್ವಲ್ಪ ಬೇಸಿಕ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ಇದು ಇಂಗ್ಲಿಷ್ ಅಲ್ಲಿ ಇದೆ ಕ್ವೆಶನ್. ನಾವೇನ್ ಮಾಡೋಣ, ಕನ್ನಡದಲ್ಲಿ ಹೋಗೋಣ ಕ್ವೆಶನ್ಗೆ. ಓಕೆ. ಸರ್ಕಾರದ ರಾಜಸ್ವ ವೆಚ್ಚವು 80,000 ಕೋಟಿ ಮತ್ತು ರಾಜಸ್ವ ಜಮೆಗಳು 60,000 ಕೋಟಿ. ಯಾರ್ಯಾರಿಗೆ ಬೇಸಿಕ್ ಸ್ಟ್ರಾಂಗ್ ಇದೆ, ಬಡ್ಜೆಟ್ ಇವೆಲ್ಲ ಗೊತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಸ್ಕಿಪ್ ದಿಸ್ ಎಂದು ಭಾವಿಸಿ. ಸ್ಕಿಪ್ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗ್ರಿ ಅಂತ, ವಿಡಿಯೋ ಸ್ಕಿಪ್ ಮಾಡಿ ಅಂತ ಅಲ್ಲ. ಒಂದು ನೆಕ್ಸ್ಟ್ ಸ್ಟೇಟ್ ಬಡ್ಜೆಟ್ ಅಲ್ಲಿ ಯಾವ ಸ್ಕೀಮ್ಸ್ ಇದಾವೆ ಅಲ್ಲಿಗೆ ಹೋಗ್ತೀವಲ್ಲ, ಅಲ್ಲಿಗೆ ಹೋಗಿ ಎಂದು ಭಾವಿಸೋಣ. ಸರ್ಕಾರದ ಬಡ್ಜೆಟ್ 10,000 ಕೋಟಿಗಳ ಸಾಲವನ್ನು ಮತ್ತು 6,000 ಕೋಟಿಗಳ ಬಡ್ಡಿ ಪಾವತಿಯನ್ನು ಸಹ ತೋರಿಸುತ್ತದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇಲ್ಲಿ ಸ್ವಲ್ಪ ಸ್ಟ್ಯಾಟ್ಸ್ ಕೊಟ್ಟಿದ್ದಾನೆ. ಆ ಸ್ಟ್ಯಾಟಿಸ್ಟಿಕ್ಸ್ ಬೇಸಿಸ್ ಮೇಲೆ ಇದಕ್ಕೆ ನೀವು ಆನ್ಸರ್ ಮಾಡಬೇಕು. ರಾಜಸ್ವ ಕೊರತೆಯು 20,000 ಕೋಟಿ. ಅಂದ್ರೆ ರಾಜಸ್ವ ಅಂತ ಹೇಳಿದ್ರೆ ಕಂದಾಯ ಕೊರತೆ ಆರ್ ರೆವೆನ್ಯೂ ಡೆಫಿಸಿಟ್. ರೆವೆನ್ಯೂ ಡೆಫಿಸಿಟ್ ಎಷ್ಟಿದೆ ಅಂತ ಹೇಳ್ತೀನಿ, 20,000 ಕೋಟಿ ಇದೆ. ಸರ್ ಹಾಗಿದ್ರೆ ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಏನು? ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ನಾನು ರೆವೆನ್ಯೂ ರೆಸಿಪ್ಟ್ಸ್ ನ ಮೈನಸ್ ಮಾಡಿದೆ ಅಂತ ಹೇಳಿದ್ರೆ ದಟ್ ವುಡ್ ಬಿ ದಿ ರೆವೆನ್ಯೂ ಡೆಫಿಸಿಟ್, ಹೌದು ತಾನೆ? ಎಸ್ ಇದೆ. ರಾಜಸ್ವ ವೆಚ್ಚವು ಅಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಎಷ್ಟಿದೆ, 80,000 ಇದೆ. ಜಮೆಗಳು ಅಂದ್ರೆ ಬರ್ತಿರೋದು ಸ್ವೀಕೃತಿಗಳು ಎಷ್ಟಿದೆ, 60,000 ಕೋಟಿ ಇದೆ. ಹಾಗಾಗಿ ಎಷ್ಟು ಶಾರ್ಟೇಜ್ ಆಯ್ತು, 20,000 ಕೋಟಿ ಆಯ್ತು. ಅಫ್ಕೋರ್ಸ್ ಅದು ರೆವೆನ್ಯೂ ಡೆಫಿಸಿಟ್. ಇಲ್ಲೂ ಸಹ ಅದೇ ಹೇಳ್ತೀರಾ, ರಾಜಸ್ವ ವೆಚ್ಚವು 20,000 ಕೋಟಿ. ಅಂದ್ರೆ ಇನ್ಕಮ್ ಎಷ್ಟಿದೆ, 60,000 ಕೋಟಿ ಇದೆ. ಎಕ್ಸ್ಪೆಂಡಿಚರ್ ಎಷ್ಟಿದೆ, 80,000 ಕೋಟಿ ಇದೆ. ಶಾರ್ಟೇಜ್ ಎಷ್ಟು ಬಂತು, 20,000 crores. ಸೊ ಹಾಗಾಗಿ ರೆವೆನ್ಯೂ ಡೆಫಿಸಿಟ್ ಇಸ್ 20,000 crores. ಸೊ ಹಾಗಾಗಿ ಆಪ್ಷನ್ ಸ್ಟೇಟ್ಮೆಂಟ್ ಒಂದು ಸರಿ ಇದೆ. ಸೊ ಇಲ್ಲಿ ಯಾವ್ದು ಸರಿ ಇದೆ ಅಂತ ಕೇಳಿದಾನೆ. ಸೊ ಎರಡನೇದು ವಿತ್ತೀಯ ಕೊರತೆ. ವಿತ್ತೀಯ ಕೊರತೆ ಆರ್ ಫಿಸ್ಕಲ್ ಡೆಫಿಸಿಟ್ ಆರ್ ಕೋಶೀಯ ಕೊರತೆ ಅಂತಾನು ಕೇಳಬಹುದು. 10,000 ಕೋಟಿ. ಕೋಶೀಯ ಕೊರತೆ ಅಂದ್ರೆ ನಾನು ನಿಮ್ಗೆ 3 ಫಾರ್ಮುಲಾ ಹೇಳಿದ್ದೀನಿ. ಒಂದು, ಬಾರೋಯಿಂಗ್ಸ್ ನೇ ನಾವು ಕೋಶೀಯ ಕೊರತೆ ಅಂತ ಕನ್ಸಿಡರ್ ಮಾಡ್ತೀವಿ. ಲೋನ್ಸ್ ನೇ ಕೋಶೀಯ ಕೊರತೆ ಆಗ್ಬೋದು. ಅಥವಾ ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿದ್ರೆ ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ರೆವೆನ್ಯೂ ರೆಸಿಪ್ಟ್ಸ್ ಪ್ಲಸ್ ನಾನ್ ಡೆಪ್ಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರೆಸಿಪ್ಟ್. ಸಾಲವಲ್ಲದ ರೀತಿಯಲ್ಲಿ ಬರುವಂತಹ ಬಂಡವಾಳದ ಸ್ವೀಕೃತಿಗಳನ್ನ ಕೂಡ್ಬೇಕು ನಾನು. ಹಾಗಿದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ,
ಸರ್ಕಾರದ ಬಡ್ಜೆಟ್ 10,000 ಕೋಟಿಗಳ ಸಾಲವನ್ನು ತೋರಿಸ್ತಾ ಇದೆ. 10,000 ಕೋಟಿ ಏನಿದೆ ಸಾಲ ತೋರಿಸ್ತಿದೆ. ಆ ಸಾಲ ಏನಕ್ಕೆ ಮಾಡಿರ್ತೀವಿ? ಕೊರತೆನ ಸಂಪೂರ್ಣ ಮಾಡ್ಲಿಕ್ಕೋಸ್ಕರ. ಸೊ ಹಾಗಾಗಿ ಇಲ್ಲಿ ವಿತ್ತೀಯ ಕೊರತೆ 10,000 ಕೋಟಿ. ಹೌದು, ಅಂದ್ರೆ ಬೇಸ್ಡ್ ಆನ್ ಸ್ಟೇಟ್ಮೆಂಟ್ಸ್ ನೋಡ್ಬೇಕಾಗುತ್ತೆ. ಸೊ ಕೋಶೀಯ ಕೊರತೆ ಎಷ್ಟಾಗುತ್ತೆ? 10,000 crores ಆಗುತ್ತೆ. ಪ್ರಾಥಮಿಕ ಕೊರತೆಯು 4,000 ಕೋಟಿ. ಪ್ರಾಥಮಿಕ ಕೊರತೆ ಅಂದ್ರೆ ಪ್ರೈಮರಿ ಡೆಫಿಸಿಟ್ ಗೆ ನಾನು ಏನಂತ ಹೇಳಿದ್ದೀನಿ? ಪ್ರೈಮರಿ ಡೆಫಿಸಿಟ್ ಅಂತ ಹೇಳಿದ್ರೆ ನಿಮ್ಮ UPSC ಕೀ ಆನ್ಸರ್ ಗೆ ಹೋಲಿಕೆ ಮಾಡಿ ಎಕ್ಸ್ಪ್ಲನೇಷನ್ ಇದನ್ನ ಕರೆಕ್ಟ್ ಆಗಿ ಇದು ಮಾಡ್ಕೊಳ್ಳಿ. ನಿಮ್ಮ ಸ್ಟೇಟ್ ಸರ್ವಿಸ್ ಅಲ್ಲಿ ಏನಾದ್ರು ಬೇರೆ ಕೀ ಆನ್ಸರ್ ಕೊಟ್ರಿ ಅಂತ ಹೇಳಿದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಅಂದ್ರೆ ಲೋನ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ದಿ ಫಿಸ್ಕಲ್ ಡೆಫಿಸಿಟ್. ನಾನು ಹೇಳ್ತಿರೋದಲ್ಲ, ಕೀ ಆನ್ಸರ್ UPSC ಕೊಟ್ಟಿರುವಂತ ಆಧಾರದ ಮೇಲೆ ಹೇಳ್ತಿರೋದು. ಹಾಗಿದ್ರೆ ಪ್ರೈಮರಿ ಡೆಫಿಸಿಟ್ ಅಂದ್ರೆ ಫಿಸ್ಕಲ್ ಡೆಫಿಸಿಟ್ ಅಲ್ಲಿ ಇಂಟ್ರೆಸ್ಟ್ ಪೇಡ್ ಆನ್ ಪ್ರೀವಿಯಸ್ ಲೋನ್ಸ್. ಕೋಶೀಯ ಕೊರತೆಯಲ್ಲಿ ಇಂದಿನ ವರ್ಷದ ಸಾಲಗಳಿಗೆ ಕಟ್ಟಿರುವಂತಹ ಬಡ್ಡಿಯನ್ನ ಕಳಿಬೇಕು. ಇಲ್ಲಿ ಕೋಶೀಯ ಕೊರತೆ ಎಷ್ಟಿದೆ? 10,000 ಇದೆ. 10,000 ಕೋಟಿ, 10,000 ಏನಾದ್ರು ಅಂದ್ಕೊಳ್ಳಿ. 6,000 ಕೋಟಿಗಳ ಬಡ್ಡಿ ಪಾವತಿ ಅಂದ್ರೆ ಇಂಟ್ರೆಸ್ಟ್ ನ 6,000 ಕೋಟಿ ಪೇ ಮಾಡಿದ್ದೀನಿ. ಹಾಗಿದ್ರೆ ಅದನ್ನ ಕಳಿಬೇಕು ತಾನೆ? ಮೈನಸ್ 6,000 ಕಳೆದಾಗ ನನಗೆ ಎಷ್ಟು ಬರುತ್ತೆ? 4,000 ಕೋಟಿ ಬರುತ್ತೆ. ಈ 4,000 ಕೋಟಿನ ನನ್ಗೆ ಏನಾಗುತ್ತೆ? ಪ್ರೈಮರಿ ಡೆಫಿಸಿಟ್. ಫಿಸ್ಕಲ್ ಡೆಫಿಸಿಟ್ ಅಲ್ಲಿ ಕಟ್ಟಿರುವಂತಹ ಸಾಲದ ಬಡ್ಡಿಯನ್ನ ಮೈನಸ್ ಮಾಡಬೇಕು. ಹಾಗಿದ್ರೆ 4,000 ಕೋಟಿ 3 ಹೇಳಿಕೆಗಳೇನಾಗುತ್ತೆ? ಸರಿ ಹೋಗುತ್ತೆ. 1, 2, 3 ಇವೇನಾಗುತ್ತೆ? 3 ಕರೆಕ್ಟ್. ಐ ಹೋಪ್ ಇಟ್ಸ್ ಕ್ಲಿಯರ್. ಎನಿ ಡೌಟ್ಸ್? ನೋ ಡೌಟ್ಸ್. ಓಕೆ, ಸೊ ಈಗ ಇದು ಅನದರ್ ಕ್ವೆಶನ್ 2025ರಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುವಂತಹ ಪ್ರಶ್ನೆ. ಒಂದ್ಸತಿ ನೋಡಿ ಕನ್ನಡ ಮೀಡಿಯಂ ಅಲ್ಲಿ ಈ ಒಂದು ಕೊರತೆಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಹಾಗಿದ್ರೆ ಒಂದು ದೇಶದ ವಿತ್ತೀಯ ಕೊರತೆಯು ಫಿಸ್ಕಲ್ ಡೆಫಿಸಿಟ್ 50,000 ಕೋಟಿ ಇದೆ. ಅಂದ್ರೆ ಒಂದು ದೇಶದ, ನಮ್ಮ ದೇಶದ ಫಿಸ್ಕಲ್ ಡೆಫಿಸಿಟ್ 50,000 crores ಇದೆ. ಆ ದೇಶವು ಸಾಲೇತರ ಬಂಡವಾಳ ಸ್ವೀಕೃತಿಗಳಿಂದ, ನಾನ್ ಡೆಪ್ಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಇಂದ 10,000 ಕೋಟಿ ಬರ್ತಾ ಇದೆ. ದೇಶದ ಬಡ್ಡಿ ಪಾವತಿ ಬಾಧ್ಯತೆ ಅಂದ್ರೆ ಇಂಟ್ರೆಸ್ಟ್ ಲಯಬಿಲಿಟಿ, ಇಂಟ್ರೆಸ್ಟ್ ಎಷ್ಟು ಕೊಡ್ಬೇಕು ಅಂದ್ರೆ 1,500 crores ಕೊಡ್ಬೇಕಿದೆ. ಹಾಗಾದರೆ ದೇಶದ ಒಟ್ಟು ಪ್ರಾಥಮಿಕ ಕೊರತೆ ಎಷ್ಟು? ಅಂದ್ರೆ ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ? 50,000 crores ಇದೆ. ಸೊ 50,000 crores ಅಲ್ಲಿ ಫಿಸ್ಕಲ್ ಡೆಫಿಸಿಟ್ ಅಲ್ಲಿ ನಾನು ನಾನ್ ಡೆಪ್ಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರೆಸಿಪ್ಟ್ಸ್ ನ ಫಿಸ್ಕಲ್ ಡೆಫಿಸಿಟ್ ಕೂಡಲ್ಲ. ಇಲ್ಲಿ ಏನಾದ್ರು ಡೆಪ್ಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ಕೊಟ್ಟಿದ್ರು ಅಂತ ಹೇಳಿದ್ರೆ ಅದು ಸಾಲದಿಂದ ಬರ್ತಿರೋದ್ರಿಂದ ಅದು ನಮಗೆ ಫಿಸ್ಕಲ್ ಡೆಫಿಸಿಟ್ ಆಡ್ ಆನ್ ಆಗೋದು. ಬಟ್ ಇದನ್ನ ನಾವು ಕನ್ಸಿಡರ್ ಮಾಡಲ್ಲ. ಎಕ್ಸಾಮ್ ಅಲ್ಲಿ ಟ್ರ್ಯಾಪ್ ಮಾಡಿ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಈ ಡೇಟಾ ಕೊಟ್ಟಿದ್ದಾನೆ. ನಾನ್ ಡೆಪ್ಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರೆಸಿಪ್ಟ್ಸ್ 10,000 ಕೋಟಿ ನನಗೆ ಫಿಸ್ಕಲ್ ಡೆಫಿಸಿಟ್ ಗೆ ಸೇರಲ್ಲ. ಹಾಗಾಗಿ ಅದನ್ನ ಬಿಡಬೇಕು. ಹಾಗಿದ್ರೆ ದೇಶದ ಬಡ್ಡಿ ಪಾವತಿ ಬಾಧ್ಯತೆ ಅಂದ್ರೆ ಇಂಟ್ರೆಸ್ಟ್ ಪೇಡ್ ಆನ್ ಪ್ರೀವಿಯಸ್ ಲೋನ್ಸ್ ಎಷ್ಟಿದೆ? 1,500 ಕೋಟಿ ಇದೆ. ಹಾಗಿದ್ರೆ ಅವ್ರು ಏನ್ ಕೇಳಿದಾರೆ? ಪ್ರೈಮರಿ ಡೆಫಿಸಿಟ್ ಅನ್ನ ಕೇಳಿದಾರೆ. ಪ್ರೈಮರಿ ಡೆಫಿಸಿಟ್ ಅಂದ್ರೆ ಏನಂತ ಹೇಳಿದ್ರೆ ಫಿಸ್ಕಲ್ ಡೆಫಿಸಿಟ್ ಅಲ್ಲಿ ಇಂಟ್ರೆಸ್ಟ್ ಪೇಡ್ ಆನ್ ಪ್ರೀವಿಯಸ್ ಲೋನ್ಸ್ ನ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಹಾಗಿದ್ರೆ 50,000 ಕೋಟಿಯಲ್ಲಿ ನಾನು 1,500 ಕೋಟಿ ಕಳೆದೆ ಅಂತ ಹೇಳಿದ್ರೆ ದಟ್ ಇಸ್ 48,500 ಕೋಟಿ ಬರುತ್ತೆ. ದಿಸ್ ಇಸ್ ದಿ ಆಕ್ಚುಯಲ್ ಪ್ರೈಮರಿ ಡೆಫಿಸಿಟ್. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಸರ್, ಇಷ್ಟು ನಿಮ್ಮ ಬಡ್ಜೆಟ್ ಅಲ್ಲಿ ಬಂದಿರುವಂತಹ ಪ್ರಶ್ನೆಗಳು, ಅಂದ್ರೆ ಬಡ್ಜೆಟ್ ಸ್ಟಾಟಿಕ್ ಅಲ್ಲಿ ಬರುವಂತಹ ಪ್ರಶ್ನೆಗಳು ನಿಮ್ಮ ಕಾನ್ಸ್ಟಿಟ್ಯೂಷನ್ ಆಂಗಲ್ ಯಾವ್ದ್ರಲ್ಲಾರು ನೋಡಿ. ಈಗ ನಾವು ಸ್ಟೇಟ್ ಬಡ್ಜೆಟ್ ಗೆ ಹೋಗ್ತಾ ಇದೀವಿ. ಅಂದ್ರೆ ನಿಮ್ಮ ಕರ್ನಾಟಕ ಸರ್ಕಾರ ಮಂಡಿಸಿರುವಂತಹ ಬಡ್ಜೆಟ್, ಈ ಬಡ್ಜೆಟ್ ಅಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬರಬಹುದು, ಅದ್ರ ಜೊತೆಗೆ ಯಾವ್ಯಾವ ಸ್ಕೀಮ್ಸ್ ಅನೌನ್ಸ್ ಮಾಡಿದೆ ಅಂತ ಮೊದಲನೇದಾಗಿ ನೋಡ್ತಾ ಬರೋಣ. ಸೊ ಫಸ್ಟ್ ಡೇಟ್ ಯು ಶುಡ್ ನೋ. KS ಎಕ್ಸಾಮ್ ಅಲ್ಲಿ ಕೇಳಿದ ಡೇಟು ಯಾವ್ದು? ಡೇಟು 6th ಮಾರ್ಚ್ 2026. ನಿದ್ದೆಗಣ್ಣಲ್ಲಿ ಕೇಳಿದ್ರು ಬರಬೇಕು. ಏನು 2026ರಲ್ಲಿ ಬಡ್ಜೆಟ್ ಯಾವ ಡೇಟಿಗೆ ಅನೌನ್ಸ್ ಮಾಡಿದ್ರು ಅಂತ ಹೇಳಿದ್ರೆ 6 ಮಾರ್ಚ್ 2026ರಂದು ಕರ್ನಾಟಕದ ಆಗಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು 17ನೇ ಬಾರಿ 17 ಟೈಮ್ಸ್ ಅಲ್ಲಿ ಬಡ್ಜೆಟ್ ಅನ್ನ ಹೈಯೆಸ್ಟ್ ಆಯ್ತು ಅಂತ ಅಂದ್ಮೇಲೆ, ಸೊ ನೆಕ್ಸ್ಟ್ ಬಡ್ಜೆಟ್ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಕರ್ನಾಟಕ ಗೌರ್ಮೆಂಟ್ಗೆ ಯಾವ್ಯಾವ ರೀತಿ ರೆವೆನ್ಯೂ ಬಂತು ಅಂತ ಹೇಳಿ ನೋಡೋಣ. ದಟ್ ಇಸ್ ರೆಸಿಪ್ಟ್ಸ್. ಹೌದಾ? ರುಪಿ ಕಮ್ಸ್ ಅಂದ್ರೆ ನಾವಿಲ್ಲಿ 1 ರೂಪಿಗೆ ಹೋಲಿಕೆ ಮಾಡಿದೀವಿ. ಅದರ ಅರ್ಥ 1 ರೂಪಿ ಬಂತಂದ್ರೆ ಅದರಲ್ಲಿ ಎಷ್ಟೆಷ್ಟು ಪೈಸಾ ಯಾವ್ಯಾವ ಮೂಲಕ ಬರುತ್ತೆ ಅಂತ ಹೇಳಿ. ಅದನ್ನೇ 100 ರೂಪೀಸ್ ಇರ್ಬೋದು ಅಥವಾ 1000 ರೂಪೀಸ್ ಇರ್ಬೋದು. ಒಟ್ಟು ಟೋಟಲ್ ಬಜೆಟ್ ನ ಗಾತ್ರವನ್ನ ನೋಡಿದಾಗ ಅಲ್ಲಿ ಆ ಪರ್ಸೆಂಟೇಜ್ ಗೆ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಳ್ಳೋಣ. ಹಾಗಿದ್ರೆ ಇಲ್ಲಿ ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂ ಎಷ್ಟಿದೆ? 49 ಪೈಸಾ ಇದೆ. ಅಂದ್ರೆ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಮೂಲಕ ಬರುವಂತದ್ದು ಎಷ್ಟು ಅಂತ ಹೇಳಿದ್ರೆ 49%. ಹೈಯೆಸ್ಟ್ ಇದು 50% ಗಿಂತ ಕಮ್ಮಿ ಇದೆ. ಅದೇ ರೀತಿ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ಹೇಳಿದ್ದೀನಿ. ಅಂದ್ರೆ ಬಂಡವಾಳ ಸ್ವೀಕೃತಿಗಳು ಮತ್ತು ಬಾರೋಯಿಂಗ್, ಸಾಲಗಳ ಮುಖಾಂತರವಾಗಿ ಎಷ್ಟು ಬರ್ತಿದೆ ಅಂದ್ರೆ 29% ಬರ್ತಿದೆ. ಅದ್ರ ಜೊತೆಗೆ ಸೆಂಟ್ರಲ್ ಗವರ್ನಮೆಂಟ್ ಶೇರ್ ಆಫ್ ದಿ ಟ್ಯಾಕ್ಸಸ್ ಅಂದ್ರೆ ಶೇರ್ ಆಫ್ ಸೆಂಟ್ರಲ್ ಗವರ್ನಮೆಂಟ್ ಟ್ಯಾಕ್ಸಸ್ ಏನಿದೆಯಲ್ಲ ಅದರಲ್ಲಿ ಎಷ್ಟು ಬರ್ತಿದೆ ಅಂತ ಹೇಳಿದ್ರೆ 14% ಅಥವಾ 14 ಪೈಸಾ ಬರ್ತಿದೆ. ಒಂದು 49, 20. ನಿಮ್ಮ KS ನೋಟಿಫಿಕೇಶನ್ ಆಗಿದೆ. KS ಅಲ್ಲಿ ಇದ್ರ ಮೇಲೆ ಕ್ವೆಶನ್ ಬಂದೇ ಬರುತ್ತೆ. ಅಂದ್ರೆ ಏನ್ 3 ಫ್ಯಾಕ್ಟ್ಸ್ ಡೇಟಾ ಹೇಳ್ತೀನಿ ಇವಾಗ. ಈ ಡೇಟಾ ಮೇಲೆ ಒಂದು ಕ್ವೆಶನ್ ಬರಲೇಬೇಕು. ನಿಮ್ಮ ಬಡ್ಜೆಟ್ ಸ್ಪೀಚ್ ಅಲ್ಲಿ ಏನು 40 ಕರೆಂಟ್ ಅಫೇರ್ಸ್ ಇರುತ್ತಲ್ಲ, ಇದ್ರಲ್ಲಿ ಮಿನಿಮಮ್ 10 ಕ್ವೆಶನ್ ಬಡ್ಜೆಟ್ ಮತ್ತೆ ಎಕನಾಮಿಕ್ ಸರ್ವೆ ಇಂದಾನೆ ಬರ್ದೇ ಬರುತ್ತೆ. ಮಿನಿಮಮ್ ಹೇಳ್ತಾ ಇರೋದು ನಾನು. ಸೊ ಹಾಗಾಗಿ ಈ ಡೇಟಾನ ಪ್ರಾಪರ್ ಆಗಿ ಬೈ ಹಾರ್ಟ್ ಮಾಡಿ
ಒಂದು 49% ಏನು ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವೆನ್ಯೂ ಅಂದ್ರೆ ರಾಜ್ಯ ಸರ್ಕಾರದ ತೆರಿಗೆಗಳು ಯಾವ್ಯಾವ್ದು ಇದೆ ಅಂತ ಗೊತ್ತಿದೆ ನಿಮಗೆ. SGST ಇದೆ, ಲ್ಯಾಂಡ್ ರೆವೆನ್ಯೂ ಇದೆ, ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಇದೆ, ಕಮರ್ಷಿಯಲ್ ಟ್ಯಾಕ್ಸ್ ಇದೆ. ಈ ಮೂಲಕ ಬರುವಂತದ್ದು ಎಷ್ಟು 49%. ಅಂದ್ರೆ ₹1 ಬಂತಂದ್ರೆ 49 ಪೈಸೆ ಬರುತ್ತೆ. ₹100 ಬಂತಂತ ಹೇಳಿದ್ರೆ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಅಲ್ಲಿ ಈ ಫ್ಯಾಕ್ಟ್ ಯಾವ್ದಾದ್ರು ಕೇಳ್ಬೋದು ಆಯ್ತಾ. ₹100 ಬಂತಂದ್ರೆ ₹49 ಬರುತ್ತೆ, ₹1000 ಬಂತಂದ್ರೆ ₹490 ಬರುತ್ತೆ. ಹಂಗೆ ಬಜೆಟ್ ನ ಗಾತ್ರವನ್ನು ನೋಡಿದಾಗ ಅದಕ್ಕೆ ಪ್ರಾಪರ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂದ್ರೆ ಅರ್ಥ ಹೇಳಿದೀನಿ ಇವಾಗ ಆಲ್ರೆಡಿ. ಏನು ಕ್ಯಾಪಿಟಲ್ ರಿಸಿಪ್ಟ್? ಬಂಡವಾಳ ಸ್ವೀಕೃತಿ ಮತ್ತು ಸಾಲಗಳ ಮುಖಾಂತರ ಎಷ್ಟು ಬರ್ತಾರೆ? 29 ಪೈಸಾ ಆರ್ 29%. ಹಾಗೆ ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್, ಫೈನಾನ್ಸ್ ಕಮಿಷನ್ ಸ್ಟೇಟ್ ಗವರ್ನಮೆಂಟ್ ಗೆ ಡೆವಲ್ಯೂಷನ್ ಮೂಲಕ ಇಷ್ಟು ದುಡ್ಡನ್ನ ಕೊಡ್ಬೇಕಂತ ಹೇಳುತ್ತೆ. ಆ ದುಡ್ಡಲ್ಲಿ ಎಷ್ಟು ಟೋಟಲ್ ಪರ್ಸೆಂಟ್ ಅಂತ ಹೇಳಿದ್ರೆ 14%. ಅಂದ್ರೆ 14 ಪೈಸಾ ನಮ್ಮ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಸೆಂಟ್ರಲ್ ಶೇರ್ ಆಫ್ ಟ್ಯಾಕ್ಸ್ ಇಂದ ಬರುತ್ತೆ. ನೆಕ್ಸ್ಟ್ ಗ್ರಾಂಟ್ಸ್ ಫ್ರಮ್ ಸೆಂಟ್ರಲ್ ಗವರ್ನಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ ಕೆಲವೊಂದು ಸ್ಕೀಮ್ ಗಳಿಗೆ ಕೆಲವೊಂದು ಅನುದಾನಗಳನ್ನ ಕೊಡುತ್ತೆ ರಾಜ್ಯ ಸರ್ಕಾರಕ್ಕೆ. ಪಂಚಾಯತಿ ಗ್ರಾಂಟ್ಸ್ ಇರ್ಬೋದು, ಬೇರೆ ಯಾವುದೇ ಗ್ರಾಂಟ್ಸ್ ಇರ್ಬೋದು. ಆ ಗ್ರಾಂಟ್ಸ್ ಮೂಲಕ ಬರುವುದು ಎಷ್ಟು ಅಂತ ಹೇಳಿದ್ರೆ 4%. ಅದೇ ರೀತಿ ನಾನ್ ಟ್ಯಾಕ್ಸ್ ರಿಸೀಪ್ಟ್ಸ್ ಅಂದ್ರೆ ತೆರಿಗೆಯೇತರ ಅಂದ್ರೆ ಸರ್ಕಾರಕ್ಕೆ ತೆರಿಗೆ ಮೂಲಕ ಅಲ್ಲದ ವಿಚಾರದಲ್ಲಿ ಯಾವ್ಯಾವ್ದು ಆದಾಯ ಬರುತ್ತೆ, ಎಷ್ಟು ಪರ್ಸೆಂಟ್ ಆದಾಯ ಬರುತ್ತೆ ಅಂದ್ರೆ 4%. ಈ ಫ್ಯಾಕ್ಟ್ ಗೊತ್ತಿರ್ಲಿ. ಒಂದು ಏನು 49, 29, 14, 4, 4. ಸೊ ಟೋಟಲ್ ಎಷ್ಟು 5. ಅದರಲ್ಲಿ 49 ಯಾವುದು? ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವೆನ್ಯೂ. 29 ಏನು? ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂಡ್ ಬಾರೋಯಿಂಗ್ಸ್. 14 ಏನು? ಸೆಂಟ್ರಲ್ ಗವರ್ನಮೆಂಟ್ ಶೇರ್ ಆಫ್ ಟ್ಯಾಕ್ಸಸ್, ಶೇರ್ ಆಫ್ ಸೆಂಟ್ರಲ್ ಗವರ್ನಮೆಂಟ್ ಟ್ಯಾಕ್ಸಸ್. ಹಾಗಿದ್ರೆ 4% ಏನು? ಗ್ರಾಂಟ್ಸ್ ಫ್ರಮ್ ಸೆಂಟ್ರಲ್ ಗವರ್ನಮೆಂಟ್. ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಸೆಂಟ್ರಲ್ ಟ್ಯಾಕ್ಸಸ್ ಅಲ್ಲಿ ಶೇರು 14%, ಗ್ರಾಂಟ್ಸ್ ಮೂಲಕ ಬರೋದು 4%. ಅದೇ ರೀತಿ ನಾನ್ ಟ್ಯಾಕ್ಸ್ ರಿಸಿಪ್ಟ್ಸ್ ಎಷ್ಟು ಅಂತ ಹೇಳಿದ್ರೆ ತೆರಿಗೆ ತರ ಬರುವುದು 4%. ಡಿಸೆಂಡಿಂಗ್ ಆರ್ಡರ್ ಕೇಳಬಹುದು, ಅಸೆಂಡಿಂಗ್ ಆರ್ಡರ್ ಕೇಳಬಹುದು, ಅಥವಾ ಎಷ್ಟು ಪರ್ಸೆಂಟೇಜ್ ಅಂತ ಕೇಳಬಹುದು, ಎಷ್ಟು ರೂಪಾಯಿ ಅಂತ, ಎಷ್ಟು ಪೈಸೆ ಅಂತನಾದ್ರೂ ಕೇಳಬಹುದು. ಗೊತ್ತಿರಬೇಕು. ನಿದ್ದೆಗಳಲ್ಲಿ ಕೇಳಿದ್ರು ಈ ಕ್ವೆಶನ್ ಮಿಸ್ ಆಗಬಾರ್ದು. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಈ ಕ್ವೆಶನ್ ಆನ್ಸರ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಈ PDF ನ ಅಶ್ವಮೇಧ IAS ಅಂತ ಟೆಲಿಗ್ರಾಮ್ ಚಾನಲ್ ಹಾಕಿ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಅದಕ್ಕೆ ಜಾಯ್ನ್ ಆಗಿ. ಹಾಗಿದ್ರೆ ಕನ್ನಡ ಮೀಡಿಯಂ ಅಲ್ಲಿ ಕ್ವೆಶನ್ ನೋಡೋದಿತ್ತು ಅಂತ ಹೇಳಿದ್ರೆ ಕರ್ನಾಟಕ ಬಜೆಟ್ 2026-27 ಬಜೆಟ್ ಅಂದಾಜುಗಳ ಬಜೆಟ್ ಎಸ್ಟಿಮೇಟ್ಸ್ ಬಿ ಪ್ರಕಾರ ರಾಜ್ಯಕ್ಕೆ ₹1 ಹೇಗೆ ಬರುತ್ತದೆ ಎಂಬುದಕ್ಕೆ ಸಂಬಂಧಿಸಿದ ಈ ಕೆಳಗಿನ ಸ್ವೀಕೃತಿ ಮೂಲಗಳನ್ನು ಅವುಗಳ ಕೊಡುಗೆಯ ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಇಳಿಕೆ ಕ್ರಮದಲ್ಲಿ ಅಂತ ಹೇಳಿದ್ರೆ ದಟ್ ಇಸ್ ಡಿಸೆಂಡಿಂಗ್ ಆರ್ಡರ್. ಇಳಿಕೆ ಕ್ರಮ ಫಸ್ಟ್ ಜಾಸ್ತಿ ಇರಬೇಕು, ಕಮ್ಮಿ ಇರಬೇಕು, ಆಮೇಲೆ ಇನ್ನ ಕಮ್ಮಿ ಆಗ್ಬೇಕು. ಈಗ ಗೊತ್ತಿರ್ಬೇಕು ನಿಮ್ಗೆ. ಫಸ್ಟ್ ಇಲ್ಲಿ ನೋಡಿ, ರಾಜ್ಯ ತೆರಿಗೆ ಆದಾಯ. ಸೊ ರಾಜ್ಯ ತೆರಿಗೆ ಆದಾಯದ ಮೂಲಕ ಬರುವಂತದ್ದು ಎಷ್ಟು ಪರ್ಸೆಂಟೇಜ್? 49%. ಅದೇ ಎಷ್ಟು ಇರೋದು, ಹಾಗಾಗಿ ಅದೇ ಫಸ್ಟ್ ಬರಬೇಕು. ಫಸ್ಟ್ ರಾಜ್ಯ ತೆರಿಗೆ ಆದಾಯ ಇರುವಂತದ್ದನ್ನ ಬಿಟ್ಬಿಟ್ಟು ಫಸ್ಟ್ ಇರೋದು ಅದಿರ್ಬೇಕು. ಬಿಟ್ಬಿಟ್ಟು ಬೇರೆ ಎಲ್ಲ ಆಪ್ಷನ್ ತೆಗ್ದಾಕಿ. ಇಲ್ಲಿದೆ. ಸೊ ಹಾಗಾಗಿ ಸಿ ಆಪ್ಷನ್ ಅನ್ನ ತೆಗ್ದಾಕಿ. ಆಲ್ವೇಸ್ ಈ ತರ ಬಂತಂತ ಹೇಳಿದ್ರೆ ಎಲಿಮಿನೇಟ್ ಮಾಡಕ್ ನೋಡಿ. ಸರಿ ಮಾಡ್ಲಿಕ್ಕೆ ನೋಡುವುದಕ್ಕಿಂತ ಬದಲಾಗಿ ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡ್ಲಿಕ್ಕೆ ನೋಡಿ. ಸೊ ಹಾಗಿದ್ರೆ ಮೊದಲನೇದು ರಾಜ್ಯ ತೆರಿಗೆ ಆದಾಯ ಇದೆ. ಸೊ ಹಾಗಿದ್ರೆ ಸೆಕೆಂಡ್ ಏನು? 29%. ಯಾವ್ದಿದು 29%? ನೀವ್ ಹೇಳ್ಬೇಕು, ಇಷ್ಟೊತ್ತಿಗೆ ನೋಡಿರ್ಬೇಕು. ಯಾವ್ದು? ಕ್ಯಾಪಿಟಲ್ ರಿಸೀಪ್ಟ್ಸ್ ಅಂಡ್ ಬಾರೋಯಿಂಗ್ಸ್. ಅಂದ್ರೆ ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಕಲಿಬೇಕು. ಬಂಡವಾಳ ಸ್ವೀಕೃತಿಗಳು ಮತ್ತು ಸಾಲಗಳ ರೂಪದಲ್ಲಿ 29 ಪೈಸೆ ಅಥವಾ ₹29 ಬರುತ್ತೆ. ಸಾರಿ 29% ಬರುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಇರೋದು ಅದಿರೋದ್ರಿಂದ ಬಂಡವಾಳ ಸ್ವೀಕೃತಿಗಳು ಮತ್ತು ಸಾಲಗಳು ನೆಕ್ಸ್ಟ್ ಇರಬೇಕು. ಸಿನ್ಸ್ ಇಟ್ ಇಸ್ ಅ ಡಿಸೆಂಡಿಂಗ್ ಆರ್ಡರ್, ಇಳಿಕೆ ಕ್ರಮದಲ್ಲಿ ಇರುವುದರಿಂದ. ಸೊ ಹಾಗಿದ್ರೆ ಇಲ್ಲಿ ಬಂಡವಾಳ ಸ್ವೀಕೃತಿಗಳು ನೆಕ್ಸ್ಟ್ ಇದೆ. ಸೊ ಅಫ್ಕೋರ್ಸ್ ಬಂಡವಾಳ ಸ್ವೀಕೃತಿನೇ ಇರಬೇಕು. ಸೊ ಹಾಗಾಗಿ ಎ ಆಪ್ಷನ್ ಇಟ್ಕೋತೀನಿ. ಇಲ್ಲಿ ಕೇಂದ್ರ ತೆರಿಗೆಗಳಿಂದ ರಾಜ್ಯದ ಪಾಲು ಹೋಯ್ತದು. ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್ ಎಷ್ಟು? 14%. ಅದು ಥರ್ಡ್ ಪ್ಲೇಸ್ ಅಲ್ಲಿ ಇದೆ. ಸೊ ಹಾಗಾಗಿ ಅದು ಹೋಯ್ತು. ಇಲ್ಲಿ ಏನಾಗುತ್ತೆ? ಬಂಡವಾಳ ಸ್ವೀಕೃತಿಗಳು ಆಪ್ಷನ್ ಎ ಮತ್ತೆ ಡಿ ಇದೆ. ನೆಕ್ಸ್ಟ್ ಯಾವುದು? 14%. 49, 29 ಆದ್ಮೇಲೆ ಇನ್ನ ಎಷ್ಟು ಪರ್ಸೆಂಟೇಜು? 14%. ಯಾವ್ದಿದು 14%? ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್. ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್ ಅಲ್ಲಿ 14% ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಅದು ದಟ್ ಇಸ್ ಬಂಡವಾಳ ಸ್ವೀಕೃತಿಗಳು ಮತ್ತು ಸಾಲಗಳು ಕೇಂದ್ರ ತೆರಿಗೆಗಳಿಂದ ರಾಜ್ಯದ ಪಾಲು. ಹಾಗಿದ್ರೆ ಥರ್ಡ್ ಅದೇ ಇದೆ. ಸೊ ಇಲ್ಲಿಗೆ ಬರ್ತಾ ಇದ್ದೀನಿ. ಇಲ್ಲಿ ಕೇಂದ್ರ ಸರ್ಕಾರದ ಅನುದಾನಗಳು ಇದೆ. ಸೊ ಗ್ರಾಂಟ್ಸ್ ಅಲ್ಲ, ಗ್ರಾಂಟ್ಸ್ ಎಷ್ಟು ಪರ್ಸೆಂಟೇಜ್ ಇದೆ? 4% ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಕೂಡ ಹೋಗುತ್ತೆ. ಉಳ್ಕೊಳ್ಳುವಂತ ಆನ್ಸರ್ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್. ಲಾಂಗ್ ಸ್ಟೋರಿ ಶಾರ್ಟ್, ರಾಜ್ಯ ಸರ್ಕಾರಕ್ಕೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ₹1 ಯಾವ ಮೂಲಕ ಬರುತ್ತೆ ಅನ್ನೋದು. 49 ಪೈಸಾ ಸ್ಟೇಟ್ ಓನ್ ಟ್ಯಾಕ್ಸ್ ರೆವೆನ್ಯೂ. ರಾಜ್ಯದ ತೆರಿಗೆ ರೂಪದಲ್ಲಿ 49 ಪೈಸಾ ಬಂತು ಅಂತ ಹೇಳಿದ್ರೆ ಬಂಡವಾಳ ಸ್ವೀಕೃತಿ ಮತ್ತು ಸಾಲಗಳ ರೂಪದಲ್ಲಿ 29 ಪೈಸೆ ಅಥವಾ 29% ಬರುತ್ತೆ. ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್ ಅಂದ್ರೆ ಕೇಂದ್ರ ಸರ್ಕಾರದ ತೆರಿಗೆಗಳಲ್ಲಿನ ಪಾಲು ಎಷ್ಟು ಬರುತ್ತೆ ಅಂದ್ರೆ 14% ಬರುತ್ತೆ. ಅದ್ರ ಜೊತೆಗೆ ಅನುದಾನಗಳು ಅಂದ್ರೆ ಕೇಂದ್ರ ಸರ್ಕಾರದಿಂದ ಬರುವಂತಹ ರಾಜ್ಯ ಸರ್ಕಾರಕ್ಕೆ ಅನುದಾನಗಳು 4% ಅಥವಾ 4 ಪೈಸೆ. ಅಥವಾ ರಾಜ್ಯ ಸರ್ಕಾರಕ್ಕೆ ಲಾಸ್ಟ್ ಅಲ್ಲಿ ಇರುವಂತದ್ದು ರಾಜ್ಯ ಸರ್ಕಾರಕ್ಕೆ ತೆರಿಗೆ ಅಲ್ಲದ ರೂಪದಲ್ಲಿ ಆದಾಯ ಬರುವಂತದ್ದು 4 ಪೈಸೆ ಆರ್ 4%. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಇಷ್ಟು ಅರ್ಥ ಆಯ್ತು? ವೆರಿ ಗುಡ್.
ಹಾಗಿದ್ರೆ ಈಗ ಹೌದ ರುಪಿ ಕಮ್ಸ್ ಅಂದ್ರೆ ರುಪಿ ಬರೋದಾದ್ಮೇಲೆ ಈಗ ಹೋಗೋದ್ ಹೆಂಗ್ ಹೋಗುತ್ತೆ ಅಂತ ನೋಡ್ಬೇಕು. ಅಂದ್ರೆ ಎಲ್ಲಿ ಅಂದ್ರೆ ಯಾವ ಡಿಪಾರ್ಟ್ಮೆಂಟಿಗೆ ಕೊಡ್ತೀವಿ, ಎಷ್ಟೆಷ್ಟು ದುಡ್ಡನ್ನ ಒಂದೊಂದು ರೂಪಾಯಲ್ಲಿ ಕಳಿಸ್ತೀವಿ ಅಂತ. ಸೊ ಇಷ್ಟು ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಸರ್ ಇಷ್ಟೊಂದು ಫ್ಯಾಕ್ಟ್ಸ್ ಇದೆ, ಇಂಪಾರ್ಟೆಂಟ್ ಸರ್ ಅಂತ ಹೇಳಿದ್ರೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸಿನ್ಸ್ ಇಟ್ಸ್ ಕಾಂಪಿಟೇಷನ್ ಹೈ ಇರೋದ್ರಿಂದ ಯು ಹ್ಯಾವ್ ಟು ಬೈ ಹಾರ್ಟ್, ಯು ಹ್ಯಾವ್ ಟು ಬೈ ಹಾರ್ಟ್. ಸೊ ಹಾಗಿದ್ರೆ ಫಸ್ಟ್ ಡೆಪ್ಟ್ ಸರ್ವಿಸಿಂಗಿಗೆ 20% ಹೋಗುತ್ತೆ. ಡೆಪ್ಟ್ ಸರ್ವಿಸಿಂಗ್ ಅಂತ ಹೇಳಿದ್ರೆ ಸಾಲಗಳನ್ನ ಹಿಂತಿರುಗಿಸಲು, ಅಂದ್ರೆ ಏನು ರಾಜ್ಯ ಸರ್ಕಾರ ಸಾಲ ತಗೊಂಡಿದೆಯಲ್ಲ ಆ ಸಾಲ ಹಿಂತಿರುಗಿಸೋದಕ್ಕೆ ಬಡ್ಡಿ ಪಾವತಿಗಾಗಿ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ರೆ 20%. ಓಕೆ ಫೈನ್. ಅದೇ ರೀತಿ ಅದರ್ ಜನರಲ್ ಸರ್ವಿಸಸ್ ಅಂದ್ರೆ ಅಡ್ಮಿನಿಸ್ಟ್ರೇಷನ್, ಗವರ್ನೆನ್ಸ್ ಮತ್ತೆ ಅದರ್ ಬೇರೆ ಬೇರೆ ಸ್ಕೀಮ್ ಗಳಿಗೆ ಎಷ್ಟು ಅಂತ ಹೇಳಿದ್ರೆ 18 ಪೈಸೆ ಆರ್ 18%. ಒಂದು ಸಾಲ ತೀರ್ಸಕ್ಕೆ 20 ಅಂತ ಹೇಳಿದ್ರೆ ಬೇರೆ ಇತರ ಸೇವೆಗಳಿಗೆ 18% ಅಥವಾ 18 ಪೈಸೆ. ನೆಕ್ಸ್ಟ್ ಸೋಷಿಯಲ್ ವೆಲ್ಫೇರ್ ಅಂದ್ರೆ ಸಾಮಾಜಿಕ ಕಲ್ಯಾಣಕ್ಕಾಗಿ, ಸಾಮಾಜಿಕ ಕಲ್ಯಾಣ, ವುಮೆನ್ ಎಂಪವರ್ಮೆಂಟ್ ಇರ್ಬೋದು ಅಥವಾ ಬಡವರ ಸಬಲೀಕರಣಕ್ಕಿರ್ಬೋದು ಅಥವಾ ಫ್ರೀ ಅಕ್ಕಿ, ಎಲ್ಲಾ ಸೋಷಿಯಲ್ ವೆಲ್ಫೇರ್ಗೆ, ವೆಲ್ಫೇರ್ ಆಫ್ ವಲ್ನರಬಲ್ ಸೆಕ್ಷನ್ಸ್, ಪೆನ್ಷನ್ಸ್, ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್, ಇದಕ್ಕೆ ಎಷ್ಟು ಅಂದ್ರೆ 15%. ಡೆಪ್ಟ್ ಸರ್ವಿಸಿಂಗಿಗೆ 20%, ಅದರ್ ಗವರ್ನಮೆಂಟ್ ಸರ್ವಿಸಸ್ಗೆ 18%, ಅದ್ರ ಜೊತೆಗೆ ವುಮೆನ್ ಡೆವಲಪ್ಮೆಂಟ್ ಅಥವಾ ಸೋಷಿಯಲ್ ವೆಲ್ಫೇರ್ಗೆ 15%. ಐ ಹೋಪ್ ಇಟ್ಸ್ 20, 18, 15%. ನೆಕ್ಸ್ಟ್ 14 ಪೈಸೆ ಏನಕ್ಕೆ ಅಂದ್ರೆ ಅದರ್ ಎಕನಾಮಿಕ್ ಸರ್ವಿಸಸ್, ಇನ್ನಿತರ ಆರ್ಥಿಕ ಚಟುವಟಿಕೆಗಳಿಗೆ 14 ಪೈಸೆ ಹೋಗುತ್ತೆ. ಅಂದ್ರೆ 1 ಪೈಸೆ, 1 ರೂಪಾಯಲ್ಲಿ 20 ಪೈಸೆ ಯಾವ್ದಕ್ಕೆ ಹೋಗುತ್ತೆ? ಡೆಪ್ಟ್ ಸರ್ವಿಸಿಂಗ್, ಸಾಲ ತೀರ್ಸಕ್ಕೋಸ್ಕರ. ಫ್ಯಾಕ್ಟ್ ಇದೆ, ಗೊತ್ತಿರಬೇಕು. 20, 18, 15, 14. 20, 18, 15, 14. 20 ಯಾವ್ದಕ್ಕೆ? ಸಾಲ ತೀರ್ಸಕ್ಕೆ. 18 ನೆಕ್ಸ್ಟ್ ಬರೋದು 18. ಸ್ವಲ್ಪ ಇಳಿಕೆ ಕ್ರಮದಲ್ಲಿ ಹೋಗೋಣ. 18 ಏನಕ್ಕೆ? ಇದೇ ಇದ್ರಲ್ಲಿ ನೋಡ್ಕೋಬೇಕು, 2 ಕಮ್ಮಿ ಆಯ್ತು. 18 ಏನಕ್ಕೆ? ಗವರ್ನೆನ್ಸ್ ರಿಲೇಟೆಡ್ ಸರ್ವಿಸಸ್ಗೋಸ್ಕರ, ಅಡ್ಮಿನಿಸ್ಟ್ರೇಷನ್ ಇದೆಲ್ಲದಕ್ಕೆ. ಸೋಷಿಯಲ್ ವೆಲ್ಫೇರ್ ಎಷ್ಟು? 15%. 14 ಎಷ್ಟು? ಇನ್ನಿತರ ಆರ್ಥಿಕ ಚಟುವಟಿಕೆಗಳಿಗೆ 14%. ನೆಕ್ಸ್ಟ್ 13 ಪೈಸೆ ಯಾವ್ದಕ್ಕೆ? ಅಗ್ರಿಕಲ್ಚರ್, ಇರಿಗೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಅಗ್ರಿಕಲ್ಚರ್, ಇರಿಗೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಗೆ 1 ರೂಪಾಯಿ ಬರೋದ್ರಲ್ಲಿ ನಾವು ಎಷ್ಟು ರೂಪಾಯಿನ ಖರ್ಚು ಮಾಡ್ತಾ ಇದೀವಿ, ಎಷ್ಟು ರೂಪಾಯಿನ ಮೀಸಲಿಟ್ಟಿದೀವಿ ಅಂತ ಹೇಳಿದ್ರೆ 13 ಪೈಸಾ ಆರ್ 13%. ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಫಸ್ಟ್ ನಂಬರ್ಸ್ ನೆನ್ಪಿಟ್ಕೊಳ್ಳಿ, ಅದಾದ್ಮೇಲೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಯಾವ್ಯಾವ್ದು ಅಂತ ನೆನ್ಪಿಟ್ಕೊಳಕ್ ಆಗುತ್ತೆ. ಒಂದು 20, 18, 15, 14, 13. ಅಗೇನ್ 20, 18, 15, 14, 13. 20 ಏನಕ್ಕೆ? ಡೆಪ್ಟ್ ಸರ್ವಿಸಿಂಗ್ಗೆ. 18 ಏನಕ್ಕೆ? ಅಡ್ಮಿನಿಸ್ಟ್ರೇಷನ್ಗೆ. 15 ಏನಕ್ಕೆ? ಸೋಷಿಯಲ್ ವೆಲ್ಫೇರ್ಗೆ. 14 ಏನಕ್ಕೆ? ಅದರ್ ಎಕನಾಮಿಕ್ ಸರ್ವಿಸಸ್, ಇನ್ನಿತರ ಆರ್ಥಿಕ ಚಟುವಟಿಕೆಗಳಿಗೆ. 13 ಯಾವ್ದಕ್ಕೆ? ಅಗ್ರಿಕಲ್ಚರ್ ಮತ್ತೆ ರೂರಲ್ ಡೆವಲಪ್ಮೆಂಟ್ಗೆ. ಸೊ ಹಾಗಿದ್ರೆ ನೆಕ್ಸ್ಟ್ ಎಜುಕೇಶನ್ಗೆ ಎಷ್ಟು ಇಟ್ಟಿದೀವಿ ಅಂತ ಹೇಳಿದ್ರೆ 10 ಪೈಸೆ ಇಟ್ಟಿದೀವಿ. ಎಷ್ಟು? 10 ಪೈಸೆ. ಅದೇ ರೀತಿ ಹೆಲ್ತ್ಗೆ ಎಷ್ಟು? 4 ಪೈಸೆ. ಅದರ್ ಸೋಷಿಯಲ್ ಸರ್ವಿಸಸ್ ಎಷ್ಟು? 3. ವಾಟರ್ ಮತ್ತೆ ಸಪ್ಲೈ, ವಾಟರ್ ಸಪ್ಲೈ ಅಂಡ್ ಸ್ಯಾನಿಟೇಷನ್ ಅಂದ್ರೆ ನೀರಿನ ಹಂಚಿಕೆ ಅಥವಾ ಸ್ಯಾನಿಟೇಷನ್ ಅಂದ್ರೆ ಗೊತ್ತ ಅನ್ಕೊಂಡಿನಿ, ಅದಕ್ಕೆ 3%. ಅಗೇನ್ ಫಸ್ಟ್ ನಂಬರ್ ನೆನ್ಪಿಟ್ಕೊಳ್ಳಿ. ಅದಾದ ನಂತರದಲ್ಲಿ ನಾವು ಯಾವ ಡಿಪಾರ್ಟ್ಮೆಂಟ್ ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ಅಂತ ನೋಡೋಣ. ಅಗೇನ್ ಒಂದ್ಸತಿ ಲಾಂಗ್ ಸ್ಟೋರಿ ಶಾರ್ಟ್ ಆ ನಂಬರ್ಸ್ ಹೇಳ್ತಾ ಇದ್ದೀನಿ. ಫಸ್ಟ್ ಯಾವುದು? ಫಸ್ಟ್ 20, ಆಮೇಲೆ 18, ಆಮೇಲೆ 15, 14, 13, 10. ಇಷ್ಟು ಗೊತ್ತಾದ್ರೆ ಸಾಕು. 4, 3, 3 ಈ ನಂಬರ್ ಇಟ್ಕೊಳ್ಳಿ. 20, 18, 15, 14. 20, 18, 15, 14, 13, 10, 4, 3, 3. 20 ಏನಕ್ಕೆ? ಅಡ್ಮಿನಿಸ್ಟ್ರೇಷನ್ಗೆ. 18 ಏನಕ್ಕೆ? ಗವರ್ನೆನ್ಸ್, 20 ಏನಕ್ಕೆ? ಡೆಪ್ಟ್ ಸರ್ವಿಸಿಂಗ್ಗೆ, ಸಾಲ ತೀರ್ಸಕ್ಕೆ. 18 ಏನಕ್ಕೆ? ಅಡ್ಮಿನಿಸ್ಟ್ರೇಷನ್ಗೆ, ಗವರ್ನೆನ್ಸ್ ರಿಲೇಟೆಡ್ ಸರ್ವಿಸಸ್ಗೆ. 15% ಏನಕ್ಕೆ? 15% ಫಾರ್ ಸೋಷಿಯಲ್ ವೆಲ್ಫೇರ್. 14% ಏನಕ್ಕೆ? ಅದರ್ ಎಕನಾಮಿಕ್ ಸರ್ವಿಸಸ್ಗೆ. 13% ಏನಕ್ಕೆ? ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ಗೆ. 10% ಏನಕ್ಕೆ? ಎಜುಕೇಶನ್ಗೆ. ಹಾಗಿದ್ರೆ 4%, 4, 3, 3 ನೆಸೆಸಿಟಿ ಇಲ್ಲ, ಬಟ್ ಆಲ್ಸೋ ಹ್ಯಾವ್ ಅನ್ ಐಡಿಯಾ ಅಷ್ಟೇ. 4% ಏನಕ್ಕೆ? ಹೆಲ್ತ್. 3% ಏನಕ್ಕೆ? ಅದರ್ ಸೋಷಿಯಲ್ ಸರ್ವಿಸಸ್ಗೆ. ಇನ್ನುಳಿದ 3% ವಾಟರ್ ಸಪ್ಲೈ ಅಂಡ್ ಸ್ಯಾನಿಟೇಷನ್. ಯು ಶುಡ್ ನೋ ಸರ್, ಯು ಶುಡ್ ನೋ. ಬೈ ಹಾರ್ಟ್ ಮಾಡಿ ಇದನ್ನೇ. ಇನ್ನ 2 times 3 times 2 times 3 times ನೋಡ್ತಾ ಇರಿ, ಬರುತ್ತೆ. ಸೊ ಹಾಗಿದ್ರೆ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕ್ವೆಶನ್ ಅದ, ನಾವು ಕನ್ನಡ ಮೀಡಿಯಂ ಅಲ್ಲಿ ಕ್ವೆಶನ್ ಅನ್ನ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಫಸ್ಟ್ ಇಲ್ಲಿ ನೋಡಿ, ನೆನ್ಪಾಗಲ್ಲ, ಮೋಸ್ಟ್ ಆಫ್ ದಿ ಟೈಮ್ಸ್ ನೆನ್ಪಾಗಲ್ಲ, ಬಟ್ ಆಲ್ಸೋ ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಇದರಲ್ಲಿ ಆಪ್ಷನ್ಸ್ ನ ಎಲಿಮಿನೇಷನ್ ಮಾಡಿ ಹೆಂಗ್ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡೋದು. ಕರ್ನಾಟಕ ಬಜೆಟ್ 2026-27 ಉಲ್ಲೇಖದೊಂದಿಗೆ ರೂಪಾಯಿ ಎಲ್ಲಿಗೆ ಹೋಗುತ್ತದೆ, ವೇರ್ ದ ರುಪಿ ಗೋಸ್ ಎಂಬುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಾಲ ನಿರ್ವಹಣೆಯು ಡೆಪ್ಟ್ ಸರ್ವಿಸಿಂಗ್ ಅತ್ಯಂತ ದೊಡ್ಡ ಏಕೈಕ ವೆಚ್ಚದ ಬಪ್ತಾಗಿದೆ. ಅಂದ್ರೆ
ಡೆಪ್ ಸರ್ವಿಸಿಂಗ್ ಇಸ್ ದಿ ಹೈಯೆಸ್ಟ್ ಅಂದ್ರೆ ಕೊಟ್ಟಿರುವಂತದ್ರಲ್ಲಿ ಡೆಪ್ ಸರ್ವಿಸಿಂಗ್ ಹೈಯೆಸ್ಟ್ ಅಂತೆ. ಹೌದು, ಡೆಪ್ ಸರ್ವಿಸಿಂಗ್ ಎಷ್ಟು ಕೊಟ್ಟಿದ್ದೀವಿ? 20% ಅನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್, ಸಾಮಾಜಿಕ ಕಲ್ಯಾಣವು ಅಂದ್ರೆ ಸೋಷಿಯಲ್ ವೆಲ್ಫೇರ್ ಇತರ ಆರ್ಥಿಕ ಸೇವೆಗಳಿಗಿಂತ ಹೆಚ್ಚಿನ ವೆಚ್ಚದ ಪಾಲನ್ನು ಹೊಂದಿದೆ. ಹೌದು, ಇತರ ಆರ್ಥಿಕ ಸೇವೆಗಳು ಎಷ್ಟು? 14%. ಸೋಷಿಯಲ್ ವೆಲ್ಫೇರ್ ಎಷ್ಟು? 15%. ಅಫ್ಕೋರ್ಸ್ ಸೋಷಿಯಲ್ ವೆಲ್ಫೇರ್ ನಾವು ಜಾಸ್ತಿ ಕೊಟ್ಟಿದ್ದೀವಿ ಅದರ್ ಎಕನಾಮಿಕ್ ಆಕ್ಟಿವಿಟೀಸ್ ಗಿಂತ. ಸೊ ಹಾಗಾಗಿ ಎರಡು ಹೇಳಿಕೆಗಳು ಕರೆಕ್ಟ್ ಆಗುತ್ತೆ. ಸೊ ಫಸ್ಟ್ ಎರಡು ಸ್ಟೇಟ್ಮೆಂಟ್ ನ ನೋಡಿ, 1, 2 ಇರುವಂತಹ ಯಾವ್ದಾದ್ರು ಆಪ್ಷನ್ ಇದೆಯಾ ಹುಡುಕಿ. 1, 2 ಆಪ್ಷನ್ ಎ ನಲ್ಲಿದೆ, ಆಪ್ಷನ್ ಡಿ ನಲ್ಲಿದೆ. ಹಾಗಾಗಿ ಈಗ ನನಗೆ ನೋಡ್ಬೇಕಾಗಿರೋದು ಮೂರನೇ ಹೇಳಿಕೆ. ಬಿಕಾಸ್ 4 ಇಲ್ಲಿದೆ, 4 ಇಲ್ಲಿದೆ. ಮೂರನೇ ಹೇಳಿಕೆ ಸರಿ ಆಯ್ತು ಅಂದ್ರೆ 4ನೇದು ಕರೆಕ್ಟ್, ಮೂರನೇ ಹೇಳಿಕೆ ತಪ್ಪಾಯ್ತಂದ್ರೆ ಮೊದಲನೇದು ಕರೆಕ್ಟ್. ಈಗ ಮೂರನೇ ನೋಡಿ, ಶಿಕ್ಷಣವು ಕೃಷಿ ನೀರಾವರಿ ಮತ್ತು ಗ್ರಾಮೀಣಾಭಿವೃದ್ಧಿಗಿಂತ ಹೆಚ್ಚಿನ ವೆಚ್ಚದ ಪಾಲನ್ನು ಹೊಂದಿದೆ. ಸೊ ಶಿಕ್ಷಣಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ವಿ? 10% ಅನ್ನ ಕೊಟ್ಟಿದ್ವಿ, ಹೌದಲ್ವಾ? ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ, ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಎಷ್ಟು ಪರ್ಸೆಂಟೇಜ್ ಅನ್ನ ಕೊಟ್ಟಿದ್ವಿ? 13% ಅನ್ನ ಕೊಟ್ಟಿದ್ವಿ. ಹಾಗಾಗಿ ನಾವು ಶಿಕ್ಷಣಕ್ಕೆ ಕಮ್ಮಿ ಕೊಟ್ಟಿದೀವಿ, ಕೃಷಿಗೆ ಜಾಸ್ತಿ ಕೊಟ್ಟಿದ್ದೀವಿ. ಬಟ್ ಇಲ್ಲಿ ಏನ್ ಹೇಳ್ತಿದೆ? ಶಿಕ್ಷಣವು ಕೃಷಿ ನೀರಾವರಿ ಮತ್ತು ಗ್ರಾಮೀಣಾಭಿವೃದ್ಧಿಗಿಂತ ಅಂದ್ರೆ ಶಿಕ್ಷಣಕ್ಕೆ ಜಾಸ್ತಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದೀವಿ. ಶಿಕ್ಷಣಕ್ಕೆ ಜಾಸ್ತಿ ಕೊಟ್ಟಿಲ್ಲ, 10% ಇದೆ. ಮೂರನೇ ಹೇಳಿಕೆ ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ ಡಿ ನ ತೆಗ್ದಾಕ್ತೀನಿ, ಉಳ್ಕೊಳ್ಳೋದು ಆಪ್ಷನ್ ಎ ಮಾತ್ರ. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಐ ಹೋಪ್ ಇಟ್ಸ್ ಕ್ಲಿಯರ್. ಈಗ ಬ್ರೇಕಪ್ ಏನು? ಕರ್ನಾಟಕ ಬಜೆಟ್ ಓನ್ ಟ್ಯಾಕ್ಸ್ ರೆವೆನ್ಯೂ. ಈಗ ನಾವು ₹1 ಯಾವ ರೀತಿ ಬರುತ್ತೆ ಅಂತ ನೋಡಿದ್ವಿ, ₹1 ಯಾವ್ಯಾವ ಡಿಪಾರ್ಟ್ಮೆಂಟ್ ಹೋಗುತ್ತೆ ಅಂತ ನೋಡಿದ್ವಿ. ಈಗ ಆ ₹1 ನಮಗೆ 49% ಯಾವ್ದ್ರಲ್ಲಿ ಬರುತ್ತೆ? 49%. ಏನು? 49% ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಟ್ಯಾಕ್ಸ್ ಮುಖಾಂತರ ಬರುತ್ತೆ, ಓನ್ ಟ್ಯಾಕ್ಸ್ ರೆವೆನ್ಯೂ. ಈ ಟ್ಯಾಕ್ಸ್ ರೆವೆನ್ಯೂ ಅಲ್ಲಿ ಯಾವ್ಯಾವ ಟ್ಯಾಕ್ಸ್ ಅಲ್ಲಿ ಹೈಯೆಸ್ಟ್ ಬರುತ್ತೆ? ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಏನ್ ಕೇಳ್ಬೋದು ಅಂದ್ರೆ ಎಷ್ಟು ಬರುತ್ತೆ ಟ್ಯಾಕ್ಸ್ ಮುಖಾಂತರ? ಯಾವ್ದಾರ ಕಮರ್ಷಿಯಲ್ ಟ್ಯಾಕ್ಸ್ ಇರ್ಲಿ, ಸ್ಟೇಟ್ ಎಕ್ಸೈಸ್ ಇರ್ಲಿ, ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡ್ಯೂಟಿ ಇರ್ಲಿ, ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಇರ್ಲಿ, ಅದರ್ಸ್ ಇರ್ಲಿ, ಇಷ್ಟು ಗೊತ್ತಿರಬೇಕು. ಈ 4 ಟ್ಯಾಕ್ಸ್ ಗಳು ಯಾವ ಗವರ್ಮೆಂಟ್ ಕಲೆಕ್ಟ್ ಮಾಡೋದು? ಸ್ಟೇಟ್ ಗವರ್ನಮೆಂಟ್ ಕಲೆಕ್ಟ್ ಮಾಡೋದು. ಹಾಗಿದ್ರೆ ಕೇಳ್ಬಿಡ್ತಾನೆ, ಈ ಕೆಳಗಿನವುಗಳಲ್ಲಿ ಯಾವ ತೆರಿಗೆಯನ್ನ ರಾಜ್ಯ ಸರ್ಕಾರಗಳು ಕಲೆಕ್ಟ್ ಮಾಡ್ತವೆ ಅಂದ್ರೆ ಈ 4 ಗೊತ್ತಿರಬೇಕು. ಇನ್ಕಮ್ ಟ್ಯಾಕ್ಸ್ ಇಸ್ ಕಲೆಕ್ಟೆಡ್ ಬೈ ಸೆಂಟ್ರಲ್ ಗವರ್ನಮೆಂಟ್, ದಿಸ್ ಯು ನೋ. ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್, ಬೇಸಿಕ್ಸ್ ನಿಮ್ಮ ಎಕಾನಮಿಯಲ್ಲಿ ಮುಗಿಸಿದಿರಾ. ಹಾಗಿದ್ರೆ ಇಲ್ಲಿ 49% ಏನು ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವೆನ್ಯೂ ಇದೆಯಲ್ಲ, ಈ ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವೆನ್ಯೂ ಅಲ್ಲಿ 49% ಅಲ್ಲಿ ಅಗೇನ್ ಯಾವ ಟ್ಯಾಕ್ಸಸ್ ಅಲ್ಲಿ ಎಷ್ಟೆಷ್ಟು ಬರುತ್ತೆ, ಇದನ್ನ ಇಳಿಕೆ ಕ್ರಮದಲ್ಲಿ, ಏರಿಕೆ ಕ್ರಮದಲ್ಲಿ ಕೇಳಬಹುದು, ಅಥವಾ ಪ್ರತಿಯೊಂದಕ್ಕೆ ಒಂದೊಂದಕ್ಕೆ ಎಷ್ಟು ಅಂತ ನಿಮ್ಮ PC ಎಕ್ಸಾಮ್ ಅಲ್ಲಿ ಕೂಡ ಕೇಳಬಹುದು. KSL ಅಂತೂ ಇದ್ರ ಮೇಲೆ ಕ್ವೆಶನ್ ಕೇಳ್ತಾನೆ. ನೋಟಿಫಿಕೇಶನ್ ಔಟ್ ಆಗಿದೆ ಬಜೆಟ್ ಮೇಲೆ, ಇದ್ರ ಮೇಲೆ ಐ ಎಕ್ಸ್ಪೆಕ್ಟ್. ಇದನ್ನ 2 ಪಾರ್ಟ್ ಅಲ್ಲಿ ಮಾಡ್ತಾ ಇದ್ದೀನಿ ಬಜೆಟ್. 2 ಪಾರ್ಟ್ ಅಲ್ಲಿ ಮಿನಿಮಮ್ 7 to 8 ಕ್ವೆಶನ್ಸ್ ಬರಬೇಕು ಈ ಒಂದು ವಿಡಿಯೋ ಇಂದ, ಈ 2 ವಿಡಿಯೋ ಇಂದ. ವಿಲ್ ಸಿ ಬರುತ್ತೆ ಅಂತಲ್ಲ, ಬಟ್ ಇದಿಲ್ಲದೆ ಹೋಗಂಗಿಲ್ಲ ಎಕ್ಸಾಮಿಗೆ. ಸೊ ಈಗ ಕಮರ್ಷಿಯಲ್ ಟ್ಯಾಕ್ಸ್ ಇಂದ, ವಾಣಿಜ್ಯ ತೆರಿಗೆಯಿಂದ ಎಷ್ಟು ಬರುತ್ತೆ? 57%. ಹೈಯೆಸ್ಟ್ ಸ್ಟೇಟ್ಮೆಂಟ್ ಮೇಲೆ ಆಗ್ಬೋದು ಏನಂತ, ಹಾಫ್ ಗಿಂತ ಜಾಸ್ತಿ, 50% ಗಿಂತ ಜಾಸ್ತಿ, ಅರ್ಧಕ್ಕಿಂತ ಜಾಸ್ತಿ, ಅರ್ಧಕ್ಕಿಂತ ಕಮ್ಮಿ. ಹೌದಾ? ಹೌದು. ಹಾಗಿದ್ರೆ ಎಷ್ಟು ಪರ್ಸೆಂಟೇಜ್? 57% ಕಮರ್ಷಿಯಲ್ ಟ್ಯಾಕ್ಸ್. ವೆರಿ ಗುಡ್. ಸ್ಟೇಟ್ ಎಕ್ಸೈಸ್, ಅಬಕಾರಿ ಇಲಾಖೆಯಲ್ಲಿ ಇಂದ ಎಷ್ಟು ಬರುತ್ತೆ? 20%. ಗೊತ್ತಿದೆ, ಅಬಕಾರಿ ಹೇಳೋದೇನ್ ಬೇಡ, ಎಥನಾಲ್ ಮೆಥನಾಲ್ ಗೊತ್ತು. ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡ್ಯೂಟಿ ಇಂದ ಎಷ್ಟು ಬರುತ್ತೆ? 13% ಬರುತ್ತೆ. ಒಂದೆಷ್ಟು? 57. ಇನ್ನೊಂದೆಷ್ಟು? ಸೊ 20%. ಅದಾದ್ಮೇಲೆ ಎಷ್ಟು? 13%. ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಇಂದ ಎಷ್ಟು? 7%. ಇನ್ನು ತರ ಅವು ಇವು ಚಿಕ್ಕ ಪುಟ್ಟವ ಏನೇನೋ ಟ್ಯಾಕ್ಸ್ ಇರ್ತವೆ, ಸೊ ಅದರಿಂದ ಎಷ್ಟು? 3%. 57% ಕಮರ್ಷಿಯಲ್ ಟ್ಯಾಕ್ಸ್. ನಾನು ನೋಡದೆ ಹೇಳ್ತಾ ಇದ್ದೀನಿ, ನೀವು ಕಲಿಬೇಕು. ಕಮರ್ಷಿಯಲ್ ಟ್ಯಾಕ್ಸ್ ಎಷ್ಟು? 57%. ಸ್ಟೇಟ್ ಎಕ್ಸೈಸ್ ಡ್ಯೂಟಿ ಅಥವಾ ಅಬಕಾರಿ ಇಲಾಖೆಯಿಂದ ಎಷ್ಟು? 20%. ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಆಯ್ತಾ, ನೋಂದಣಿ ಮಾಡ್ಲಿಕ್ಕೆ ಇರುತ್ತಲ್ಲ, ಅದರಿಂದ ಎಷ್ಟು? 13%. ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಇಂದ ಎಷ್ಟು? 7%. ಅದರ್ಸ್ ಇಂದ ಎಷ್ಟು? 3%. ಇದು 5 ಗೊತ್ತಿರ್ಲಿ. ಇನ್ನೊಂದ್ಸತಿ ರಿಕಾಲ್ ಮಾಡಿ ಮಾಡ್ಕೊಳ್ಳಿ, ಅಥವಾ ಫಸ್ಟ್ ನಂಬರ್ ಇಟ್ಕೊಳ್ಳಿ. 57, 20. 57 ಗೆ 13 ಆಡ್ ಮಾಡಬೇಕು. ಸೊ ಹಾಗಾಗಿ 13. ಅದಾದ್ಮೇಲೆ ಉಳ್ಕೊಂಡಿದ್ದು 7, 3. 10 ಇನ್ನು 10 ಬೇಕಲ್ಲ, 90 ಆಯ್ತು. 7 ಮತ್ತೆ 3, 57, 20, 13 ಆಯ್ತು. ಅಲ್ಲಿ ಟೋಟಲ್ ಎಷ್ಟಾಯ್ತು? 90 ಆಯ್ತು. ಇನ್ನು ಉಳಿದಿದ್ದು 7, 3. ಐ ಹೋಪ್ ಇಟ್ಸ್ ಕ್ಲಿಯರ್. ಹೈಯೆಸ್ಟ್ ಯಾವುದು? ಕಮರ್ಷಿಯಲ್ ಟ್ಯಾಕ್ಸ್ ಇಸ್ ದಿ ಹೈಯೆಸ್ಟ್. ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸಸ್. ಓಕೆ. ಸೊ ಹಾಗಿದ್ರೆ ಕ್ವೆಶನ್ ಯಾವ ರೀತಿ ಕೇಳ್ಬೋದು ನೋಡೋಣ. ಇದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುವಂತಹ ಪ್ರಶ್ನೆ, ನಾವು ಕನ್ನಡ ಮೀಡಿಯಂ ಅಲ್ಲಿ ಕ್ವೆಶನ್ ಅನ್ನ ನೋಡೋಣ. ಸೊ 7ನೇ ಪ್ರಶ್ನೆ ಈಗ ಗೊತ್ತಾಗಿದೆ, ಎಲ್ಲದೂ ಗೊತ್ತಾಗಿದೆ. ಬೋರ್ಡ್ ನೋಡಿದೆ, ನೀವೊಂದ್ಸತಿ ಪೇಪರ್ ಅಲ್ಲಿ ರಿಕಾಲ್ ಮಾಡ್ರಿ. ಏನ್ ಗೊತ್ತಾ? ಏನಿಲ್ಲ, ಮೆಮೊರೈಸಿಂಗ್ ಇಸ್ ಈಸಿ. ಏನ್ ಮಾಡ್ಬೇಕು? ಬೆಳಗ್ಗೆ ಎದ್ದಿದ ತಕ್ಷಣನೇ ಬೆಳಗ್ಗೆ ಒಂದ್ಸತಿ, ರಾತ್ರಿ ಒಂದ್ಸತಿ, ಒಂದು 3 to 4 ಟೈಮ್ಸ್ ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಇಟ್ ಈಸಿಲಿ. ಸೊ ಹಾಗಿದ್ರೆ ಮೊದಲನೇದು, 2026-27ನೇ ಸಾಲಿನ ಕರ್ನಾಟಕ ಆಯವ್ಯಯದ ಅಂದ್ರೆ ಬಜೆಟ್ ಅಂದಾಜು ಅನ್ವಯ ರಾಜ್ಯದ ಸ್ವಂತ ತೆರಿಗೆ ರಾಜಸ್ವದ ಸಂಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ರಾಜ್ಯದ ಸ್ವಂತ ತೆರಿಗೆ ರಾಜಸ್ವದಲ್ಲಿ ವಾಣಿಜ್ಯ ತೆರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಪಾಲು ಅರ್ಧಕ್ಕಿಂತ ಹೆಚ್ಚಿದೆ. ಹೌದು, ಅರ್ಧಕ್ಕಿಂತ ಜಾಸ್ತಿ ಇದೆ, 57%. ಸೊ ಇಲ್ಲಿ ಹೇಳಿಕೆಗಳನ್ನ ನೋಡ ಅಂದ್ರೆ ಒಂದೇ ಸರಿ ಇದೆ. ರಾಜ್ಯ ಅಬಕಾರಿ ಮತ್ತು ಮುದ್ರಾಂಕ
ಅಂದ್ರೆ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಇದೆಯಲ್ಲ, ನೋಂದಣಿ ತೆರಿಗೆಗಳು ಒಟ್ಟಾಗಿ 33% ಕೊಡುಗೆ ನೀಡುತ್ತವೆ, ಹೌದಲ್ವಾ? ಸೊ ಎಷ್ಟು ಪರ್ಸೆಂಟೇಜ್ ಇದೆ? ಒಂದು 20% ಇದೆ ಅಂತ ಹೇಳಿದೆ. ಇನ್ನೊಂದು ಎಷ್ಟಿದೆ? 13%. ಅಂದ್ರೆ 20% ಯಾವ್ದು ಹೇಳಿದ್ವಿ? ರಾಜ್ಯ ಅಬಕಾರಿ, ಎಕ್ಸೈಸ್. ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಎಷ್ಟು? 13. ಇನ್ 7 ಮತ್ತೆ 3 ಮೋಟಾರ್ ವೆಹಿಕಲ್ 7, ಅದರ್ಸ್ 3, ಗೊತ್ತಲ್ವಾ? ಎಸ್. ಸೊ ಹಾಗಿದ್ರೆ ಎರಡೂ ಸೇರಿ ಎಷ್ಟಿದೆ? 33% ಇದೆ ಅಂತ ಹೇಳ್ತಿದೆ. ಸೊ ಹಾಗಾಗಿ ಎರಡನೇ ಹೇಳಿಕೆ ಕೂಡ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಮೂರನೇದು, ಮೋಟಾರ್ ವಾಹನ ತೆರಿಗೆ ಮತ್ತು ಇತರೆ ತೆರಿಗೆಗಳ ಒಟ್ಟು ಪಾಲು ರಾಜ್ಯ ಅಬಕಾರಿಯ ಪಾಲಿನ ಅರ್ಧದಷ್ಟಿದೆ. ಅಂದ್ರೆ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಏನಿದೆಯಲ್ಲ, ಸೊ ಈ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ರಾಜ್ಯ ಅಬಕಾರಿ ಅಂದ್ರೆ ಎಕ್ಸೈಸ್ ಇದೆಯಲ್ಲ ಅದರ ಅರ್ಧದಷ್ಟು ಇದೆಯಂತೆ. ಮತ್ತು ಇತರೆ ತೆರಿಗೆ, ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಎಷ್ಟು? 13. ಇತರೆ ತೆರಿಗೆಗಳೆಷ್ಟು? ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಎಷ್ಟು? 7%. ಸಾರಿ, ಇತರೆ ತೆರಿಗೆಗಳೆಷ್ಟು? 3%. 7 ಮತ್ತೆ 3 ತಾನೆ? ಹೌದು. 7 3 ಎಷ್ಟು? 10. ಅಬಕಾರಿ ಎಷ್ಟು? 20. ಇದ್ರ ಅರ್ಧ ಇದೆಯಾ ಇಲ್ವಾ? ಹೌದು. ಹಾಗಾಗಿ ಮೂರನೇ ಹೇಳಿಕೆ ಕೂಡ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಉಳಿದ ಎಲ್ಲಾ ತೆರಿಗೆ ಮೂಲಗಳ ಒಟ್ಟು ಪಾಲಿಗಿಂತ ಅಂದ್ರೆ ಎಲ್ಲದಕ್ಕಿಂತ ವಾಣಿಜ್ಯ ತೆರಿಗೆಯ ಪಾಲು 14% ಅಂಕಗಳಷ್ಟು, ಪರ್ಸೆಂಟೇಜ್ ಅಷ್ಟು ಕಡಿಮೆ ಇದೆ. ಅಂದ್ರೆ ರಿಮೈನಿಂಗ್ ಟ್ಯಾಕ್ಸ್ ಈಗ 57% ಇದೆ. ಸೊ ಟೋಟಲ್ 100 ಇರುತ್ತೆ ಅಂತ ತಿಳ್ಕೊಳ್ಳಿ. ಅದಕ್ಕಿಂತ ಜಸ್ಟ್ 14%. ಟೋಟಲ್ ಎಷ್ಟಿದೆ? ಇದೆಷ್ಟಾಗುತ್ತೆ? ನಮಗೆ ಉಳ್ಕೊಂಡಿದ್ದೆಷ್ಟು? 20, 13, 7 ಮತ್ತೆ 3. ಟೋಟಲ್ ಎಷ್ಟಾಯ್ತು ಇಲ್ಲಿ? 23 + 20, ದಟ್ ಇಸ್ 23 + 20 ಎಷ್ಟಾಯ್ತು? 43 ಆಯ್ತು. ಇದಕ್ಕಿಂತ 57ರಲ್ಲಿ ಅಂದ್ರೆ ಇದು 57 ಇದೆ, ಯಾವುದು? ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸ್. ಇನ್ನು ಉಳಿದಿದ್ದೆಲ್ಲ ಎಷ್ಟಿದೆ? 43 ಇದೆ. ಶೇಕಡಾವಾರು ಅಂಕಗಳಷ್ಟು ಕಡಿಮೆ ಇದೆ ಅಂತ ಹೇಳ್ತೇನೆ. ಇಲ್ಲಿ ನೋಡಿ, ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಉಳಿದ ಎಲ್ಲಾ ತೆರಿಗೆ ಮೂಲಗಳು ಒಟ್ಟು ಪಾಲಿಗಿಂತ ವಾಣಿಜ್ಯ ತೆರಿಗೆಯ ಪಾಲು 14% ಅಂಕಗಳಷ್ಟು ಕಡಿಮೆ ಇದೆ. ಇಲ್ಲಿ ವಾಣಿಜ್ಯ ತೆರಿಗೆ ಕಡಿಮೆ ಇದೆ ಅಂತ ಹೇಳ್ತೇನೆ. ಕಂಪ್ಯಾರಿಸನ್ ಮಾಡಿದಾಗ ಯೂಶಲಿ ಈ ತರ ಸ್ಟೇಟ್ಮೆಂಟ್ಸ್ ರಾಂಗ್ ಇರ್ತವೆ. ಕಂಪ್ಯಾರಿಸನ್ ಮಾಡ್ತಿದೆ, ಎಷ್ಟು? 14% ಕಡಿಮೆ ಇಲ್ಲ, ಎಷ್ಟಿದೆ? ಜಾಸ್ತಿ ಇದೆ. ಯಾವುದು? ಕಮರ್ಷಿಯಲ್ ಟ್ಯಾಕ್ಸ್ ಏನಿದೆ 14% ಜಾಸ್ತಿ ಇದೆ ಯಾವುದಕ್ಕಿಂತ? ಇನ್ನು ಉಳಿದ ಎಲ್ಲಾ ತೆರಿಗೆಗಳಿಗಿಂತ. ಹಾಗಾಗಿ ನಾಲ್ಕನೇ ಹೇಳಿಕೆ ತಪ್ಪಾಗುತ್ತೆ. ನೋಡಿ, ಒಂದ್ ಸ್ವಲ್ಪ ಪೇಷನ್ಸ್ ಇಂದ ಆದಷ್ಟು ರಾಂಗ್ ಸ್ಟೇಟ್ಮೆಂಟ್ ನ ತೆಗಿಯಕ್ಕೆ ಟ್ರೈ ಮಾಡಿ. ಸೊ 4 ಹೋಯ್ತು, ಇಲ್ಲೂ ಸಹ 4 ಇದೆ, ಹೋಯ್ತು. ಸೊ ಹಾಗಿದ್ರೆ ಆಪ್ಷನ್ ಬಿ, ದಟ್ ಇಸ್ 1, 2 ಮತ್ತು 3 ಮಾತ್ರ ಸರಿ. ಫ್ಯಾಕ್ಚುಯಲ್ಸ್ UPSC ಮೋಸ್ಟ್ ಆಫ್ ದಿ ಟೈಮ್ಸ್ ಯೂಶಲಿ ಈ ತರ ಪ್ರಶ್ನೆಗಳು ಬರಲ್ಲ, ಬಟ್ KS ಅಲ್ಲಿ ಕೇಳ್ತಾನೆ ಈ ತರ ಪ್ರಶ್ನೆಗಳು. ಸೊ ಹಾಗಾಗಿ ಆದಷ್ಟು ಫ್ಯಾಕ್ಟ್ ನ ಪ್ರಾಪರ್ ಆಗಿ ಬೈಹಾಟ್ ಮಾಡಿ. ಇಷ್ಟು ಫ್ಯಾಕ್ಟ್ ನ ಪ್ರಾಪರ್ ಆಗಿ ಬೈಹಾಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅದ್ರ ಮೇಲೆ ಯಾವ ರೀತಿ ಪ್ರಶ್ನೆಯನ್ನ ಕೇಳ್ಬೋದು. ನಾನೊಂದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗೋ ರೀತಿ ಕ್ವೆಶನ್ ಅನ್ನ ಹಾಕಿದ್ದೀನಿ. ಬಟ್ ಎಕ್ಸಾಮ್ ಅಲ್ಲಿ ಈ ರೇಂಜಿಗೆ ಫ್ಯಾಕ್ಟ್ ನ ನೆನ್ಪಿಟ್ಕೊಳ್ಳೋಷ್ಟು ಬರಲ್ಲ, ಆದಷ್ಟು ಎಲಿಮಿನೇಟ್ ಆಗೋಂತ ಚಾನ್ಸಸ್ ಇರುತ್ತೆ. ಬಟ್ ನಿಮ್ಮ ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ, ಬ್ಲೀಡ್ ಬಿಫೋರ್ ದಿ ವಾರ್ ಅಂತೆ. ನೀವು ವಾರ್ಗ್ ಹೋಗಿ ಕಲಿಯೋದಕ್ಕಿಂತ, ಅಂದ್ರೆ ಅಲ್ಲಿ ಎಕ್ಸಾಮ್ ಹಾಲ್ಗೆ ಹೋಗಿ ಅಯ್ಯೋ ಬರಲಿಲ್ಲ ಅನ್ನೋದಕ್ಕಿಂತ ಇವೆಲ್ಲ ಕ್ವೆಶನ್ಸ್ ಕೇಳಿರೋದ್ರಿಂದ ಆದಷ್ಟು ಇದನ್ನ ಫಸ್ಟ್ ಇಲ್ಲೇನೆ ಬೈಹಾಟ್ ಮಾಡಿ ಶಸ್ತ್ರಾಭ್ಯಾಸ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ದಿನಕ್ಕೆ 2 ಕಲಿತಾ ಹೋದ್ರೆ ಇಟ್ ವುಡ್ ಬಿ ಈಸಿಯರ್. ಓಕೆನಾ? ಎಸ್. ಹಾಗಿದ್ರೆ 2026-27ನೇ ಸಾಲಿನ ಕರ್ನಾಟಕ ಬಜೆಟ್ ನ ಒಟ್ಟು ಹಂಚಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಲಯದ ಹಂಚಿಕೆಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಸ್ ವಾಟ್? ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಎಷ್ಟು ಕೊಟ್ಟಿದೀವಿ ಅಂತ ಹೇಳಿದ್ರೆ 34,929 ಕ್ರೋರ್ಸ್ ಅನ್ನ ಕೊಟ್ಟಿದ್ದೀವಿ. ಕೃಷಿ ಮತ್ತು ತೋಟಗಾರಿಕೆ, ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ವಲಯಗಳು. ಕೃಷಿ ಮತ್ತು ತೋಟಗಾರಿಕೆಗೆ, ದಟ್ ಇಸ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ಗೆ 8,373 ಕ್ರೋರ್ಸ್ ಅನ್ನ ಕೊಟ್ಟಿದ್ದೀವಿ. ಅದೇ ರೀತಿ ಆಹಾರ ಮತ್ತು ನಾಗರಿಕ ಸರಬರಾಜು, ದಟ್ ಇಸ್ ಫುಡ್ ಅಂಡ್ ಸಿವಿಲ್ ಸಪ್ಲೈಗೆ 7,942 ಕ್ರೋರ್ಸ್ ಅನ್ನ ಕೊಟ್ಟಿದ್ದೀವಿ. ಇನ್ನು ಉಳಿದಿರೋದು ಯಾವುದು? ಪಶುಸಂಗೋಪನೆ, ದಟ್ ಇಸ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಫಿಶರೀಸ್. ಅನಿಮಲ್ ಹಸ್ಬೆಂಡ್ರಿ ಅಂಡ್ ಫಿಶರೀಸ್ಗೆ 4084, ದಟ್ ಇಸ್ 4,084 ಕ್ರೋರ್ಸ್ ಅನ್ನ ಕೊಟ್ಟಿದ್ದೀವಿ. 4,084 ಕೋಟಿಗಳಷ್ಟು ದುಡ್ಡನ್ನ ಕೊಟ್ಟಿದ್ದೀವಿ. ಒಟ್ಟು ಹಂಚಿಕೆಗಿಂತ ಹೆಚ್ಚಾಗಿದೆ ಅಂದ್ರೆ ಇದ್ರದ್ದು ಇದು ಎಲ್ಲದಕ್ಕಿಂತ ಸೇರಿಗಿಂತ ಹೆಚ್ಚಾಗಿದೆ ಅಂತ. ಹೌದು, ಇಲ್ಲಿ ಎಷ್ಟಾಗಿದೆ ಅಂತ ಹೇಳಿದ್ರೆ 8 + 4 12, 12 + 4 7 is 19, ಅಪ್ರಾಕ್ಸಿಮೇಟ್ಲಿ 21,000 ಕ್ರೋರ್ಸ್ ಬರುತ್ತೆ. ಇಲ್ಲಿ 34 ಇರೋದ್ರಿಂದ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗೋಣ. ಜಸ್ಟ್ ಆ ಫ್ಯಾಕ್ಟ್ ಗೊತ್ತಿತ್ತು ಅಂದ್ರೆ ಈ ಕ್ವೆಶನ್ ಗೆ ಆನ್ಸರ್ ಅನ್ನ ಮಾಡಬಹುದು. ಇಂಧನ ಮತ್ತು ಗ್ರಾಮೀಣಾಭಿವೃದ್ಧಿ, ಹಾಗೂ ಗ್ರಾಮೀಣಾಭಿವೃದ್ಧಿ, ದಟ್ ಇಸ್ ಎನರ್ಜಿ ಅಂಡ್ ಮತ್ತು ಪಂಚಾಯತ್ ರಾಜ್ ಎರಡು ಸಪರೇಟ್ ಇದೆ. ಇಂಧನ, ದಟ್ ಇಸ್ ಎನರ್ಜಿ, ಅದ್ರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ದಟ್ ಇಸ್ RDPR, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ವಲಯಗಳ ಒಟ್ಟು ಹಂಚಿಕೆಯು ಶಿಕ್ಷಣ ಕ್ಷೇತ್ರದ ಹಂಚಿಕೆಗಿಂತ 9,282 ಕೋಟಿಯಷ್ಟು
ಹೆಚ್ಚಾಗಿದೆ. ಅಂದ್ರೆ RDPR ಮತ್ತೆ ಎನರ್ಜಿ ಸೆಕ್ಟರ್. RDPR ಗೆ ಎಷ್ಟು ಕೊಟ್ಟಿದೀವಿ? ಸೊ ಫಸ್ಟ್ ಎಜುಕೇಶನ್ ಗೆ ಎಷ್ಟು ಕೊಟ್ಟಿದೀವಿ ಅಂತ ಹೇಳಿದ್ರೆ 10%, ದಟ್ ಇಸ್ 472224 ಅನ್ನ ಕೊಟ್ಟಿದೀವಿ, ದಟ್ ಇಸ್ 47,224 crores ಅನ್ನ ಕೊಟ್ಟಿದೀವಿ. ಸೊ ಇನ್ನ RDPR ಗೆ ಎಷ್ಟು ಕೊಟ್ಟಿದೀವಿ ಮತ್ತೆ ಎನರ್ಜಿಗೆ ಎಷ್ಟು RDPR ಗೆ ಎಷ್ಟನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ಗೆ 26,559 crores ಅನ್ನ ಕೊಟ್ಟಿದ್ದಾರೆ. 26,559 crores ಯಾವುದಕ್ಕೆ? ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್. ಅದೇ ರೀತಿ ಎನರ್ಜಿ ಸೆಕ್ಟರ್ ಗೆ ಎಷ್ಟನ್ನ ಕೊಟ್ಟಿದೆ ಅಂತ ಹೇಳಿದ್ರೆ 29947 ದಟ್ ಇಸ್ 29,947 crores ಅನ್ನ ಕೊಟ್ಟಿದೆ. ಈ ಎರಡೂ ಒಟ್ಟಿಗೆ ಇದಕ್ಕಿಂತ 9,282 ಕೋಟಿಯಷ್ಟು ಜಾಸ್ತಿ ಇದೆ ಅಂತ ಹೇಳ್ತಿದೆ. ನಾನು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಈ ರೀತಿ ಒಂದು ಕೊಟ್ಟಿರೋದ್ರಿಂದ ನಿಮ್ಗೆ ಎಕ್ಸಾಮ್ಸ್ ಹಾಲ್ ಅಲ್ಲಿ ಇದನ್ನ ಬೈ ಹಾರ್ಟ್ ಮಾಡೋದ್ರಿಂದ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು. ಯೂಶಲಿ ಇಷ್ಟೊಂದು ಡಿಫಿಕಲ್ಟ್ ಇರಲ್ಲ, ಬಟ್ ಅಗೇನ್ ಐ ಹವ್ ಮೇಡ್ ಯು ಟು ಬಿ ಪ್ರಿಪೇರ್ಡ್ ಫಾರ್ ದಟ್ ಅಷ್ಟೇ. ಸೊ ಹಾಗಾಗಿ ಇದು 9,282 ಕೋಟಿಯಷ್ಟು ಜಾಸ್ತಿ ಇದೆ. ಸೊ ಹಾಗಾಗಿ ಎರಡನೇ ಹೇಳಿಕೆ ಕೂಡ ಏನಾಗುತ್ತೆ? ಸರಿ ಹೋಗುತ್ತೆ. ಮೂರನೇದು, ಒಟ್ಟು ಹಂಚಿಕೆಯ ಅಂದಾಜು ಶೇಕಡ 5% ಅನುದಾನ ಪಡೆದ, ಅಂದ್ರೆ 5% ಅನುದಾನ ಪಡೆದ ವಲಯಗಳಲ್ಲಿ ಸರಿಯಾದ ಅವರೋಹಣ ಕ್ರಮವು ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ. ಸೊ ಫಸ್ಟ್ ಯಾವುದು? ಗೃಹ ಮತ್ತು ಸಾರಿಗೆ, ಅಂದ್ರೆ ಸರಿಯಾದ ಕ್ರಮದಲ್ಲಿ ಇದು ಬರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಸರಿ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಯಾವುದು? ಹೋಮ್ ಅಂಡ್ ಟ್ರಾನ್ಸ್ಪೋರ್ಟ್ಗೆ 23,100 crores ಅನ್ನ ಕೊಟ್ಟಿದ್ದಾರೆ. 23,100 crores ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಇರಿಗೇಷನ್ ಡಿಪಾರ್ಟ್ಮೆಂಟ್, ಯಾರಿಗೆ? ಇರಿಗೇಷನ್ಗೆ 22,436 ಅನ್ನ ಕೊಟ್ಟಿದ್ದಾರೆ. ದಟ್ ಇಸ್ 22,436 ಕೋಟಿಗಳಷ್ಟು ಯಾವುದಕ್ಕೆ? ನೀರಾವರಿಗೆ. ಅದ್ರ ಜೊತೆಗೆ ನಗರಾಭಿವೃದ್ಧಿ ಮತ್ತು ವಸತಿ, ಅರ್ಬನ್ ಡೆವಲಪ್ಮೆಂಟ್, ನಗರಾಭಿವೃದ್ಧಿ ಇಸ್ ಅರ್ಬನ್ ಡೆವಲಪ್ಮೆಂಟ್ ಅಂಡ್ ಹೌಸಿಂಗ್ ಗೆ 22,203 crores ಅನ್ನ ಕೊಟ್ಟಿದ್ದಾರೆ. ಸೊ ಏರಿಕೆ ಅಂದ್ರೆ ಇಳಿಕೆ ಕ್ರಮದಲ್ಲಿ ಇದೆಯಾ? ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಹೌದು. 23,100, 22,436, 22,203 ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಮೂರನೇ ಹೇಳಿಕೆ ಕೂಡ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. 1, 2, 3 ಸರಿ ಇದೆ. This fact has to be by hearted, no other option. ಕಂದಾಯ, ದಟ್ ಇಸ್ ರೆವೆನ್ಯೂ, ಸಾಮಾಜಿಕ ಕಲ್ಯಾಣ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವಲಯಗಳ ಒಟ್ಟು ಹಂಚಿಕೆಯು ಇಂಧನ ಹಾಗೂ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಲಯಗಳ ಒಟ್ಟು ಹಂಚಿಕೆಗಿಂತ ಹೆಚ್ಚಾಗಿದೆ. ಅಂದ್ರೆ ಅವು ಮೂರು ಇವು ಮೂರಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಿದೆ. ಹ್ಯಾವ್ ಎನ್ ಐಡಿಯಾ? ಇಂಧನಕ್ಕೆ ಎಷ್ಟು ಕೊಟ್ಟಿದೆ ಅಂತ ಹೇಳಿದೆ? ದಟ್ ಇಸ್ ಎನರ್ಜಿ ಸೆಕ್ಟರ್ಗೆ ಎಷ್ಟು ಕೊಟ್ಟಿದೆ ಅಂತ ಹೇಳಿದೆ? 29,947 crores ಅನ್ನ ಕೊಟ್ಟಿದೆ. ಅದೇ ರೀತಿ RDPR ಗೆ, ದಟ್ ಇಸ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ಗೆ ಎಷ್ಟು ಕೊಟ್ಟಿದೆ ಅಂತ ಹೇಳಿದ್ರೆ 26,559 ಅನ್ನ ಕೊಟ್ಟಿದೆ. ದಟ್ ಇಸ್ 26,559 crores ಅನ್ನ ಕೊಟ್ಟಿದೆ. ನೆಕ್ಸ್ಟ್ ಯಾವ್ದಿದು? ಕುಟುಂಬ ಕಲ್ಯಾಣ ವಲಯಗಳು, ದಟ್ ಇಸ್ ಫ್ಯಾಮಿಲಿ ವೆಲ್ಫೇರ್. ಯಾವ್ದಕ್ಕೆ? ಫ್ಯಾಮಿಲಿ ವೆಲ್ಫೇರ್ ಗೆ, ದಟ್ ಇಸ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ 17,817 crores ಅನ್ನ ಕೊಟ್ಟಿದೆ. 17,817 crores ಕೊಟ್ಟಿದೆ. ಇವು ಮೂರು ಒಟ್ಟಿಗೆ ಸೋಷಿಯಲ್ ವೆಲ್ಫೇರು, ಆರೋಗ್ಯ ಮತ್ತೆ ಕಂದಾಯ ಇದೆಲ್ಲದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಯೂಶಲಿ ಇಷ್ಟು ಕಂಪ್ಯಾರಿಸನ್ ಮಾಡಿದಾಗ ನಾಲ್ಕನೇ ಹೇಳಿಕೆ ಏನಾಗುತ್ತೆ? ತಪ್ಪಾಗುತ್ತೆ. ಸೊ ತಪ್ಪಾಯ್ತು ಅಂತ ಹೇಳಿದ್ರೆ ಅಂದ್ರೆ ಇದ್ರದ್ದು ಇವೆಲ್ಲವಕ್ಕಿಂತ ಮೂರಕ್ಕಿಂತ ಏನಿದೆ ಅಂತೆ? ಜಾಸ್ತಿ ಇದೆಯಂತೆ. ಸೊ ಜಾಸ್ತಿ ಇಲ್ಲ, ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನಾಲ್ಕನೇದು ತೆಗೆದ್ವಿ ಅಂತ ಹೇಳಿದ್ರೆ ಉಳ್ಕೊಳ್ಳೋದು 1, 2 ಮತ್ತು 3. ದಟ್ ಇಸ್ ಆಪ್ಷನ್ ಎ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್, ಓಕೆ, ಸೊ ಇಲ್ಲಿಂದ ರಿಯಲ್ ಆಕ್ಚುಯಲ್ ಬಡ್ಜೆಟ್ ಅಲ್ಲಿ ಬರುವಂತಹ ಬಡ್ಜೆಟ್ ಸ್ಪೀಚ್ ಗೆ ಸಂಬಂಧಪಟ್ಟಂತ ಕ್ವೆಶನ್ಸ್ ಬರ್ತಾ ಹೋಗ್ತವೆ. ಸೊ ಅಷ್ಟನ್ನ ಫ್ಯಾಕ್ಟ್ ನ ಆದಷ್ಟು ಟ್ರೈ ಮಾಡಿ ಬೈ ಹಾರ್ಟ್ ಮಾಡ್ಲಿಕ್ಕೆ ವಿ ಶಲ್ ಸಿ. ಹಾಗಿದ್ರೆ ಮೊದಲನೇದು ಕರ್ನಾಟಕ ಬಡ್ಜೆಟ್ 26-27 11G ಎಕನಾಮಿಕ್ ಮಾಡೆಲ್ ಅಲ್ಲಿ ಮಾಡಿದ್ದಾರೆ. ಅಂದ್ರೆ 11G ಎಕನಾಮಿಕ್ ಮಾಡೆಲ್ ಅಲ್ಲಿ ಏನ್ ಮಾಡಿದಾರಲ್ಲ, ಈ ಒಂದು ಒಂದೊಂದು ಕ್ಷೇತ್ರಕ್ಕೆ ಏನೇನಂತ ಕೊಟ್ಟಿದ್ದಾರೆ ಇದು ಗೊತ್ತಿರ್ಲಿ, ಬಿಕಾಸ್ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಬಹುದು. ಸೊ ಹಂಗೆ ಗೆಸ್ ಕೂಡ ಮಾಡಬಹುದು. ಅಲ್ಲಿ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಒಂದು ಟರ್ಮ್ ಏನ್ ಹೇಳುತ್ತೆ ಅದಕ್ಕೆ ರಿಲೇಟೆಡ್ ಆಗಿ 11G ಎಕನಾಮಿಕ್ ಮಾಡೆಲ್ ಅಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳುವಂತದನ್ನ ಈಸಿಯಾಗಿ ಆನ್ಸರ್ ಮಾಡಬಹುದು. ಗ್ಯಾರಂಟಿ ಎಕಾನಮಿ, ಗ್ಯಾರಂಟಿ ಅಂತ ಹೇಳ್ತಾರೆ. ಏನಕ್ಕೋಸ್ಕರ? ಸೋಷಿಯಲ್ ವೆಲ್ಫೇರಿಸಮ್ ಮಾಡ್ಲಿಕ್ಕೋಸ್ಕರ. ಹಾಗಾಗಿ ಪಾತ್ ಟು ವೆಲ್ಫೇರ್ ಅಂಡ್ ಜೆಂಡರ್ ಈಕ್ವಾಲಿಟಿ ಮಾಡ್ಲಿಕ್ಕೋಸ್ಕರ ಬ್ರಾಟ್ ಶಕ್ತಿ ಯೋಜನೆ, ಹೆಣ್ಣು ಮಕ್ಕಳಿಗೆ ಫ್ರೀ ಉಚಿತ ಬಸ್ ಅನ್ನ ಕೊಡುವಂತದ್ದು, ಇದೆಲ್ಲ ವೆಲ್ಫೇರ್ ಇರೋದ್ರಿಂದ ಗ್ಯಾರಂಟಿ ಎಕಾನಮೀಸ್ ವೆಲ್ಫೇರಿಸಮ್, ಸೋಷಿಯಲ್ ವೆಲ್ಫೇರಿಸಮ್ಗೋಸ್ಕರ ಇರುವಂತದ್ದು. ಅದೇ ರೀತಿ ಗುಡ್ ಪಬ್ಲಿಕ್ ಎಜುಕೇಶನ್, ಇಲ್ಲಿ ಏನಿಲ್ಲ ಆ ಕೀವರ್ಡ್ ಅಲ್ಲೇ ಇರುತ್ತೆ, ದಟ್ ಇಸ್ ಪಬ್ಲಿಕ್ ಎಜುಕೇಶನ್ ಅಂತಾನೆ. ಸಿನ್ಸ್ ಇಟ್ ಇಸ್ ಇಂಗ್ಲಿಷ್ ಮೀಡಿಯಂ, ಒಂದ್ಸತಿ ನೋಡ್ಕೊಳ್ಳಿದ್ದು. ನಾನು ಕನ್ನಡ ಮೀಡಿಯಂ ಅಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಸರಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಇಲ್ಲಿ ಭೇದ ಭಾವ ಅಂತಲ್ಲ, ಈಸಿಲಿ ಯು ಕ್ಯಾನ್ ಅನಲೈಸ್, ಸ್ವಲ್ಪ ರ್ಯಾಷನಲ್ ಇರ್ತೀರಾ ನೀವು. ಸೊ ಹಾಗಾಗಿ ಸೊ ಗ್ಯಾರಂಟಿ ಅರ್ಥ ವ್ಯವಸ್ಥೆ, ಕಲ್ಯಾಣ ಮತ್ತು ಲಿಂಗ ಸಮಾನತೆ. ಗ್ಯಾರಂಟಿ ಅಂದ್ರೆ ಕಲ್ಯಾಣ, ದಟ್ ಇಸ್ ಸಮಾಜ ಕಲ್ಯಾಣ. ಉತ್ತಮ ಸಾರ್ವಜನಿಕ ಶಿಕ್ಷಣ ಒಳಗೊಳ್ಳುವ ಬೆಳವಣಿಗೆಗಾಗಿ ಸಶಕ್ತ ಸಾರ್ವಜನಿಕ ಶಿಕ್ಷಣ, ದಟ್ ಇಸ್ ಇನ್ಕ್ಲೂಸಿವ್ ಗ್ರೋತ್ಗೆ ಅ ವೆರಿ ಗುಡ್ ಎಜುಕೇಶನ್ ಅಂತ. ಎಜುಕೇಶನ್ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ಇದನ್ನೇನು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳುವಂತ ಚಾನ್ಸಸ್ ಕಮ್ಮಿ ಇರುತ್ತೆ. ಎಲ್ಲರಿಗೂ ಉತ್ತಮ ಆರೋಗ್ಯ, ಹೆಲ್ತ್, ಇಲ್ಲೂ ಸಹ ಆರೋಗ್ಯಕರ ಕರ್ನಾಟಕಕ್ಕಾಗಿ ಸಮಗ್ರ ಆರೋಗ್ಯ ಸೇವೆ, ಆರೋಗ್ಯಕರ ಕರ್ನಾಟಕಕ್ಕಾಗಿ ಸಮಗ್ರ ಆರೋಗ್ಯ ಸೇವೆ.
ತಳಮಟ್ಟದ ಅರ್ಥವ್ಯವಸ್ಥೆ, ಗ್ರಾಸ್ ರೂಟ್ ಲೆವೆಲ್ ಎಕಾನಮಿ. ಗ್ರಾಸ್ ರೂಟ್ ಯಾವ್ದು ಬರುತ್ತೆ? ಕೃಷಿ ಬರುತ್ತೆ, ಅಗ್ರಿಕಲ್ಚರ್ ಬರುತ್ತೆ. ಇಲ್ಲಿ ಒಂದ್ ಸ್ವಲ್ಪ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಬಹುದು. ಗ್ರಾಸ್ ರೂಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ಗ್ರಾಸ್ ರೂಟ್ ಯಾವುದಕ್ಕೆ? ಕೃಷಿ, ಗ್ರಾಮೀಣಾಭಿವೃದ್ಧಿ ಮತ್ತು ಕಲ್ಯಾಣ ಕಾರ್ಯಕ್ರಮಗಳು. ಇಲ್ಲಿ ನೋಡಿ, ಇಲ್ಲಿ ಕೃಷಿ ತಳಮಟ್ಟದ ಅರ್ಥವ್ಯವಸ್ಥೆ, ಗ್ರಾಸ್ ರೂಟ್ ಎಕಾನಮಿಗೆ ಇಲ್ಲಿ ಆ ಕೀವರ್ಡ್ ಇಲ್ಲ. ಸೊ ನಿಮಗೆ ಗ್ರಾಸ್ ರೂಟ್ ಎಕಾನಮಿಗೆ 11G ಎಕನಾಮಿಕ್ ಮಾಡೆಲ್ ಅಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ಕೃಷಿ, ದಟ್ ಇಸ್ ಅಗ್ರಿಕಲ್ಚರ್, ರೂರಲ್ ಡೆವಲಪ್ಮೆಂಟ್ ಅಂಡ್ ವೆಲ್ಫೇರಿಸಮ್, ಸೋಷಿಯಲ್ ವೆಲ್ಫೇರಿಸಮ್. ಸೊ ಕಲ್ಯಾಣ ಕಾರ್ಯಕ್ರಮಗಳು. ಐ ಹೋಪ್ ಇಟ್ಸ್ ಕ್ಲಿಯರ್. ಅದ್ರ ಜೊತೆಗೆ ಉತ್ತಮ ಆಡಳಿತ, ಇಲ್ಲಿ ಸ್ನೇಹಿ ಆಡಳಿತ, ಜನಸ್ನೇಹಿ ಆಡಳಿತ. ಸೊ ಯು ನೋ ದಟ್ ಇಸ್ ನಾಗರಿಕ ಸ್ನೇಹಿ ಆಡಳಿತ. ಗಿಗ್ ಅರ್ಥವ್ಯವಸ್ಥೆ, ಗಿಗ್ ಎಕಾನಮಿ, ದಿಸ್ ಕೀವರ್ಡ್ ಆಲ್ಸೋ ಗೊತ್ತಿರಬೇಕು. ಯಾವುದು? ಕಾರ್ಮಿಕ ಕಲ್ಯಾಣ ಕಾರ್ಯಕ್ರಮಗಳು, ಲೇಬರ್ ವೆಲ್ಫೇರ್ ಪ್ರೋಗ್ರಾಮ್ಸ್. ಗಿಗ್ ಎಕಾನಮಿ ಅಂದ್ರೆ ಏನು? ಲೇಬರ್ ವೆಲ್ಫೇರ್ ಪ್ರೋಗ್ರಾಮ್ಸ್. ಗಿಗ್ ಎಕಾನಮಿ, ಲೇಬರ್ ವೆಲ್ಫೇರ್ ಪ್ರೋಗ್ರಾಮ್ಸ್. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೇಳಬಹುದು. ಅದೇ ರೀತಿ ಭೌಗೋಳಿಕ ಸಮಾನತೆ. ರೀಸೆಂಟ್ಲಿ ವಿ ಹ್ಯಾವ್ ಸೆಟ್ ಅಪ್ ಜಿಯೋಗ್ರಫಿಕಲ್ ರೀಜನಲ್ ಡಿಸ್ಪ್ಯಾರಿಟೀಸ್ಗೋಸ್ಕರ ವಿ ಹ್ಯಾವ್ ಸೆಟ್ ಅಪ್ ಗೋವಿಂದರಾವ್ ಕಮಿಟಿ ಇದೆ, ನಂಜುಂಡಪ್ಪ ಕಮಿಟಿ. ಸೊ ಹಾಗಾಗಿ ಭೌಗೋಳಿಕ ಸಮಾನತೆ ಅಂತ ಹೇಳಿದ್ರೆ ಪ್ರಾದೇಶಿಕ ಅಸಮಾನತೆಗಳನ್ನ ನಿರ್ಮೂಲನೆ ಮಾಡ್ಲಿಕ್ಕೋಸ್ಕರ. ಗಾಟ್ ಇಟ್? ಸೊ ಹಾಗಾಗಿ ಭೌಗೋಳಿಕ ಸಮಾನತೆ, ಜಿಯೋಗ್ರಫಿಕಲ್ ಈಕ್ವಾಲಿಟಿ. ಜಾಗತಿಕ ವ್ಯಾಪಾರ ಅರ್ಥವ್ಯವಸ್ಥೆ, ವ್ಯಾಪಾರ ಮತ್ತು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ವೃದ್ಧಿ. ಸೊ ಇಲ್ಲೂ ವ್ಯಾಪಾರ ಅಂತಾನೆ ಬರುತ್ತೆ ಯೂಶಲಿ, ಇದನ್ನ ಬಿಡ್ಬೋದು. ನೆಕ್ಸ್ಟ್ ಪ್ರವಾಸೋದ್ಯಮ ಆಧಾರಿತ ಅರ್ಥವ್ಯವಸ್ಥೆ, ಇಂಗ್ಲಿಷ್ ಮೀಡಿಯಂ ಅಲ್ಲೂ ಸಹ ಗೊತ್ತಿರಬೇಕು. ಟ್ರಾಟಿಂಗ್ ಎಕಾನಮಿ ಅಂತ ಕೇಳಿದ್ದಾರೆ. ಏನು? ಗ್ಲೋಬ್ ಟ್ರಾಟಿಂಗ್ ಎಕಾನಮಿ. ಗ್ಲೋಬ್ ಟ್ರಾಟಿಂಗ್ ಎಕಾನಮಿ ಅಂತ ಹೇಳಿದ್ರೆ ನೀವು ಟ್ರೇಡಿಗೆ ಹೋದಕ್ಕೂ ಕನ್ಫ್ಯೂಷನ್ ಮಾಡ್ಕೋಬಹುದು. ಇಲ್ಲಿ ಟೂರಿಸಂ ಬರುತ್ತೆ. ಗ್ಲೋಬ್ ಟ್ರಾಟಿಂಗ್ ಅಂತ ಹೇಳಿದ್ರೆ ಟೂರಿಸಂ, ದಟ್ ಇಸ್ ಪ್ರವಾಸೋದ್ಯಮ ಆಧಾರಿತ ಅರ್ಥವ್ಯವಸ್ಥೆ. ಕನ್ನಡದಲ್ಲಿ ಪ್ರವಾಸೋದ್ಯಮ ಅಂತ ಇದೆ. ಪ್ರವಾಸೋದ್ಯಮ ಪ್ರೇರಿತ ಆರ್ಥಿಕ ಅಭಿವೃದ್ಧಿ. ಅದೇ ರೀತಿ ಹಸಿರು ಅರ್ಥವ್ಯವಸ್ಥೆ, ಗ್ರೀನ್ ಎಕಾನಮಿ, ನವೀಕರಿಸಬಹುದಾದ, ದಟ್ ಇಸ್ ರೀಸೈಕಲ್, ಇದಕ್ಕೆಲ್ಲ ಸಂಬಂಧಪಟ್ಟಿದ್ದು. ಬೆಳೆಯುತ್ತಿರುವ ನಗರ ಅರ್ಥವ್ಯವಸ್ಥೆ, ಸುಸ್ಥಿರ ನಗರಾಧಾರಿತ ಆರ್ಥಿಕ ನಿರ್ವಹಣೆ. ಸೊ ಇಷ್ಟು ಗೊತ್ತಾಯ್ತು ಅಂದ್ರೆ ಗೆಸ್ ಮಾಡಬೇಕು. ಇದು ನೋಡಿದ ತಕ್ಷಣ ಏನಾಗಬಾರ್ದು? ಗಾಬರಿ ಆಗಬಾರ್ದು. ಸೊ ಹಾಗಿದ್ರೆ ಇಲ್ಲಿ ಕ್ವೆಶನ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ. ವಿ ಶಲ್ ಸಿ ದಿ ಕ್ವೆಶನ್ ಇನ್ ಕನ್ನಡ ಮೀಡಿಯಂ. ಕರ್ನಾಟಕ ಬಜೆಟ್ 2026-27ರಲ್ಲಿ ಘೋಷಿಸಲಾದ 11G ಆರ್ಥಿಕ ಮಾದರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಗ್ಯಾರಂಟಿ ಎಕಾನಮಿ, ವೆಲ್ಫೇರಿಸಂ ನೋಡ್ಬೇಕು. ಏನಿದೆ? ಕಲ್ಯಾಣ ಹಾಗೂ ಲಿಂಗ ಸಮಾನತೆ ಒಂದಕ್ಕೆ ಒಂದೇ ಇದೆ, ಒಂದಕ್ಕೆ ಒಂದಿರುವಂತದ್ದು. ಅಂದ್ರೆ ಮೇಲಿನ ಜೋಡಿಗಳಲ್ಲಿ ಯಾವುವು ಸರಿಯಾಗಿ ಹೊಂದಿಕೆಯಾಗಿವೆ, ಅದರ ಅರ್ಥ ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ ಅಂತ ಕೇಳಿದ್ದೇನೆ, ಹೊಂದಿಕೆ ಮಾಡ್ಲಿಕ್ಕೆ ಕೇಳಿಲ್ಲ. ಕನ್ಫ್ಯೂಷನ್ ಆಗ್ಬಿಟ್ಟು ಸರಿ ಎ ಇಲ್ಲ ಬಿ ಇಲ್ಲ ಅಂತ ಹೋಗ್ಬಾರ್ದು. ಸೊ ಒಂದೇದೇನಿದೆ? ಸರಿ ಇದೆ. ಸೊ ಹಾಗಾಗಿ ಒಂದಿರ್ಬೇಕು ಅಂತ ಹೇಳಿದ್ರೆ 3 ಹೋಯ್ತು. ಸೊ ನೆಕ್ಸ್ಟ್ ಗುಡ್ ಪಬ್ಲಿಕ್ ಎಜುಕೇಶನ್, ಸರ್ವರ ಏಳಿಗೆಗಾಗಿ ಸಮರ್ಥ ಸಾರ್ವಜನಿಕ ಶಿಕ್ಷಣ. ಸೊ ಶಿಕ್ಷಣ ಇದೆ. ಸೊ ಹಾಗಾಗಿ ಎರಡನೇದು ಸಹ ಸರಿ ಇದೆ. ನೆಕ್ಸ್ಟ್ ಗಿಗ್ ಎಕಾನಮಿ, ಇಲ್ಲಿ ಎರಡನೇ ಸರಿ ಇರೋದ್ರಿಂದ ಗಿಗ್ ಎಕಾನಮಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ಬೋದು. ಕಾರ್ಮಿಕ ಕಲ್ಯಾಣ ಕಾರ್ಯಕ್ರಮಗಳು. ಸೊ 3 ಕೂಡ ಏನಿದೆ? ಕರೆಕ್ಟ್ ಇದೆ. ಜಿಯೋಗ್ರಫಿಕಲ್ ಈಕ್ವಾಲಿಟಿ, ಪ್ರಾದೇಶಿಕ ಅಸಮಾನತೆಯ ನಿವಾರಣೆ. ಗ್ಲೋಬ್ ಟ್ರಾಟಿಂಗ್ ಎಕಾನಮಿ, ಪ್ರವಾಸೋದ್ಯಮ. ಈ ತರ ಇಂಗ್ಲಿಷ್ ಅಲ್ಲಿ ಕೊಟ್ಟಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಪ್ರವಾಸೋದ್ಯಮ ಅಂದ್ರೆ 5 ಕರೆಕ್ಟ್ ಇದೆ. 1 2 3 4 5, ದಟ್ ಇಸ್ ಆಪ್ಷನ್ ಡಿ ಏನಾಗುತ್ತೆ? ಸರಿಯಾದ ಉತ್ತರ ಆಗಿರುತ್ತೆ. ಗೆಸ್ ಮಾಡಬಹುದು ಆನ್ಸರ್. ಐಡಿಯಾ ಇದ್ರೆ ಸಾಕು, ಇಲ್ಲಿ ಬೈಹಾಟ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಿಹಾಂಡ್ ಬೆಂಗಳೂರು, ಅಂದ್ರೆ ಬಜೆಟ್ ಅಲ್ಲಿ ನಿಮ್ಗೆ ಬಿಹಾಂಡ್ ಬೆಂಗಳೂರು ನಾವು ಡೆವಲಪ್ಮೆಂಟ್ ಅನ್ನ ಮಾಡ್ಬೇಕಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಎಕ್ಸಾಮ್ ಅಲ್ಲಿ ಈ ಬಿಹಾಂಡ್ ಬೆಂಗಳೂರು ಅಂದ್ರೆ ಏನು ಅಂತ ಕೀವರ್ಡ್ ಅನ್ನ ಕೇಳಬಹುದು. ಏನಿದು ಬಿಹಾಂಡ್ ಬೆಂಗಳೂರು ಅಂತ ಹೇಳಿದ್ರೆ, ದೇರ್ ಹ್ಯಾಸ್ ಬೀನ್ ಅ ಕಲ್ಮಿನೇಷನ್ ಆಫ್ ಗ್ರೋತ್ ಇನ್ ಬ್ಯಾಂಗ್ಳೂರ್ ಸಿಟಿ ಇಟ್ ಸೆಲ್ಫ್. ಸೊ ಹಾಗಾಗಿ ದ ಡೆವಲಪ್ಮೆಂಟ್ ಹ್ಯಾಸ್ ಟು ಬಿ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್, ದಟ್ ಇಸ್ ರೀಜನಲ್ ಇನ್ಇಕ್ವಾಲಿಟಿ ಕಮ್ಮಿ ಆಗ್ಬೇಕು. ಸೊ ಹಾಗಾಗಿ ಬಿಹಾಂಡ್ ಬೆಂಗಳೂರು ಅಂತ ಹೇಳಿದ್ರೆ ಅದರ್ ಸಿಟೀಸ್ ಅಲ್ಲೂ ಸಹ ಅದರ್ ಡೆವಲಪ್ಮೆಂಟ್ಸ್ ಆಗಬೇಕು, ದಟ್ ಇಸ್ ಎಕನಾಮಿಕಲ್ ಆಕ್ಟಿವಿಟೀಸ್ ಆಗಬೇಕು. IT ಇರ್ಬೋದು, XYZ ಥಿಂಗ್ಸ್, ಎಲೆಕ್ಟ್ರಾನಿಕ್ಸ್, ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ನ ಸೆಟಪ್ ಮಾಡ್ತೀವಿ, IT ಇಂಡಸ್ಟ್ರಿನ ಸೆಟಪ್ ಮಾಡ್ತೀವಿ. ಸೊ ಇದೆಲ್ಲ ಅಪಾರ್ಟ್ ಫ್ರಮ್ ಬ್ಯಾಂಗ್ಳೂರ್ ಆಲ್ಸೋ ಕರ್ನಾಟಕ ಹ್ಯಾಸ್ ಟು ಡೆವಲಪ್ ಈಕ್ವಲಿ ಟು ರೆಡ್ಯೂಸ್ ದಿ ರೀಜನಲ್ ಡಿಸ್ಪ್ಯಾರಿಟೀಸ್. ಸೊ ಹಾಗಾಗಿ 10ನೇ ಪ್ರಶ್ನೆ, ಕರ್ನಾಟಕದ ಬಿಹಾಂಡ್ ಬೆಂಗಳೂರು ಉಪಕ್ರಮದ ಪ್ರಾಥಮಿಕ ಉದ್ದೇಶವನ್ನು, ವಾಟ್ ಇಸ್ ದಿ ಪ್ರೈಮರಿ ಗೋಲ್ ಆಫ್ ದಿಸ್ ಬಿಹಾಂಡ್ ಬೆಂಗಳೂರು? ಎಲ್ಲಾ IT ಕಂಪನಿಗಳನ್ನು ಬೆಂಗಳೂರಿನಿಂದ ಗ್ರಾಮೀಣ ಪ್ರದೇಶಗಳಿಗೆ ಸ್ಥಳಾಂತರಿಸುವುದು. ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಎಲ್ಲಾ ಕಂಪನಿನ ಗ್ರಾಮೀಣಕ್ಕೆ ತಗೊಂಡು ಹೋಗಕ್ಕಾಗತ್ತಾ? ಆಗಲ್ಲ. ಸೊ ಹಾಗಾಗಿ ಒಂದೇದೇನಾಗುತ್ತೆ? ತಪ್ಪಾಗುತ್ತೆ. ಬೆಂಗಳೂರಿನ ಹೊರಗಿನ ನಗರಗಳಲ್ಲಿ ಬಿಹಾಂಡ್ ಬೆಂಗಳೂರು ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಹೂಡಿಕೆಯನ್ನು ಉತ್ತೇಜಿಸುವುದು. ದಟ್ ಮೀನ್ಸ್ ಈಗ ಎಲ್ಲಾ ಇನ್ವೆಸ್ಟ್ಮೆಂಟ್ಸ್ ಏನಾದ್ರು ಬರೀ ಬೆಂಗಳೂರಲ್ಲೇ ಮಾಡ್ತಿದ್ರೆ ಬೇರೆ ಕಡೆನೂ ಸಹ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಸೊ ದಿಸ್ ಮೇಕ್ ಸೆನ್ಸ್. 3ನೇದು ಓದಿ, ಕರ್ನಾಟಕದ ತಂತ್ರಜ್ಞಾನ ವಲಯದಲ್ಲಿ ವಿದೇಶಿ ಹೂಡಿಕೆಯನ್ನು ನಿರ್ಬಂಧಿಸುವುದು, ಅಂದ್ರೆ FDI ನ ಸ್ಟಾಪ್ ಮಾಡೋದಂತ. ಯೂಶಲಿ ಈ ತರ ಕೊಟ್ಟರು ಅಂತ ಹೇಳಿದ್ರೆ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಆ ವರ್ಡ್ ಸ್ಟೇಟ್ಮೆಂಟ್ಸ್ ನ ಓದಿ, ಅಲ್ಲೇ ಇರುತ್ತೆ ಆನ್ಸರ್. ಆ ಕೀವರ್ಡ್ ಅಲ್ಲೇ ಆನ್ಸರ್ ಇರುತ್ತೆ. ಅದನ್ನ ಗೆಸ್ ಮಾಡೋದಕ್ಕೆ ಟ್ರೈ ಮಾಡಬಹುದು. ಓಕೆ, ಆಪ್ಷನ್ಸ್ ಹಿಂಗೆ ಫ್ರೇಮ್ ಆಗಿರ್ತವೆ. ಗೆಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಆನ್ಸರ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ನಿಮ್ಮ KS ಪ್ರಿಲಿಮ್ಸ್ ಅಲ್ಲಿ. ಸೊ 3ನೇದು ತಪ್ಪಾಗುತ್ತೆ. ಬೆಂಗಳೂರನ್ನು ಕರ್ನಾಟಕದ ಏಕೈಕ ಸ್ಟಾರ್ಟ್ಅಪ್ ಕೇಂದ್ರವನ್ನಾಗಿ ಅಭಿವೃದ್ಧಿ
ಪಡಿಸುವುದು. ಸೊ ಫೋರ್ತ್ ಕೂಡ ರಾಂಗ್ ಇರುತ್ತೆ. ಸೊ ದ ಆನ್ಸರ್ ವುಡ್ ಬಿ ಬೆಂಗಳೂರಿನ ಹೊರಗಿನ ನಗರಗಳಲ್ಲಿ ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಹೂಡಿಕೆಯನ್ನು ಉತ್ತೇಜಿಸುವುದು ಸರಿಯಾದ ಉತ್ತರ ಆಗಿರುತ್ತೆ. ದಟ್ ಇಸ್ ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ 11th ಕರ್ನಾಟಕ ಬಜೆಟ್ 25-26 ಸ್ಟೇಟ್ ಎಕಾನಮಿ ಅಂದ್ರೆ ಯಾವ ಪರ್ಸೆಂಟೇಜ್ ಅಲ್ಲಿ ಎಷ್ಟೆಷ್ಟು ಗ್ರೋತ್ ಆಗಿದೆ ಅಂತ. ಸೊ ಗ್ರೋತ್ ಏನಾಗಿದೆ, ರಿಯಲ್ GSDP ದಟ್ ಇಸ್ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟಾಗಿದೆ 8.1% ಅಷ್ಟು ಗ್ರೋತ್ ಆಗಿದೆ, ವಿಚ್ ಇಸ್ ಅಟ್ ದಿ ಕಾನ್ಸ್ಟೆಂಟ್ ಪ್ರೈಸಸ್. ಬೇಸ್ ಇಯರ್ ಯಾವುದು 2011-12 ಇಸ್ ದಿ ಬೇಸ್ ಇಯರ್. ಗೊತ್ತಾಗಿದೆ ಅಂತ ಅನ್ಕೊಂಡು ನಾಮಿನಲ್ ಮತ್ತೆ ರಿಯಲ್ ಯಾವುದು ಅಂತ ಹೇಳಿ. ಓಕೆ, ಗ್ರೋತ್ ಎಷ್ಟು 8.1%. ಅದೇ ರೀತಿ ಇಂಡಿಯಾ ಗ್ರೋತ್ ಎಷ್ಟು 7.4%. ಟಿಪ್ ಆಫ್ ದಿ ಟಂಗಲ್ ಇರ್ಬೇಕು ಇವೆಲ್ಲ. ನೆಕ್ಸ್ಟ್ ಅಗ್ರಿಕಲ್ಚರ್ ಸೆಕ್ಟರ್ ಗ್ರೋತ್ ಎಷ್ಟಾಗಿದೆ 9.1% ಇದೆ. ಅಂದ್ರೆ ಪ್ರೀವಿಯಸ್ ಲಾಸ್ಟ್ ಇಯರ್ ಗಿಂತ ಪ್ರೀವಿಯಸ್ ನೆಗೆಟಿವ್ ಇತ್ತು, ನೆಗೆಟಿವ್ ಇಂದ ಓದ್ಸತಿ ಒಂದ್ ಸ್ವಲ್ಪ ಪಾಸಿಟಿವ್ ಬಂತು, ಈಗ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ. ಅಂದ್ರೆ 3 ವರ್ಷ ಸತತವಾಗಿ ಗ್ರೋತ್ ಆಗಿದೆ. ಸ್ಟೇಟ್ಮೆಂಟ್ ಮೇಲೆ ಆಗ್ಬೋದು ಕನ್ಸಿಸ್ಟೆಂಟ್ಲಿ ಆಸ್ ಇನ್ಕ್ರೀಸ್ ಅಂತ ಹೇಳಿ ಸತತವಾಗಿ ಅಗ್ರಿಕಲ್ಚರ್ ಸೆಕ್ಟರ್ ಗ್ರೋತ್ ಆಗಿದೆ ಕಳೆದ 3 ವರ್ಷಗಳಿಂದ. ಹಾಗಿದ್ರೆ ಇಂಡಸ್ಟ್ರಿ ಸೆಕ್ಟರ್ ಎಷ್ಟಿದೆ 6.7% ಇದೆ. ಸರ್ವಿಸ್ ಸೆಕ್ಟರ್ ಎಷ್ಟಿದೆ ಅಂತ ಹೇಳಿದ್ರೆ 8.1% ಇದೆ. ಸೊ ಇದರಲ್ಲೂ ಅತಿ ಹೆಚ್ಚು ಗ್ರೋತ್ ಆಗಿರೋದು ಯಾವುದು, ಅಗ್ರಿಕಲ್ಚರ್ ಸೆಕ್ಟರ್. ಇಳಿಕೆ ಕ್ರಮ ಏರಿಕೆ ಕ್ರಮದಲ್ಲಿ ಕೇಳಬಹುದು. ಅಗ್ರಿಕಲ್ಚರ್ ಸೆಕ್ಟರ್ 9.1%, ಸರ್ವಿಸಸ್ 8.1%, ಅದ್ರ ಜೊತೆಗೆ ಇಂಡಸ್ಟ್ರಿ 6.7%. ಓವರ್ ಆಲ್ ಗ್ರೋತ್ ಕರ್ನಾಟಕದಾಗಿರೋದು ದಟ್ ಇಸ್ GSDP, ಕರ್ನಾಟಕದಲ್ಲಿ ಆಗಿರುವಂತಹ ಉತ್ಪನ್ನಗಳು. ನಿಮಗೆ ಗೊತ್ತಿದೆ ಆಲ್ರೆಡಿ GSDP ಅಂದ್ರೆ ಎಲ್ಲ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅಂದ್ರೆ ಕರ್ನಾಟಕ ಬಾರ್ಡರ್ ಅಲ್ಲಿ ಎಷ್ಟು ಉತ್ಪಾದನೆ ಆಗುತ್ತೆ ಅದೆಲ್ಲ ನಾವು ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ. GDP, GSDP. ಸೊ ಹಾಗಿದ್ರೆ 8.1%, 9.1%, 6.7%, 8.1%. ಇಂಡಿಯಾ ಗ್ರೋತ್ ಎಷ್ಟಾಗಿದೆ 7.4% ಆಗಿದೆ. ಹಾಗಿದ್ರೆ ಈ ಗ್ರೋತ್ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂತ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ, ಇಲ್ಲಿ ನಾವು ಕನ್ನಡ ಮೀಡಿಯಂ ಅಲ್ಲಿ ಹೋಗೋಣ. ಓಕೆ, 2025-26ನೇ ಸಾಲಿನ ಕರ್ನಾಟಕ ರಾಜ್ಯದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕವು ಸ್ಥಿರ ಬೆಲೆಗಳಲ್ಲಿ ದಟ್ ಇಸ್ ಕಾನ್ಸ್ಟೆಂಟ್ ಪ್ರೈಸಸ್ ಅಲ್ಲಿ 8.1% ರಷ್ಟು ನೈಜ GDP, ರಿಯಲ್ GDP ಅಂದ್ರೆ ಕಾನ್ಸ್ಟೆಂಟ್ ಪ್ರೈಸಸ್ ಅಲ್ಲಿ ಆಫ್ಕೋರ್ಸ್ ಇಟ್ ವಿಲ್ ಬಿ ರಿಯಲ್ ಬೆಳವಣಿಗೆಯನ್ನು ದಾಖಲಿಸಿದೆ. ಹೌದಲ್ಲ, 8.1%. ಸೊ ಒಂದೇನಾಗುತ್ತೆ ಕರೆಕ್ಟ್ ಆಗುತ್ತೆ. ಕರ್ನಾಟಕದ ಬೆಳವಣಿಗೆ ದರವು ರಾಷ್ಟ್ರೀಯ ಬೆಳವಣಿಗೆ ದರವಾದ 7.4% ಗಿಂತ ಕಡಿಮೆ ಇದೆ. ಸೊ ಅಂದ್ರೆ 7.4ಕ್ಕಿಂತ ಕಡಿಮೆ ಇದೆ. ಅಂದ್ರೆ ಇಲ್ಲಿ ನೋಡ್ಬೇಕು, ಇವು ಎರಡರಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಆಗ್ಬೇಕು. ಎರಡು ಕರೆಕ್ಟ್ ಆಗಲ್ಲ, ಎರಡು ತಪ್ಪಾಗಕ್ಕಾಗಲ್ಲ. ಸೊ ಎರಡನೇದೇನು ತಪ್ಪಾಗುತ್ತೆ. ಸೊ ಯೂಶಲಿ ಕಂಪ್ಯಾರಿಸನ್ ಮಾಡಿದ್ರು ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಹೇಳ್ಕೊಡ್ತಾನೆ, ಸ್ಟೇಟ್ಮೆಂಟ್ಸ್ ಹೆಂಗೆ ತಪ್ಪನ್ನ ಕಂಡುಹಿಡಿಯೋದು ಅಂತ. ಇದೇ ರೀತಿ ಆಗ್ತಾವ ಪ್ರಶ್ನೆಗಳು. ಅಂದ್ರೆ ಇಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ಯೂಶಲಿ ತಪ್ಪಿರುತ್ತೆ, ಯಾಕೆಂದ್ರೆ ಆ ಸ್ಟೇಟ್ಮೆಂಟ್ ನ ರಾಂಗ್ ಮಾಡುವಂಥದ್ದು ಈಸಿ ಆಗುತ್ತೆ. ಹಾಗಾಗಿ ಸೊ ಎರಡನೇ ತೆಗೆದ್ಬಿಡಿ. ಎರಡನೇ ತೆಗೆದ್ರಿ ಅಂತ ಹೇಳಿದ್ರೆ ಈ ಡಿ ಹೋಯ್ತು, ಸಿ ಹೋಯ್ತು, ಬಿನು ಹೋಯ್ತು, ಉಳ್ಕೊಂಡಿದ್ದು 1, 3 ಮತ್ತು 4 ಮಾತ್ರ. ಹಾಗಿದ್ರೆ ಕೃಷಿ ವಲಯ ಎಷ್ಟಾಗಿದೆ 8.1% ಆಗಿದೆ. ಅದ್ರ ಜೊತೆಗೆ ಕೈಗಾರಿಕಾ ವಲಯ ಎಷ್ಟಾಗಿದೆ 6.7% ಆಗಿದೆ. ಸರ್ವಿಸ್ ಸೆಕ್ಟರ್ ಎಷ್ಟಾಗಿದೆ ಅಂತ ಹೇಳಿದ್ರೆ 8.1% ಅದು ಕೂಡ ಆಗಿದೆ. ಸೊ ಇಷ್ಟು. ಸೊ ಆನ್ಸರ್ ವುಡ್ ಬಿ 1, 3 ಮತ್ತೆ 4. ಸೊ ನೆಕ್ಸ್ಟ್ ಓಕೆ, ಒನ್ ಮೋರ್ ಕ್ವೆಶನ್. ಸೊ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುವಂತಹ ಪ್ರಶ್ನೆ ಅಂದ್ರೆ ಎಂಟೈರ್ ನಿಮ್ಮ ಬಜೆಟ್ ಸ್ಪೀಚ್ ಏನಿತ್ತಲ್ಲ, ಆ ಬಜೆಟ್ ಸ್ಪೀಚ್ ನ ಬೇಕಿದ್ರೆ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತೀನಿ. ಈ ಬಜೆಟ್ ಸ್ಪೀಚ್ ನ ಒಂದ್ಸತಿ ಓದಿ, ಈ ಕ್ವೆಶನ್ಸ್ ನ ನೋಡಿ ಆನ್ಸರ್ ಮಾಡಿದ್ರೆ ನಿಮ್ಗೆ ಯಾವುದೇ ಕ್ವೆಶನ್ ಬಜೆಟ್ ಮೇಲೆ ಕೇಳಿದ್ರೆ 99% ಆನ್ಸರ್ ಮಾಡಬಹುದು. ಸರ್ 100% ಹಿಂಗೆ ಸರ್ ಮಾಡೋದು, ನನಗೆ ಯಾವ್ಯಾವ್ದು ಇಂಪಾರ್ಟೆಂಟ್ ಇಲ್ಲ. 200 pages ಬಜೆಟ್ ಪೇಜ್ ಇದೆ ಸ್ಪೀಚ್ ಇರೋದು. ಸೊ ಅದನ್ನೆಲ್ಲ ಪೂರ್ತಿ ಓದ್ಕೊಂಡು ಹೋಗಿ ಎಕ್ಸಾಮ್ ಆಲ್ಗೆ ಹೋದ್ರೆ ದಟ್ಸ್ ನಾಟ್ ಗುಡ್. ಇದರಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಇದೆ ಅದೆಲ್ಲ ಹಾಕಿದ್ದೀನಿ. 99% ಇವೇ ಕ್ವೆಶನ್ಸ್ ಬರ್ಬಹುದು, 90%. ಸೊ ಹಾಗಿದ್ರೆ FDI ರಿಲೇಟೆಡ್ ಕ್ವೆಶನ್ ಅನ್ನ ಇದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಸೊ ಹಾಗಿದ್ರೆ ಅದರಲ್ಲಿ ನೆಕ್ಸ್ಟ್ ಫಸ್ಟ್ ಏನಾಗ್ತಿದೆ, ಫಸ್ಟ್ ಗ್ರೋತ್ FDI ಇಷ್ಟು ಬಂತು, ಇಷ್ಟು ಪರ್ಸೆಂಟೇಜ್ ಗ್ರೋತ್ ಆಯ್ತು, ಇದೆಲ್ಲ ನೋಡ್ತಾ ಇದೀವಿ. ಹಾಗಾಗಿ FDI ರಿಲೇಟೆಡ್ ಇರುವಂತದ್ದು 2025-26ನೇ ಸಾಲಿನ ಕರ್ನಾಟಕದ ವಿದೇಶಿ ನೇರ ಹೂಡಿಕೆ ಸಂಬಂಧಿಸಿದಂತೆ ದಟ್ ಇಸ್ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಯಾವ್ದಾದ್ರು ಒಂದು ಕಂಪನಿ ಮೇಲೆ 10% ಗಿಂತ ಜಾಸ್ತಿ ಇನ್ವೆಸ್ಟ್ ಅನ್ನ ಮಾಡಿ ಆ ಕಂಪನಿಯ ಅಡ್ಮಿನಿಸ್ಟ್ರೇಷನ್ ಅನ್ನ ಕಂಟ್ರೋಲ್ ಮಾಡುವ ಉದ್ದೇಶದಿಂದ ವಿದೇಶದಿಂದ ಏನಾದ್ರೂ ಹೂಡಿಕೆ ಬಂತು ಅಂತ ಹೇಳಿದ್ರೆ ಅದನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ದಟ್ ಇಸ್ ವಿದೇಶಿ ನೇರ ಹೂಡಿಕೆ. ಹೇಳಿಕೆಗಳನ್ನು ಪರಿಗಣಿಸಿ. 2025-26ರ ಮೊದಲ ಅರ್ಧದಲ್ಲಿ, ಅಂದ್ರೆ ಇದು ಸರ್ ಹಿಂಗೆಲ್ಲ ಕೊಡ್ತಾರ ಸ್ಟೇಟ್ಮೆಂಟ್ ಅಲ್ಲಿ ಅಂತ ಹೇಳಿದ್ರೆ ಮೊದಲ ಅರ್ಧದಲ್ಲಿ ಅಂತ ನಿಮ್ಮ ಬಜೆಟ್ ಸ್ಪೀಚ್ ಅಲ್ಲಿ ಮೆನ್ಷನ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದಿ ಟೈಮ್ಸ್ ಇದೇ ಹೇಳಿಕೆಗಳನ್ನ ಕಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ ನಿಮ್ಮ ಪ್ರೀವಿಯಸ್ KS ಎಕ್ಸಾಮ್ಸ್ ಅಲ್ಲಿ. ಹಾಗಾಗಿ ಇದು ಗೊತ್ತಿರಬೇಕು. ಮೊದಲ ಅರ್ಧದಲ್ಲಿ ಕರ್ನಾಟಕವು 9.4 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ವಿದೇಶಿ ನೇರ ಹೂಡಿಕೆ ಇಕ್ವಿಟಿ ಒಳಹರಿವನ್ನು ಪಡೆದಿದ್ದು, ಇದು ಭಾರತದ ಒಟ್ಟು ಇಕ್ವಿಟಿ FDI ಒಳಹರಿವಿನ 26.7% ರಷ್ಟಿದೆ.
ಸೊ ಇಲ್ಲಿ ಕೊಟ್ಟಿರುವಂತ ಈಚ್ ಅಂಡ್ ಎವ್ರಿ ಫ್ಯಾಕ್ಟ್ ಇಂಪಾರ್ಟೆಂಟ್. ನಿಮ್ಮ ಪಿ ಸಿ ಎಕ್ಸಾಮ್ಸ್ ಅಲ್ಲಿ ಯಾವ್ದು ಬೇಕಿದ್ರು ಕೇಳಬಹುದು. ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂದ್ರೆ 26.7% ಆಫ್ ಟೋಟಲ್ ಎಫ್ ಡಿ ಇನ್ವೆಸ್ಟ್ಮೆಂಟ್ ಭಾರತದಲ್ಲಿ ಏನಾಗುತ್ತೆ, ಅದರಲ್ಲಿ 26.7% ಕರ್ನಾಟಕಕ್ಕೆ ಬಂದಿದೆ. ದಟ್ ಇಸ್ ಎಫ್ ಡಿ ಎ ದಟ್ ವಿ ಆರ್ ಟೆಲಿಂಗ್. ನಮ್ಮ ಕರ್ನಾಟಕಕ್ಕೆ ಜಾಸ್ತಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದಿದೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇದೆ. ಸೊ ಹಾಗಾಗಿ ಎಲ್ಲರೂ ನಮ್ಮಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ಗವರ್ನಮೆಂಟ್ ಎಲ್ಲರಿಗೂ ಈಸಿಯಾಗಿ ಲೈಸೆನ್ಸ್ ಅನ್ನ ಕೊಡ್ತಿದೆ. ವಿ ಆರ್ ಸಿಟಿಸನ್ ಫ್ರೆಂಡ್ಲಿ ಅಡ್ಮಿನಿಸ್ಟ್ರೇಷನ್ ಅನ್ನ ಮಾಡ್ತಿದೀವಿ ಅಂತ ದ ಗವರ್ನಮೆಂಟ್ ಇಸ್ ಟೆಲ್ಲಿಂಗ್ ಇನ್ ದೇರ್ ಬಜೆಟ್. ಸೊ ಹಾಗಾಗಿ ದಿಸ್ ಗೊತ್ತಿರಲಿ. ಎಷ್ಟು 26.7% ಟೋಟಲ್ ಎಫ್ ಡಿ ಇದು ಇಷ್ಟು ಪರ್ಸೆಂಟ್ ಕರ್ನಾಟಕದಲ್ಲೇ ಇದೆ. ಹಾಗಿದ್ರೆ ಇದೆಷ್ಟು $9.4 ಬಿಲಿಯನ್. ಇದು ಸಹ ಗೊತ್ತಿರಬೇಕು. ದಟ್ ಇಸ್ $9.4 ಕರ್ನಾಟಕದಲ್ಲಿ ಮೊದಲ ಅರ್ಧದಲ್ಲಿ ಫಸ್ಟ್ ಹಾಫ್ ಆಫ್ ದಟ್ ಇಯರ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ 25-26 $9.4 ಬಿಲಿಯನ್. ಎಷ್ಟು ಎಫ್ ಡಿ ಐ? $9.4 ಬಿಲಿಯನ್. ಇದು ಎಷ್ಟು ಪರ್ಸೆಂಟೇಜ್? 26.7%. ಮಹಾರಾಷ್ಟ್ರ, ಗುಜರಾತ್ ಮತ್ತು ದೆಹಲಿಯಂತೆಯೇ ಕರ್ನಾಟಕದ ಎಫ್ ಡಿ ಐ ಒಳಹರಿವು ಕೂಡ ಇಂದಿನ ವರ್ಷಕ್ಕೆ ಹೋಲಿಸಿದರೆ ಕುಸಿತ ಕಂಡಿದೆ. ಅಂದ್ರೆ ಮಹಾರಾಷ್ಟ್ರ, ಗುಜರಾತ್ ಮತ್ತೆ ಡೆಲ್ಲಿಯಲ್ಲಿ, ಅಂದ್ರೆ ನಾವು ಎಂಫಸೈಸ್ ಮಾಡ್ತಾ ಇದೀವಿ ನಮ್ಮ ಬಜೆಟ್ ಸ್ಪೀಚ್ ಅಲ್ಲಿ, ಮಹಾರಾಷ್ಟ್ರ, ಡೆಲ್ಲಿ ಮತ್ತೆ ಗುಜರಾತ್ ಅಲ್ಲಿ ಎಫ್ ಡಿ ಐ ಕಮ್ಮಿ ಬಂದಿದೆ. ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಎಫ್ ಡಿ ಐ ಜಾಸ್ತಿ ಇದೆ ಅಂತ ಹೇಳಿದೆ. ಸೊ ಇಲ್ಲಿ ಏನ್ ಹೇಳ್ತಿದೆ? ಕುಸಿತ ಕಂಡಿದೆ ಅಂತ ಹೇಳ್ತಾ ಇದಾರೆ. ಸೊ ಹಾಗಾಗಿ ಎರಡನೇ ಹೇಳಿಕೆ ಕೂಡ ಏನಾಗುತ್ತೆ? ತಪ್ಪಾಗುತ್ತೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎರಡನೇ ತೆಗೆದ್ರಿ ಅಂತ ಹೇಳಿದ್ರೆ ನನ್ಗೆ ಉಳ್ಕೊಂಡಿದ್ದು ಒಂದು ಮಾತ್ರ, ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್. ಇಲ್ಲಿ ನೋಡಿ, ಕರ್ನಾಟಕ ಕೈಗಾರಿಕಾ ನೀತಿ 2020-25 ಮುಂಬರುವ ವರ್ಷಗಳಲ್ಲಿ ರಾಜ್ಯಕ್ಕೆ ಹೆಚ್ಚಿನ ಹೂಡಿಕೆಯ ಒಳಹರಿವನ್ನು ಆಕರ್ಷಿಸುವ ನಿರೀಕ್ಷೆ ಇದೆ. ಎಕ್ಸಾಮ್ ಅಲ್ಲಿ ಸರ್ ಜನರಲಿಸ್ಟಿಕ್ ಸ್ಟೇಟ್ಮೆಂಟ್ ಇದೆ, ಇದು ನೋಡಿದ ತಕ್ಷಣ ಟೆಂಪ್ಟ್ ಆಗ್ಬಿಟ್ಟು ಅದು ರೈಟ್ ಅಂತ ಹಾಕ್ಬಿಟ್ಟು 1-2 ಹಾಕ್ಬಿಡು ಅಂತಹ ಚಾನ್ಸಸ್ ಜಾಸ್ತಿ. ಸಾರಿ, 1 ಮತ್ತೆ 3 ಆಪ್ಷನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಏನಾರ 1 ಮತ್ತೆ 3 ಇತ್ತು ಅಂದ್ರೆ ಇದನ್ನ ಹಾಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಇಲ್ಲಿ ನೋಡೋದೇ ಇಲ್ಲ. ದಟ್ ಇಸ್ ಇಂಡಸ್ಟ್ರಿಯಲ್ ಪಾಲಿಸಿ 25 ಮತ್ತೆ 30 ಈ 5 ವರ್ಷಕ್ಕಿರೋದು. ಸೊ ಇಲ್ಲಿ ತಪ್ಪಾಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಈ ಹೇಳಿಕೆನ ಸರಿ ಅಂತ ಅನ್ಕೊಂಡ್ಬಿಡ್ತೀವಿ. ಸೊ ಇಲ್ಲಿ ಸ್ವಲ್ಪ ಟ್ರ್ಯಾಪ್ ಮಾಡ್ತಾರೆ. ಬಿ ವೆರಿ ವೆರಿ ಕೇರ್ಫುಲ್. ಈ ತರ ನಂಬರ್ಸ್ ಕೊಟ್ಟರು ಅಂದ್ರೆ ಯೂಶಲಿ ರಾಂಗ್ ಇರುತ್ತೆ. ಸೊ ಹಾಗಾಗಿ ಮೂರನೇ ಹೇಳಿಕೆ ಕೂಡ ಕರೆಕ್ಟ್. ಸೊ ದ ಸ್ಟೇಟ್ಮೆಂಟ್ ಇಸ್ ಒಂದೇದು ಸರಿ ಇರುತ್ತೆ. ಇಲ್ಲಿ ಫ್ಯಾಕ್ಟ್, ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಇಂಡಸ್ಟ್ರಿಯಲ್ ಪಾಲಿಸಿ ಎಲ್ಲಿಂದ ಯಾವ ವರ್ಷಕ್ಕೆ ಮಾಡಿರೋದು? 2025-30 ಮಾಡಿರೋದು. ನಮ್ಮ ಕರ್ನಾಟಕಕ್ಕೆ ಬಂದಿರುವಂತಹ ಒಟ್ಟು ಟೋಟಲ್ ಎಫ್ ಡಿ ಐ ಎಷ್ಟು ಅಂತ ಹೇಳಿದ್ರೆ $9.4 ಬಿಲಿಯನ್. ಇದು ಎಷ್ಟು ಅಂತ ಹೇಳಿದ್ರೆ 26.7%. KA ಈ ಡಾಕ್ಯುಮೆಂಟ್ ಇಂದ ನನ್ನ ಪ್ರಕಾರ, ನಾನು ಪ್ರೀವಿಯಸ್ 2 ವರ್ಷದಿಂದ KA ತೆಗಿತಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆನ ನೋಡಿದ್ರೆ ಇಲ್ಲಿ ಅಂದ್ರೆ ಈ ಡಾಕ್ಯುಮೆಂಟ್ ಮೇಲೆ ಮಿನಿಮಮ್ 1 or 2 ಕ್ವೆಶನ್ ಬರ್ಲೇಬೇಕು. ಲೆಟ್ಸ್ ಸಿ, ಬರ್ಬೋದು ಬರ್ದೇ ಇರ್ಬೋದು, ಬಟ್ ನನ್ನ ಪ್ರಕಾರ ಬರ್ಬೇಕು. ಸರ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಸರ್ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸೊ ಲೆಟ್ ಸಿ. ಸೊ ಹಾಗಿದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಒಂದು ಕ್ವೆಶನ್ ಇದೆ, ಇದು ಕನ್ನಡ ಮೀಡಿಯಂ ಅಲ್ಲಿ ಇರುವಂತಹ ಪ್ರಶ್ನೆ. ಅಂದ್ರೆ ಫಸ್ಟ್ ನಾವ್ ಏನ್ ಮಾಡಿದ್ವಿ? ಗ್ರೋತ್ ಆಯ್ತು, ಅದಾದ್ಮೇಲೆ ಎಫ್ ಡಿ ಐ ಬಂತಿಂತ ಇಷ್ಟು ಅಂತ ಹೇಳ್ತು. ಅದಾದ್ಮೇಲೆ ಈಗ GST ಬಂದಿದ್ವಿ. GST ಆಯ್ತಾ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಈ ಸತಿ GST ರಿಫಾರ್ಮ್ ಆಗಿದೆ. ಹಾಗಾಗಿ GST ಇಸ್ ವೆರಿ 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 ಇಂಪಾರ್ಟೆಂಟ್. ಹಾಗಿದ್ರೆ GST ಕೌನ್ಸಿಲ್ ಯಾವ ಆರ್ಟಿಕಲ್ ಅಂತ ನೀವು ಕಮೆಂಟ್ ಮಾಡಿ. ಅದ್ರ GST ಕೌನ್ಸಿಲ್ ಬಗ್ಗೆ ಒಂಚೂರು ಹಂಗೆ ಫ್ಯಾಕ್ಟ್ ಹೇಳ್ತೀನಿ. ಸೊ GST ಕೌನ್ಸಿಲ್ ಅಂದ್ರೆ GST ಗವರ್ನಿಂಗ್ ಬಾಡಿ ಇರುತ್ತಲ್ಲ, ಅಲ್ಲಿ ಯಾರ್ಯಾರು ಡಿಸಿಷನ್ ಮೇಕಿಂಗ್ ಇರ್ತಾರೆ? ಇಬ್ರು ಸೆಂಟ್ರಲ್ ಗವರ್ನಮೆಂಟ್ ಇಂದ ಇರ್ತಾರೆ, ಯಾರು ಒಬ್ರು ಮಿನಿಸ್ಟರ್ ಆಫ್ ಸ್ಟೇಟ್ ಇರ್ತಾರೆ, ಅದ್ರ ಜೊತೆಗೆ ಮಿನಿಸ್ಟರ್ ಆಫ್ ಫೈನಾನ್ಸ್ ಇರ್ತಾರೆ. ಇವರಿಬ್ರು ಸೆಂಟ್ರಲ್ ಗವರ್ನಮೆಂಟ್ ಇಂದ ಇರ್ತಾರೆ. ಸ್ಟೇಟ್ ಗವರ್ನಮೆಂಟ್ ಇಂದ ಆಯಾ ರಾಜ್ಯದಿಂದ ಒಬ್ಬೊಬ್ರು ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಯಾವುದಾದ್ರೂ ಸಚಿವರು ಇರ್ಬೋದು. ಸ್ಟೇಟ್ಮೆಂಟ್ ಮೇಲೆ ಆಗ್ತದೆ ಓನ್ಲಿ CM ಅಥವಾ ಓನ್ಲಿ ಫೈನಾನ್ಸ್ ಮಿನಿಸ್ಟರ್ ಅಂತ ಯಾರಿಲ್ಲ. ಯಾವ್ದಾದ್ರೂ ರಾಜ್ಯ ಸರ್ಕಾರ ಯಾವುದಾದ್ರೂ ಒಬ್ರು ಸಚಿವರನ್ನ ಈ ಒಂದು ಸ್ಟೇಟ್ ನ ರೆಪ್ರೆಸೆಂಟ್ ಮಾಡ್ಲಿಕ್ಕೋಸ್ಕರ GST ಕೌನ್ಸಿಲ್ಗೆ ಯಾವ ಆರ್ಟಿಕಲ್ ಅಂತ ನೀವು ಕಮೆಂಟ್ ಮಾಡ್ಬೇಕು. 248 ಏನ ಯಾವ್ದಂತ ಹೇಳಿ. GST ಕೌನ್ಸಿಲ್ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಹಾಗಿದ್ರೆ ಯಾವ ಮಿನಿಸ್ಟರ್ ಬೇಕಾದ್ರೂ GST ಕೌನ್ಸಿಲ್ ಅಪಾಯಿಂಟ್ ಮಾಡಬಹುದು. ಇದ್ರ ಮೇಲೆ GST ಫ್ಯಾಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ GST ರಿಫಾರ್ಮ್ಸ್ ಲಾಸ್ಟ್ ಇಯರ್ ಮಾಡಿದ್ದಾರೆ. GST ಮೇಲೆ ಕ್ವಶನ್ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ. ಹಾಗಿದ್ರೆ ಕ್ವಶನ್ ಹೋಗ್ತಾ ಇದೆ, ಕರ್ನಾಟಕದ GST ಆದಾಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. GSTಯು ಕರ್ನಾಟಕದ ತೆರಿಗೆ ಆದಾಯದ ಅತಿ ದೊಡ್ಡ ಘಟಕವಾಗಿದ್ದು ಇದು ರಾಜ್ಯದ ಸ್ವಂತ ತೆರಿಗೆ ಆದಾಯದ ಸುಮಾರು 43% ರಷ್ಟಿದೆ. ಸೊ ಎಷ್ಟಿದೆ? 43% GST ಟ್ಯಾಕ್ಸ್ ಕಲೆಕ್ಷನ್ ಇದೆ. ಇಲ್ಲಿ ಫ್ಯಾಕ್ಟ್ ಗೊತ್ತಿರಬೇಕು. ಆಸ್ ಇಟ್ ಈಸ್ ಹಂಗೆ ಬಜೆಟ್ ಸ್ಪೀಚ್ ಅಲ್ಲಿ ಇದೆ. ಇಟ್ ಶುಡ್ ಬಿ ನೋಯಿಂಗ್. ಅಂದ್ರೆ ಅಫ್ಕೋರ್ಸ್ ಯಾವ್ದಾದ್ರು ಓನ್ ಟ್ಯಾಕ್ಸ್ ರೆವೆನ್ಯೂ ಅಲ್ಲಿ ಅಫ್ಕೋರ್ಸ್ GST ನೇ ಜಾಸ್ತಿ ಇರುತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್, ಯೂಶಲಿ ಸ್ಟೇಟ್ ಗವರ್ನಮೆಂಟ್ ಗೆ. ಸೊ ಹಾಗಾಗಿ ಕರೆಕ್ಟ್ ಇದೆ. ಇದು ನಾರ್ಮಲ್ ಎಲ್ಲಾ ಟ್ಯಾಕ್ಸ್ ಇದೆಯಲ್ಲ ಅದರಲ್ಲಿ 43% GST ಇಂದಾನೆ ಬರ್ತಿದೆ. ಸೊ ಇದು ಫ್ಯಾಕ್ಟ್ ಗೊತ್ತಿರಲಿ. ಹೈಯೆಸ್ಟ್ ಓನ್ ಟ್ಯಾಕ್ಸ್ ರೆವೆನ್ಯೂ ಅಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ರೆವೆನ್ಯೂ ಹೇಳಿದ್ವಲ್ಲ, ಮಾಡ್ತಿದ್ವಲ್ಲ, ಅದರಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಎಷ್ಟು? 43% ಯಾವ್ದ್ರಲ್ಲಿ ಇರೋದು? GST ಅಲ್ಲಿ ಇರೋದು. ಏನು ನಾವು ಕಮರ್ಷಿಯಲ್ ಟ್ಯಾಕ್ಸ್ ಮಾಡಿದ್ವಲ್ಲ ಅದರಲ್ಲಿ. ಗಾಟ್ ಇಟ್? ಐ ಹೋಪ್ ಇಟ್ಸ್ ಕ್ಲಿಯರ್. ಸೊ ನೆಕ್ಸ್ಟ್, GST ಆದಾಯ ಸಂಗ್ರಹಣೆಯಲ್ಲಿ ಕರ್ನಾಟಕವು ಭಾರತದಲ್ಲಿಯೇ ಪ್ರಥಮ ಸ್ಥಾನದಲ್ಲಿದೆ. ಕರ್ನಾಟಕ ಇಸ್ ನಾಟ್ ಫಸ್ಟ್. ಯಾವ್ದಿದೆ? ಮಹಾರಾಷ್ಟ್ರ. ಯೂಶಲಿ ಮಹಾರಾಷ್ಟ್ರ ಫಸ್ಟ್ ಇರುತ್ತೆ. ಸೊ ಗೊತ್ತಿರಲಿ. ಸೊ ಫಸ್ಟ್ ಸ್ಟೇಟ್ ಯಾವುದು? ಹೈಯೆಸ್ಟ್ ಕಲೆಕ್ಷನ್ ಮಾಡ್ಲಿಕ್ಕೆ ಮಹಾರಾಷ್ಟ್ರ. ಸೆಕೆಂಡ್ ಗುಜರಾತ್ ಇರಬೇಕು. ಜಸ್ಟ್ ಚೆಕ್ ಇಟ್ ಔಟ್. ಥರ್ಡ್ ಕರ್ನಾಟಕ ಬರ್ಬೋದು. ಸೊ ಹಾಗಿದ್ರೆ ಅಥವಾ ಸೆಕೆಂಡೇ ಕರ್ನಾಟಕ ಬರ್ಬೋದು, ವೇರಿ ಆಗುತ್ತೆ. ಬಟ್ ಕರ್ನಾಟಕ ಫಸ್ಟ್ ಇಲ್ಲ, ಮಹಾರಾಷ್ಟ್ರ ಫಸ್ಟ್ ಇದೆ. ಸೊ ಎರಡನೇ ತಪ್ಪಾಯ್ತು ಅಂತ ಹೇಳಿದ್ರೆ ಸೊ ಕರೆಕ್ಟ್ ಆನ್ಸರು
ಒಂದು ಮಾತ್ರ. ಸೊ ನೆಕ್ಸ್ಟ್ ಓಕೆ 14th ಕ್ವೆಶನ್, ವಾಟ್ ಟ್ಯಾಕ್ಸ್ ಡೆವಲ್ಯೂಷನ್ ಆಸ್ ದಿ 16th ಫೈನಾನ್ಸ್ ಕಮಿಷನ್ ರೆಕಮೆಂಡೆಡ್ ಫಾರ್ ಕರ್ನಾಟಕ 2026-31 ಅಂದ್ರೆ ಹೇಳಿದ್ದಾರೆ ಏನಂತ, ನಮ್ಗೆ ಇಲ್ಲಿವರೆಗೂ ಇದು ಎಷ್ಟನೇ ಹಣಕಾಸು ಆಯೋಗ, 16th ಫೈನಾನ್ಸ್ ಕಮಿಷನ್. ಪ್ರೀವಿಯಸ್ಲಿ ಯಾವ್ದಿತ್ತು, 15th ಫೈನಾನ್ಸ್ ಕಮಿಷನ್ ಇತ್ತು. ಮುಂಚೆ ಯಾವ್ದಿತ್ತು, 14th ಫೈನಾನ್ಸ್ ಕಮಿಷನ್ ಇತ್ತು. ಈ ಒಂದು ಸೊ ಯಾವುದು 16th ಫೈನಾನ್ಸ್ ಕಮಿಷನ್, 15th ಫೈನಾನ್ಸ್ ಕಮಿಷನ್, 14th ಫೈನಾನ್ಸ್ ಕಮಿಷನ್. ಇಲ್ಲಿ ಬಜೆಟ್ ಸ್ಪೀಚ್ ಅಲ್ಲಿ ಸ್ವಲ್ಪ ಜಾಸ್ತಿಯನ್ನ ಮೆನ್ಷನ್ ಮಾಡಿದ್ದಾರೆ, ಅಂದ್ರೆ ಇದ್ರ ಕುರಿತಾಗಿ ಜಾಸ್ತಿ ಮೆನ್ಷನ್ ಮಾಡಿದ್ದಾರೆ. 14th ಫೈನಾನ್ಸ್ ಕಮಿಷನ್ 4.7% ಅಷ್ಟು ಟ್ಯಾಕ್ಸ್ ಡೆವಾಲ್ವ್ ನ ರಾಜ್ಯ ಸರ್ಕಾರಕ್ಕೆ ಮಾಡ್ತಿತ್ತು. 15th ಫೈನಾನ್ಸ್ ಕಮಿಷನ್ 3.7 ಸಮಥಿಂಗ್, ಅಂದ್ರೆ ತುಂಬಾ ಕಡಿಮೆ ಮಾಡ್ಬಿಡ್ತು. ಈಗ 16th ಫೈನಾನ್ಸ್ ಕಮಿಷನ್ 4.131% ಗೆ ಜಾಸ್ತಿ ಮಾಡಿದೆ. ಅಂದ್ರೆ ಫಸ್ಟ್ ಜಾಸ್ತಿ ಇದನ್ನ ಕಮ್ಮಿ ಮಾಡಿ ಇವಾಗ ಜಾಸ್ತಿ ಮಾಡಿದ್ದಾರೆ. ಹೆಂಗ್ ಬೇಕಿದ್ರು ಕ್ವೆಶನ್ ಆಗ್ಬೋದು. ಜಸ್ಟ್ ಫ್ಯಾಕ್ಟ್ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ರೆ, ನಿಮ್ಮ KS ಅಥವಾ ಅದರ್ ಗ್ರಾಜುಯೇಟ್ ಎಕ್ಸಾಮ್ಸ್ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ಕನ್ಸಿಸ್ಟೆಂಟ್ಲಿ ಜಾಸ್ತಿ ಮಾಡ್ಕೊಂಡು ಹೋಗಿದೆ ಅಥವಾ ಪ್ರೀವಿಯಸ್ ಫೈನಾನ್ಸ್ ಕಮಿಷನ್ ಗಿಂತ ಜಾಸ್ತಿ ಮಾಡಿದೆ. ಸೊ ಅಲ್ಲಿ ಈ ತರ ಸ್ಟೇಟ್ಮೆಂಟ್ ಮೇಲೆ ರೂಪದಲ್ಲಿ ಕ್ವೆಶನ್ ಆಗ್ಬೋದು. ಸೊ ಇಲ್ಲಿ ಆನ್ಸರ್ 4.131%. 16th ಫೈನಾನ್ಸ್ ಕಮಿಷನ್ ಏನ್ ಅರವಿಂದ್ ಪನಗರಿ ಅವರು ಇದ್ರ ಕುರಿತಾಗಿ ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ. ಕಂಪ್ಲೀಟ್ ಫೈನಾನ್ಸ್ ಕಮಿಷನ್ ಡ್ರ್ಯಾಗ್ ಮಾಡಕ್ ಹೋಗಲ್ಲ. ಹಾರಿಜಾಂಟಲ್ ಡೆವಲ್ಯೂಷನ್, ವರ್ಟಿಕಲ್ ಡೆವಲ್ಯೂಷನ್ ಎಲ್ಲ ಗೊತ್ತಿದೆ ನಿಮ್ಗೆ. ಸೊ ಇಲ್ಲಿ ಹೌ ಮಚ್ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ ಕ್ವೆಶನ್, ಕನ್ನಡದವ್ರು ಗೊತ್ತಿರಬೇಕು. ಅಂದ್ರೆ 16ನೇ ಹಣಕಾಸು ಆಯೋಗ ನಮ್ಮ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಪರ್ಸೆಂಟೇಜ್ ಹಣವನ್ನ ಕೊಡ್ಬೇಕಂತ ಹೇಳಿದ್ರೆ ಅಂದ್ರೆ 4.131%. ಎಸ್. ಸೊ ಹಾಗಿದ್ರೆ 15ನೇ ಪ್ರಶ್ನೆ, ಹೌ ಮಚ್ ಆಟ್ ದಿ ಕರ್ನಾಟಕ ಗವರ್ನಮೆಂಟ್ ಸ್ಪೆಂಟ್ ಆನ್ ಇಟ್ಸ್ ಗ್ಯಾರಂಟಿ ಸ್ಕೀಮ್ಸ್ ಅಪ್ ಟು ಫೆಬ್ರವರಿ 2026. ಸರ್ ಗ್ಯಾರಂಟಿ ಸ್ಕೀಮ್ ಮೇಲೆ ಫೆಬ್ರವರಿ 2026 ಬಜೆಟ್ ಡಾಕ್ಯುಮೆಂಟ್ ಮೇಲೆ ಇರುವಂತಹ ಡೇಟ್, ಹಾಗಾಗಿ ಗೊತ್ತಿರಬೇಕಿದು. ಎಷ್ಟು, 1,51,598 ಕೋಟಿ ಇಷ್ಟು ದುಡ್ಡನ್ನ ಗ್ಯಾರಂಟಿ ಸ್ಕೀಮ್ಸ್ ಗೆ ಕೊಟ್ಟಿದೆ. ಸೊ ಹಾಗಾಗಿ ಯು ಶುಡ್ ನೋ ಎಷ್ಟು, 121,598 1,21,598 lakh crores ನ ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟಿದೆ 5 ಗ್ಯಾರಂಟಿ ಯೋಜನೆಗಳಿಗೆ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವೆಶನ್ ಹೋಗ್ತಾ ಇದ್ದೀನಿ. ಇಷ್ಟು ಮೋಸ್ಟ್ ಫ್ಯಾಕ್ಟ್ಸ್. ಓಕೆ, ಸೊ ಈಗ ನಾವು ಫಸ್ಟ್ ರೆವೆನ್ಯೂ ಅಲಾಟ್ ಎಷ್ಟು ರೂಪಾಯಿ ಬರುತ್ತೆ ಅದೆಲ್ಲ ನೋಡಿದ್ವಿ. ಅದಾದ್ಮೇಲೆ ಎಷ್ಟು ಗ್ರೋತ್ ಆಯ್ತು ಅಂತ ನೋಡಿದ್ವಿ. ಬಜೆಟ್ ಸ್ಪೀಚ್ ಆ ಆರ್ಡರ್ ಅಲ್ಲಿ ಹೋಗ್ತಿರೋದ್ರಿಂದ. ಅದಾದ್ಮೇಲೆ GST ಇಂದ ಎಷ್ಟು ಕಲೆಕ್ಷನ್ ಆಯ್ತು, GST ಇಂದ ರಿಫಾರ್ಮ್ಸ್ ಆಯ್ತು, ಸರ್ಕಾರಕ್ಕೆ ಲಾಸ್ ಆಗಿದೆ, XYZ ಥಿಂಗ್ಸ್ ಎಲ್ಲ ಮಾತಾಡಿದೆ. ನಮ್ಗೆ ಯಾವ್ದು ಅವೆಲ್ಲ ಬೇಕಾಗಿಲ್ಲ. ನಿಮ್ಗೆ ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಿದ್ರೆ ಆ ರೀತಿ ಬಜೆಟ್ ಒಳ್ಳೇದ ಕೆಟ್ಟದ ಅಂತ ಹೇಳಿ ವಿಶಲ್ ಸಿ ಯೂಶಲಿ ಅಲ್ಲೂ ಸಹ ಅದೆಲ್ಲ ಕೇಳಲ್ಲ. ಬಟ್ ಆಲ್ಸೋ ಈ ಫ್ಯಾಕ್ಟ್ ನ ಗೊತ್ತಿರ್ಬೇಕಷ್ಟೇ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬಜೆಟ್ ಮೇಲೆ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಹಿಂಗೆ ಕೇಳೋದು, ಸರ್ ಬಜೆಟ್ ಹೆಂಗಿತ್ತು, ಚೆನ್ನಾಗಿತ್ತ, ಆಪ್ಷನ್ ಮೇಲೆ ಚೆನ್ನಾಗಿರ್ಲಿಲ್ಲ, ನೀವೇನಾರ ಸಜೆಷನ್ಸ್ ಕೊಡಿ, ಹಿಂಗೆಲ್ಲ ಕ್ವಶನ್ಸ್ ಇರಲ್ಲ. ಸೊ ಹಾಗಿದ್ರೆ ಇಲ್ಲಿ ನೆಕ್ಸ್ಟ್ ಸೆಕ್ಟರಿಗೆ ಬರ್ತಾ ಇದೀವಿ, ದಟ್ ಇಸ್ ಅಗ್ರಿಕಲ್ಚರ್ ಸೆಕ್ಟರಿಗೆ ಬರ್ತಾ ಇದೀವಿ. ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಫಸ್ಟ್ ಇದನ್ನ ಹೇಳಿದೆ, ಅಂದ್ರೆ ನಮ್ಮ ರಾಜ್ಯದಲ್ಲಿ ಕೃಷಿಯನ್ನ 4 ಸ್ತಂಭಗಳಲ್ಲಿ ನಾವು ವಿ ವಿಲ್ ಇಂಪ್ಲಿಮೆಂಟ್ ಅಂತ. ಕೃಷಿಯನ್ನ 4 ಪಿಲ್ಲರ್ಸ್ ಗೆ. ಈ 4 ಪಿಲ್ಲರ್ಸ್ ಸಹ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಬಹುದು. ಏನು 4 ಪಿಲ್ಲರ್ಸ್ ಅಂತ ಹೇಳಿದ್ರೆ, ಫಸ್ಟ್ ಏನ್ ಮಾಡುತ್ತೆ ಅಂದ್ರೆ ಸೈಂಟಿಫಿಕ್ ಎಜುಕೇಶನ್ ಅನ್ನ ಕೊಡುತ್ತೆ ರೈತರಿಗೆ. ಅಂದ್ರೆ ನೋಡಪ್ಪ, ನೀನ್ ಜಾಸ್ತಿ ಫರ್ಟಿಲೈಸರ್ಸ್ ನ ಯೂಸ್ ಮಾಡಬಾರ್ದು, ಅಂದ್ರೆ ಜಾಸ್ತಿ ನೀನ್ ಏನಾದ್ರೂ ಫರ್ಟಿಲೈಸರ್ ಹಾಕಿದ್ರಿ ಅಂತ ಹೇಳಿದ್ರೆ ಅದು ದೇರ್ ವಿಲ್ ಬಿ ಸಾಯಿಲ್ ಪೊಲ್ಯೂಷನ್ ಆಗುತ್ತೆ, XYZ ಥಿಂಗ್ಸ್ ಸಮಸ್ಯೆ ಆಗುತ್ತೆ. ಇವೆಲ್ಲ ಗೊತ್ತಿದೆ. BOD COD ಜಾಸ್ತಿ ಆಗೋದು, ಆ ಫರ್ಟಿಲೈಸರ್ಸ್ ಹೋಗೋದು, ಯೂಟ್ರೋಫಿಕೇಶನ್ ಆಗೋದೆಲ್ಲ. ಹಾಗಾಗಿ ಬಟ್ ಇಲ್ಲಿ 4 ಪಿಲ್ಲರ್ಸ್ ಅಲ್ಲಿ ಒಂದ್ ಯಾವುದು, ಸೈಂಟಿಫಿಕ್ ಫಾರ್ಮಿಂಗ್ ಗೈಡೆನ್ಸ್ ಕೊಡುತ್ತೆ ಫಾರ್ಮರ್ಸಿಗೆ. ಅದಾದ್ಮೇಲೆ ಇನ್ಪುಟ್ಸ್ ಗೆ ಸಹಾಯವನ್ನ ಮಾಡುತ್ತೆ. ಅಂದ್ರೆ ಅಗ್ರಿಕಲ್ಚರ್ ಕೃಷಿಗೆ ಯಾವ ವಿಚಾರಗಳು ಬೇಕು, ಸೀಡ್ಸು, ಫರ್ಟಿಲೈಸರ್ಸ್, ಸಾವಯವ ಕೃಷಿ ಎಲ್ಲ ಹೆಂಗ್ ಮಾಡಬೇಕು ಅದಕ್ಕೆ ಸಹಾಯ ಮಾಡುತ್ತೆ. ಅದಾದ ನಂತರದಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡುತ್ತೆ. ಲಾಸ್ಟ್ ಅಲ್ಲಿ ಕೃಷಿ ಆದ ನಂತರ ಏನು ಕೃಷಿ ಮಾರ್ಕೆಟಿಗೆ ಬರ್ತಾವಲ್ಲ, ಪೋಸ್ಟ್ ಹಾರ್ವೆಸ್ಟ್ ಆಗುತ್ತಲ್ಲ, ಅವಾಗ ಮಾರ್ಕೆಟ್ ಕೊಡೋದು, ಅದನ್ನ ಪ್ರೋಸೆಸ್ ಮಾಡ್ಲಿಕ್ಕೋಸ್ಕರ FPO ಮುಖಾಂತರ ರೈತರುಗಳಿಗೆ ಸಹಾಯ ಮಾಡೋದು ಈ ಒಂದು 4 ಪಿಲ್ಲರ್ಸ್ ಅಲ್ಲಿ ಮಾಡುತ್ತೆ. ಈಚ್ ಒಂದು ಪಿಲ್ಲರ್ ನ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ಬೋದು. ಇಂಗ್ಲಿಷ್ ಅಲ್ಲಿ ಇರುವಂತಹ ಪ್ರಶ್ನೆ ಕನ್ನಡದಲ್ಲಿ ನೋಡ್ತಾ ಇದ್ದೀನಿ ನಾನು. ಸೊ ಹಾಗಿದ್ರೆ ಮೊದಲನೇ ಪಿಲ್ಲರ್ ಏನಂತ ಹೇಳಿದೆ, ವೈಜ್ಞಾನಿಕವಾಗಿ ರೈತರಿಗೆ ಎಜುಕೇಶನ್ ಅನ್ನ ಕೊಡುತ್ತೆ. ಸೊ ಹಾಗಾಗಿ ಮೊದಲ ಆಧಾರ ಸ್ತಂಭ ಕೃಷಿ. ಅಂದ್ರೆ ಕರ್ನಾಟಕ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು ಕರ್ನಾಟಕ ಸರ್ಕಾರದ 4 ಆಧಾರ ಸ್ತಂಭಗಳ ಕೃಷಿ ಅಭಿವೃದ್ಧಿ ತಂತ್ರಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಹೊಂದಿಸಿ. ಸೊ ಫಸ್ಟ್ ಪಿಲ್ಲರ್ ಯಾವ್ದಿದೆ, ರೈತರಿಗೆ ವೈಜ್ಞಾನಿಕ ಕೃಷಿ ಮಾರ್ಗದರ್ಶನ. ಸೊ ಸೈಂಟಿಫಿಕ್ ನಾಲೆಡ್ಜ್ ಅನ್ನ ಕೊಡುವಂತದ್ದು. ಸೊ ಮೊದಲನೇದು ಏನಾಗುತ್ತೆ, 4ನೇದಾಗುತ್ತೆ. ಸೊ ಇಲ್ಲಿ ಸಾರಿ ಏನಿದೆ, ಎ ಇದೆ, ಪಟ್ಟಿ ಎ ಎಷ್ಟು 3. ರೈತರಿಗೆ ವೈಜ್ಞಾನಿಕ ಕೃಷಿ ಎಷ್ಟಿದೆ, A3 ಇರುವಂತ ಆಪ್ಷನ್ ಗೆ ಹೋಗಿ. A3 ಇರೋದು, B ಹೋಯ್ತು, D ಹೋಯ್ತು, ಉಳ್ಕೊಂಡಿದ್ದು A ಮತ್ತೆ C. ಐ ಹೋಪ್ ಆಪ್ಷನ್ D ನಲ್ಲಿ A3 ಇಲ್ಲ ಅನ್ಕೋತೀನಿ, ವಿಲ್ ಸಿ. 2ನೇ ಆಧಾರ ಸ್ತಂಭ, ಫಸ್ಟ್ ವೈಜ್ಞಾನಿಕ ಮಾರ್ಗದರ್ಶನ ಕೊಟ್ಟ ನಂತರದಲ್ಲಿ ಇನ್ಪುಟ್ಸ್ ಅನ್ನ ಕೊಡುತ್ತೆ. ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಫಸ್ಟ್ ದುಡ್ಡು ಕೊಡಲ್ಲ, ಫಸ್ಟ್ ಇನ್ಪುಟ್ಸ್ ಅನ್ನ ಕೊಡುತ್ತೆ. ಏನ್ ಕೊಡುತ್ತೆ, ಇನ್ಪುಟ್ಸ್, ಅಗ್ರಿಕಲ್ಚರಲ್ ಇನ್ಪುಟ್ಸ್ ಅನ್ನ ಕೊಡುತ್ತೆ. ದಟ್ ಇಸ್
ಉತ್ತಮ ಗುಣಮಟ್ಟ ಕೃಷಿ ಪರಿಕರಗಳ ಪೂರೈಕೆ ಮತ್ತು ಬೆಳೆ ನಿರ್ವಹಣೆ. ಒಂದ್ಸತಿ ಇಂಗ್ಲಿಷ್ ಅಲ್ಲಿ ಒಂದ್ಸತಿ ನೋಡ್ಬಿಡೋಣ. ಸಪ್ಲೈ ಆಫ್ ಹೈ ಕ್ವಾಲಿಟಿ ಅಗ್ರಿಕಲ್ಚರಲ್ ಇನ್ಪುಟ್ಸ್ ಅಂದ್ರೆ ಇನ್ಪುಟ್ಸ್ ಇರೋದು ಫಸ್ಟ್ ಆಪ್ಷನ್ ಏನೆ. ಸೊ ಹಾಗಾಗಿ A3 ಆಯ್ತು, ಎ ಏನಾಯ್ತು 3 ಆಯ್ತು. ನೆಕ್ಸ್ಟ್ ಎರಡನೇ ಆಧಾರ ಸ್ತಂಭ ಏನಾಯ್ತು B1 ಆಯ್ತು, ದಟ್ ಇಸ್ B1 ಆಯ್ತು. ಸೊ A3 B1 ಇರುವಂತಹ ಆಪ್ಷನ್ ಸಿ ಮಾತ್ರನೇ ಇರೋದು. ಸೊ ಹಾಗಾಗಿ ಆಪ್ಷನ್ ಸಿ ಏನಾಗುತ್ತೆ ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ನೋಡಿ ಮೂರನೇ ಆಧಾರ ಸ್ತಂಭ ಏನಾಗುತ್ತೆ ರೈತರಿಗೆ ಹಣಕಾಸು ನೆರವು, ದಟ್ ಇಸ್ ಸಿ ಏನಾಗುತ್ತೆ 4 ಆಗುತ್ತೆ. ನೆಕ್ಸ್ಟ್ ನಾಲ್ಕನೇ ಆಧಾರ ಸ್ತಂಭ ದಟ್ ಇಸ್ ಡಿ ಏನಾಗುತ್ತೆ ಉಳ್ಕೊಂಡಿರೋದು ಕೊಯ್ಲೋತ್ತರ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರುಕಟ್ಟೆ ಸಂಪರ್ಕಗಳ ವಿಸ್ತರಣೆ. ಸೊ ಹಾಗಿದ್ರೆ 4-2 ಆಗತ್ತೆ, 4 ಅಥವಾ D2 ಆಗತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. D2 ದಟ್ ಇಸ್ ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ಈ PDF ನ ನಿಮ್ಮ ಅಶ್ವಮೇಧ IAS ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತೀನಿ. ಆ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅದಕ್ಕೆ ಜಾಯಿನ್ ಆದ್ರೆ ನಿಮ್ಮ KSA ನೋಟಿಫಿಕೇಶನ್ ಆಗಿದೆ. ಅದಕ್ಕೆ ನಿಮ್ಮ ನವೆಂಬರ್ 15ನೇ ತಾರೀಕು ಏನಿದೆ ಪ್ಲಾನ್ ಕೂಡ ಹಾಕಿದ್ದೀನಿ. ಅದನ್ನ ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಈ ಸತಿ KS ಪ್ರಿಲಿಮ್ಸ್ ನ ಯು ಕ್ಯಾನ್ ಕ್ಲಿಯರ್ ಇಟ್. ಎಲ್ಲರೂ AC ರೆವೆನ್ಯೂಗಳ ಆಗಿ. ಸೊ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಕೃಷಿ ವಿಸ್ತಾರ ಪ್ರೋಗ್ರಾಮ್ ಅಂದ್ರೆ ಇಲ್ಲಿ ಬಜೆಟ್ ಬಂದಿದೀವಿ, ಅಗ್ರಿಕಲ್ಚರ್ ಸೆಕ್ಟರ್ ಮಾಡ್ತಿದೀವಿ. ಇದರಲ್ಲಿ ನಾವು ಈಗ ಸ್ಕೀಮ್ಸಿಗೆ ಹೋಗ್ತಾ ಇದೀವಿ. ಕೃಷಿ ವಿಸ್ತಾರ ಮಾಡುವಂಥದ್ದು. ವಿಸ್ತಾರ ಇಲ್ಲಿ ಏನಿದೆ ನೋಡಿ, ರೈತರಿದ್ದಾರೆ. ಈ ವ್ಯಾಲ್ಯೂಸ್ ನ ನೋಡ್ ಈ ಇಮೇಜಸ್ ನ ನೋಡಿದ್ರಿ ಅಂತ ಹೇಳಿದ್ರೆ ನೆನ್ಪಿಟ್ಕೊಳಕ್ ಈಸಿ ಆಗುತ್ತೆ. ವಿಸ್ತಾರ ಅಂದ್ರೆ ಏನಪ್ಪಾ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು. ವಿಸ್ತಾರ ಎಲ್ಲಿಗೆ ಎಕ್ಸ್ಪ್ಯಾಂಡ್ ಮಾಡೋದು? ಅಗ್ರಿಕಲ್ಚರ್ ಆದ ನಂತರದಲ್ಲಿ ನಾವೇನ್ ಮಾಡ್ಬೇಕು ಪ್ರೋಸೆಸ್ ಮಾಡ್ಬೇಕು. ಅಂದ್ರೆ ಬರೀ ನಿಂಬೆಹಣ್ಣು ತರಬೇಡಿ, ನಿಂಬೆಹಣ್ಣು ತಂದಿದ್ದನ್ನ ಜ್ಯೂಸ್ ಮಾಡಿ ಮಾರ್ರಿ ಅಂತ, ನಿಂಬೆಹಣ್ಣಿನ ಜ್ಯೂಸ್ ಓಕೆನಾ. ಸೊ ಹಾಗಾಗಿ ಪ್ರೋಸೆಸ್ ಮಾಡಿ ಅದಕ್ಕಿಂತ ಸ್ವಲ್ಪ ವ್ಯಾಲ್ಯೂ ಎಡಿಷನ್ ಅನ್ನ ಮಾಡಿ. ವ್ಯಾಲ್ಯೂ ಎಡಿಷನ್ ಐ ಗಾಟ್ ಎ ಟರ್ಮರಿಕ್ ಬರೀ ಇದ್ ಬಂತು ಅಂತ ಹೇಳಿದ್ರೆ ಅದನ್ನ ಟರ್ಮರಿಕ್ ಪೌಡರ್ ಆಗಿ ಮಾಡಿ ಮಾರ್ಕೆಟಿಂಗ್ ಮಾಡಿ ಮಾರಿ. ಸೊ ವೆನ್ ವಿ ಸೆಲ್ ದಟ್ ಫಾರ್ಮರ್ಸಿಗೆ ಸ್ವಲ್ಪ ಜಾಸ್ತಿ ಇನ್ಕಮ್ ಬರುತ್ತೆ ಅಂತ. ವಿಸ್ತಾರ ಮಾಡುವಂಥದ್ದು ಹಾರ್ವೆಸ್ಟ್ ಆದ ನಂತರದಲ್ಲಿ ಅಂದ್ರೆ ಕೃಷಿ ನಂತರದಲ್ಲಿ ಅವರಿಗೆ ಅತಿ ಹೆಚ್ಚು ಸಹಕಾರವನ್ನ ಕೊಡ್ಲಿಕ್ಕೋಸ್ಕರ ಇರೋದು ಕರ್ನಾಟಕ ಚೀಫ್ ಮಿನಿಸ್ಟರ್ಸ್ ಕೃಷಿ ವಿಸ್ತಾರ ಪ್ರೋಗ್ರಾಮ್. ಅಂದ್ರೆ ಸ್ಟೇಬಲ್ ಅಡಿಷನಲ್ ಸೋರ್ಸಸ್ ಆಫ್ ಇನ್ಕಮ್ ನ ರೈತರಿಗೋಸ್ಕರ ಮಾಡ್ಲಿಕ್ಕೋಸ್ಕರ ಇರೋದು ಕೃಷಿ ವಿಸ್ತಾರ. ಅಡಿಷನಲ್ ಸೋರ್ಸಸ್ ಆಫ್ ಇನ್ಕಮ್ ಯಾರಿಗೆ? ರೈತರಿಗೆ. ಹೆಂಗೆ? ರೀಸೈಕ್ಲಿಂಗ್ ಮಾಡೋದು, ಬಯೋಗ್ಯಾಸ್ ಯೂಸ್ ಮಾಡೋದು, ಎಥನಾಲ್ ಬ್ಲೆಂಡಿಂಗ್ ಮಾಡ್ಲಿಕ್ಕೋಸ್ಕರ ಆ ಒಂದು ರೈತರು ವೇಸ್ಟ್ ಕಟಾವ್ ಇರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದು. ಸೊ ದಿಸ್ ಇಸ್ ಯಾವುದು ಕೃಷಿ ವಿಸ್ತಾರ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕ್ವೆಶನ್ ಇದೆ, ವಿಲ್ ಸಿ ಇನ್ ಕನ್ನಡ ಮೀಡಿಯಂ. ಮುಖ್ಯಮಂತ್ರಿಗಳ ಕೃಷಿ ವಿಸ್ತಾರ ಯೋಜನೆಗೆ ಸಂಬಂಧಿಸಿದಂತ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಯೋಜನೆಯು ಗ್ರಾಮೀಣ ರೈತರಿಗೆ ಸ್ಥಿರ ಮತ್ತು ಹೆಚ್ಚುವರಿ ಆದಾಯ. ಸೊ ಗೊತ್ತಿರಬೇಕು ವಿಸ್ತಾರ ಪ್ರೋಗ್ರಾಮ್ ಯಾವುದಕ್ಕೋಸ್ಕರ? ಸ್ಟೇಬಲ್ ಅಂಡ್ ಅಡಿಷನಲ್ ಸೋರ್ಸಸ್ ಆಫ್ ಇನ್ಕಮ್ ಟು ಫಾರ್ಮರ್ಸ್. ಸೊ ವಿಸ್ತಾರ ಮತ್ತೆ ಜಾಸ್ತಿ ಇನ್ಕಮ್ ಅನ್ನ ಕೊಡುತ್ತೆ. ಇದು ಕಟಾವಿನ ನಂತರ ಅಂದ್ರೆ ಪೋಸ್ಟ್ ಹಾರ್ವೆಸ್ಟಿಂಗ್ ಚಟುವಟಿಕೆಗಳಾದ ಸಂಸ್ಕರಣೆ, ಮೌಲ್ಯವರ್ಧನೆ, ವ್ಯಾಲ್ಯೂ ಎಡಿಷನ್, ಕೃಷಿ ತ್ಯಾಜ್ಯ ಮರುಬಳಕೆ ಅಂದ್ರೆ ಅಗ್ರಿಕಲ್ಚರ್ ವೇಸ್ಟ್ ನ ರೀಸೈಕಲ್ ಮಾಡ್ಲಿಕ್ಕೆ ಮತ್ತು ಮಾರುಕಟ್ಟೆ ಸಂಪರ್ಕಗಳಿಗೆ ಮೇಲೆ ಕೇಂದ್ರೀಕರಿಸುತ್ತದೆ. ಗೊತ್ತಾಯ್ತು ಅನ್ಕೊಂಡಿನೇ ಕೃಷಿ ವಿಸ್ತಾರ ಪ್ರೋಗ್ರಾಮ್. ಎರಡು ಸ್ಟೇಟ್ಮೆಂಟ್ ಏನಾಗುತ್ತೆ ಸರಿ ಹೋಗುತ್ತೆ. ಆಪ್ಷನ್ ಸಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಹಾಗಿದ್ರೆ ನೆಕ್ಸ್ಟ್ ವಸುಧಾಮೃತ. ಓಕೆ, ವಸುಧಾಮೃತ ಅಂತ ಹೇಳಿದ್ರೆ ಸಾವಯವ ಕೃಷಿ ದಟ್ ಇಸ್ ಆರ್ಗ್ಯಾನಿಕ್ ಫಾರ್ಮಿಂಗ್, ದಟ್ ಇಸ್ ಪ್ರಮೋಟಿಂಗ್ ಎಕೋ ಫ್ರೆಂಡ್ಲಿ ಅಂಡ್ ಸಸ್ಟೈನಬಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. ಈಗ ನೀವು ಹೇಗೆ ಸೇಮ್ ಥಿಂಗ್ ಏನು ಫರ್ಟಿಲೈಸರ್ಸ್ ಎಲ್ಲ ಜಾಸ್ತಿ ಹಾಕ್ಬೇಡಿ, ಯೂರಿಯಾ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ಸಸ್ಟೈನಬಲ್ ಅಗ್ರಿಕಲ್ಚರ್ ನ ಮಾಡಿ ಅಂತ ಹೇಳಿ ವಸುಧಾಮೃತ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಯಾವುದು? ವಸುಧಾಮೃತ. ಸೊ ಹಾಗಿದ್ರೆ ಕ್ವೆಶನ್ ಅನ್ನ ನೋಡಿ ಇಲ್ಲಿ ನೋಡಿದ್ರೆ ಏನಾಗ್ತಿದೆ, ಕಂಪೋಸ್ಟ್ ಮಾಡ್ತಿದೆ, ಇದೆಲ್ಲ ಮಾಡ್ತಿದೆ. ಸೊ ಜಸ್ಟ್ ಹ್ಯಾವ್ ದಿಸ್ ಐಡಿಯಾಗ್ರಾಮ್. ಇದಿತ್ತು ಅಂತ ಹೇಳಿ ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಮಾಡಬೇಕು, pH ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೋಬೇಕು, ಜಾಸ್ತಿ ಹಾಕಿ ತೀರಾ pH ನ ಜಾಸ್ತಿ ಮಾಡಿ ಬೇಸಿಕ್ ಮಾಡಬಾರ್ದು, ಅಲ್ಕಲೈನ್ ಮಾಡಬಾರ್ದು, ಕಮ್ಮಿ ಮಾಡಬಾರ್ದು ಅಂತ ಹೇಳಿ. ಸೊ ಹಾಗಿದ್ರೆ ಕ್ವೆಶನ್ ಅನ್ನ ಏನ್ ಮಾಡೋದು? ವಿ ಶಾಲ್ ಸಿ. ಓಕೆ, ಕರ್ನಾಟಕ ಬಜೆಟ್ 2025-26ಕ್ಕೆ ಸಂಬಂಧಿಸಿದಂತೆ ಮಣ್ಣಿನ ಸಾವಯವ ಇಂಗಾಲದ ಅಂಶ ಕಾರ್ಬನ್ ಹಾಗೂ ಅದರ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಲಕ್ಷಣಗಳನ್ನು ಸುಧಾರಿಸುವ ಮೂಲಕ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವ ಉದ್ದೇಶ ಹೊಂದಿರುವ ಕಾರ್ಯಕ್ರಮ ಯಾವುದು ಹೇಳಿದ್ವಿ? ವಸುಧಾಮೃತ. ಸೊ ಆಪ್ಷನ್ ವುಡ್ ಬಿ ವಸುಧಾಮೃತ. ಫ್ಯಾಕ್ಟ್ ಗೊತ್ತಿರಬೇಕು, ಇಲ್ಲ ಗೊತ್ತಿರಲ್ಲ ಅಷ್ಟೇ, ಎರಡೇ ಆಪ್ಷನ್ ವಸುಧಾಮೃತ. ಸೊ ಫಾರ್ ಸ್ಟೇಬಲ್ ಅಂಡ್ ಸಸ್ಟೈನಬಲ್ ಆರ್ಗ್ಯಾನಿಕ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. ಕರ್ನಾಟಕ ಸಿಲ್ಕ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಸಿಲ್ಕ್ಗೆ ಸಂಬಂಧಪಟ್ಟಂತೆ. ಸೊ ನೌ ಯು ಆರ್ ಕಮಿಂಗ್ ಫಾರ್ ಹಾರ್ಟಿಕಲ್ಚರ್. ಸೊ ಇಲ್ಲಿ ಸಿಲ್ಕಿಗೆ ಏನಾಗುತ್ತೆ, ಕರ್ನಾಟಕದು ಎಷ್ಟು ಪರ್ಸೆಂಟೇಜ್ ಆಫ್ ದಿ ಸಿಲ್ಕ್ ನ ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ 46% ಆಫ್ ಕರ್ನಾಟಕ ಸಿಲ್ಕ್ ನ ಪ್ರೊಡಕ್ಷನ್ ಅನ್ನ ಮಾಡುತ್ತೆ. ಓಕೆ, ಸೊ ಅದ್ರ ಜೊತೆಗೆ ಫಸ್ಟ್ ಅಂಡ್ ಓನ್ಲಿ ಸ್ಟೇಟ್ ಇದು ಗೊತ್ತಿರಬೇಕು. 15 ಏನು ಕುಕೂನ್ ಮಾರ್ಕೆಟ್ಸ್ ಇದಾವಲ್ಲ, ಈ
15 ಕಂಪ್ಲೀಟ್ಲಿ ಡಿಜಿಟಲೈಸ್ ಮಾಡಿದ್ವಿ. ದಿಸ್ ಇಸ್ ದಿ ಕರ್ನಾಟಕ ಇಸ್ ದಿ ಫಸ್ಟ್ ಅಂಡ್ ಓನ್ಲಿ ಸ್ಟೇಟ್ ಅಂತ ಇದೆ. ಸೊ ಹಾಗಾಗಿ ಯಾವ ಸ್ಟೇಟ್ ಫಸ್ಟ್ ಅಂತ ಹೇಳಿದ್ರೆ ಕರ್ನಾಟಕ ಓನ್ಲಿ ಸ್ಟೇಟ್. ಎಸ್, ಹಾಗಿದ್ರೆ 46% ಅದು. ಅದ್ರ ಜೊತೆಗೆ ನಾರ್ತ್ ಕರ್ನಾಟಕದಲ್ಲಿ ಏನ್ ಕುಕ್ಕುನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಪ್ರೀವಿಯಸ್ಲಿ 10 ರೂಪೀಸ್ ಕೊಡ್ತಾ ಇದ್ರು. ದಟ್ ಇಸ್ 10 ರೂಪೀಸ್ ಇಂದ ಪರ್ ಕೆಜಿಗೆ ಇವಾಗ ಟ್ರಾನ್ಸ್ಪೋರ್ಟೇಷನ್ಗೆ 20 ರೂಪೀಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. 10 ರೂಪಾಯಿ ಇದ್ದಿದ್ದನ್ನ 20 ರೂಪಾಯಿ ಮಾಡಿದ್ದಾರೆ, 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 46% 10 ಇರೋದನ್ನ 20 ಮಾಡಿದ್ದಾರೆ. ಅದ್ರ ಜೊತೆಗೆ 15 ಕುಕ್ಕುನ್ ಮಾರ್ಕೆಟ್ ಗಳನ್ನ ಡಿಜಿಟಲೈಸ್ ಮಾಡಿ ಕಂಪ್ಲೀಟ್ಲಿ ವಿ ಹ್ಯಾವ್ ಗಾನ್ ಫಾರ್ ಕ್ಯಾಶ್ಲೆಸ್ ಅಂಡ್ ಇ ಡಿಸ್ಪರ್ಸ್ಮೆಂಟ್, ಇ ಪೇಮೆಂಟ್ ಇದಕ್ಕೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ 19th ಕ್ವೆಶನ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ. ನೆಕ್ಸ್ಟ್ ಕನ್ನಡ ಮೀಡಿಯಂ ಅಲ್ಲಿ ಇರುವಂತಹ ಪ್ರಶ್ನೆ. ಓಕೆ, ಕರ್ನಾಟಕ ಬಜೆಟ್ 2026-27ರಲ್ಲಿ ಘೋಷಿಸಲಾದ ರೇಷ್ಮೆ ಕೃಷಿ ಕ್ಷೇತ್ರದ ಉಪಕ್ರಮಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಒಟ್ಟು ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕದ ಪಾಲು 46% ಇದೆ. 46% ಕರೆಕ್ಟ್. ಕರ್ನಾಟಕವು 10 ಪ್ರಮುಖ ರೇಷ್ಮೆಗೂಡು 10 ಮಾರುಕಟ್ಟೆಗಳಲ್ಲಿ ಕುಕೂನ್ ಮಾರ್ಕೆಟ್ಸ್ ಅಲ್ಲಿ ಸಂಪೂರ್ಣ ನಗದು ರಹಿತ ಆನ್ಲೈನ್ ಹರಾಜು, ಇ ಪಾವತಿ ಮತ್ತು ಇ ವಿತರಣಾ ವ್ಯವಸ್ಥೆಗಳನ್ನು ಜಾರಿಗೊಳಿಸಿದ ದೇಶದ ಮೊದಲ ಮತ್ತು ಏಕೈಕ ರಾಜ್ಯವಾಗಿದೆ. ನೋಡಿದ ತಕ್ಷಣ ರೈಟ್ ಹಾಕುವಂತ ಚಾನ್ಸಸ್ ಇರುತ್ತೆ. ಸರ್, ಈ ರೀತಿ ಪ್ರಶ್ನೆಗಳನ್ನ ಕೇಳಬಹುದಾ ಅಂತ ಕೇಳಿದ್ರೆ, ನಾನ್ ನೋಡಿದಂಗೆ ಕರ್ನಾಟಕ ಅಂದ್ರೆ ಸ್ಟೇಟ್ ಗವರ್ನಮೆಂಟ್ಸ್ ಅಲ್ಲಿ ಈ ರೀತಿ ಫ್ಯಾಕ್ಟ್ಸ್ ನ ಚೇಂಜ್ ಮಾಡಿ ಕೇಳಿದ್ದಾರೆ ಲಾಸ್ಟ್ ಟೈಮ್. ಸೊ ಹಾಗಾಗಿ ಈ ತರ ಸ್ಟೇಟ್ಮೆಂಟ್ಸ್ ಅನ್ನ ಹಾಕಿದ್ದೀನಿ. ಇದು 10 ಅಲ್ಲ 15 ನಂಬರ್ ಇತ್ತಂದ್ರೆ ತಪ್ಪಾಗುತ್ತೆ. ಸೊ ಎರಡನೇ ಹೇಳಿಕೆ ತಪ್ಪಾಗುತ್ತೆ. ಸೊ ಎರಡನೇದು ಹೋಯ್ತು ಅಂತ ಹೇಳಿದ್ರೆ ಉಳ್ಕೊಂಡಿದ್ದು ಆಪ್ಷನ್ ಬಿ 1 ಮತ್ತೆ 3 ಮಾತ್ರ ಕರೆಕ್ಟ್. ಹಾಗಿದ್ರೆ ಮೂರನೇದ್ರಲ್ಲಿ ನೋಡೋಣ ಏನಿದೆ ಅಂತ. ರಾಮನಗರ, ಶಿಡ್ಲಘಟ್ಟ, ಹಾವೇರಿ, ತಾಂಡವಪುರ ಮತ್ತು ಕಲಬುರಗಿ ರೇಷ್ಮೆ ಉದ್ಯಾನಗಳನ್ನು, ದಟ್ ಇಸ್ ಸಿಲ್ಕ್ ಪಾರ್ಕ್ ಗಳನ್ನ. ಸೊ ಸಿಲ್ಕ್ ಪಾರ್ಕ್ ಗಳನ್ನ ಎಲ್ಲೆಲ್ಲಿ ಮಾಡ್ಬೇಕಂತ ಅನ್ಕೊಂಡಿದೀವಿ. ಒಂದು ರಾಮನಗರ, ಇನ್ನೊಂದು ಶಿಡ್ಲಘಟ್ಟ, ಹಾವೇರಿ, ತಾಂಡವಪುರ ಎಲ್ಲಿರೋದು ಮೈಸೂರಲ್ಲಿ, ಅದ್ರ ಜೊತೆಗೆ ಕಲಬುರ್ಗಿ. ಸೊ ಇದನ್ನ ಕ್ವೆಶನ್ ಕೂಡ ಹಾಕಿದೀನಿ. ಈ ಕ್ವೆಶನ್ ಗೆ ಆನ್ಸರ್ ಮಾಡಿದಿರಾ. 5 ಪ್ಲೇಸಸ್ ಗೊತ್ತಿರಬೇಕು. ರಾಮನಗರ, ಶಿಡ್ಲಘಟ್ಟ, ಹಾವೇರಿ, ತಾಂಡವಪುರ ಮತ್ತೆ ಕಲಬುರ್ಗಿ 5 ಸ್ಟೇಟ್ಸ್ ಪ್ಲೇಸಸ್ ಅಲ್ಲಿ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ನಾವು, ಸಿಲ್ಕ್ ಪಾರ್ಕ್ ಗಳನ್ನ ಮಾಡ್ಬೇಕಂತ. ಸೊ ನೆಕ್ಸ್ಟ್, ಸೊ ಯಾ ಇಲ್ಲಿಂದ ಈ ಕಡೆ ನಾವು ಕ್ವೆಶನ್ಸ್ ಅನ್ನ ನೋಡಲ್ಲ. 1, 2, 3 ಅಂದ್ರೆ ಕ್ವೆಶನ್ಸ್ ಇದಾವೆ. ಬಟ್ ಬೇಸಿಕ್ ಫ್ಯೂ ಸ್ಕೀಮ್ಸ್ ನ ನೋಡಿ ಅದಾದ ನಂತರದಲ್ಲಿ ನಾವು ಕ್ವೆಶನ್ಸ್ ಹೋಗೋಣ. ಅಂದ್ರೆ ಈ ವರ್ಷ ಅನೌನ್ಸ್ ಮಾಡಿರುವಂತ ಸ್ಕೀಮ್ಸ್ ಹೋಗೋಣ. ಮೊದಲನೇದು ಅನುಗ್ರಹ ಯೋಜನೆ. ಏನಕ್ಕೋಸ್ಕರ ಸಂಬಂಧಪಟ್ಟಿದೆ ಅಂತ ಬಿಫೋರ್ ಲಾಸ್ಟ್ ಇಯರ್ ಕೂಡ ಮೆನ್ಷನ್ ಮಾಡಿದ್ರು. ಈ ಕುರಿ ಮತ್ತೆ ಮೇಕೆಗಳು ಮತ್ತೆ ಹಸುಗಳೇನಾದ್ರು ಸತ್ತೋಯ್ತು ಅಂತ ಹೇಳಿದ್ರೆ, ಆಕ್ಸಿಡೆಂಟಲ್ ಡೆತ್ ಆಯ್ತು ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಸಹಾಯಧನವನ್ನ ಕೊಡ್ಲಿಕ್ಕೋಸ್ಕರ ಇರುವುದು ಅನುಗ್ರಹ ಯೋಜನೆ. ಅದನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದೆ ಅಂತ ಬಜೆಟ್ ಅಲ್ಲಿ ಮೆನ್ಷನ್ ಆಗಿದೆ. ಜಸ್ಟ್ ಹ್ಯಾವ್ ಅನ್ ಐಡಿಯಾ, ಎಷ್ಟು ಜಾಸ್ತಿ ಮಾಡಿದ್ರು, ಇಷ್ಟು ಕೋಟಿ ಅಷ್ಟು ಕೋಟಿ ಬೇಕಾಗಿಲ್ಲ. ಅನುಗ್ರಹ ಯೋಜನೆ ಅಂದ್ರೆ ಕರ್ನಾಟಕ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಅನುಗ್ರಹ ಯೋಜನೆ ಅಂತ ಹೇಳಿದ್ರೆ, ಆಕ್ಸಿಡೆಂಟಲ್ ಡೆತ್ ಆಫ್ ಶೀಪ್, ಬೋಟ್ಸ್, ಕ್ಯಾಟಲ್ಗೆ ಎಕ್ಸ್ ಗ್ರೇಷಿಯ ಅಮೌಂಟ್ ಅನ್ನ ಕೊಡುತ್ತೆ. ಸೊ ಅನುಗ್ರಹ ಯೋಜನೆ. ನೆಕ್ಸ್ಟ್, ಸೆಂಟರ್ ಆಫ್ ಎಕ್ಸಲೆನ್ಸ್. ಸೆಂಟರ್ ಆಫ್ ಎಕ್ಸಲೆನ್ಸ್ ವಾಟ್ ಅಟ್ ಮ್ಯಾಂಗ್ಳೂರ್ ಫಿಶರೀಸ್ ಕಾಲೇಜ್. ಅಂದ್ರೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂದ್ರೆ ನಿಮಗೆ ಗೊತ್ತಿದೆ, ರಿಸರ್ಚ್ ಸೆಂಟರ್ ಎಲ್ಲ ಮಾಡ್ಲಿಕ್ಕೋಸ್ಕರ ಮಾಡೋದು. ಎಲ್ಲಿ ಮಾಡ್ತಿರೋದು? ಮ್ಯಾಂಗ್ಳೂರು ಫಿಶರೀಸ್ ಕಾಲೇಜ್ ಅಲ್ಲಿ. ಏನಕ್ಕೋಸ್ಕರ ಸಪೋರ್ಟ್ ಮಾಡ್ಲಿಕ್ಕೋಸ್ಕರ ಅಂತ ಹೇಳಿದ್ರೆ, ನ್ಯೂ ಟೆಕ್ನಾಲಜಿ ಡೆವಲಪ್ಮೆಂಟ್, ಬಯೋಟೆಕ್ನಾಲಜಿಯನ್ನ ಎನ್ಹಾನ್ಸ್ ಮಾಡ್ಲಿಕ್ಕೋಸ್ಕರ, ಅದ್ರ ಜೊತೆಗೆ ಮರಿ ಕಲ್ಚರ್ ಪ್ರೊಡಕ್ಷನ್ ಅನ್ನ ಎನ್ಹಾನ್ಸ್ ಮಾಡ್ಲಿಕ್ಕೋಸ್ಕರ ಮಾಡಿರುವಂತದ್ದು ಯಾವುದು? ಸೆಂಟರ್ ಆಫ್ ಎಕ್ಸಲೆನ್ಸ್. ಎಲ್ಲಿ? ಮಂಗಳೂರು ಫಿಶರೀಸ್ ಕಾಲೇಜ್ ಅಲ್ಲಿ. ಅದ್ರ ಜೊತೆಗೆ ಈ ಫಿಶರೀಸ್ ಸೆಕ್ಟರ್ ಬಂದ್ವಿ ಅಂತ ಹೇಳಿದ್ರೆ, ಮತ್ಸ್ಯದರ್ಶಿನಿ ಅಂತ ಹೇಳಿ ವಿ ಆರ್ ಎಸ್ಟಾಬ್ಲಿಷಿಂಗ್. ಯಾವುದು? ಮತ್ಸ್ಯದರ್ಶಿನಿ. ಸೊ ಏನಿದು ಮತ್ಸ್ಯದರ್ಶಿನಿ ಅಂತ ಹೇಳಿದ್ರೆ, ಫಿಶ್ ಈಟಿಂಗ್ ನ ಮತ್ಸ್ಯದರ್ಶಿನಿ ಎನ್ಹಾನ್ಸ್ ಮಾಡ್ಲಿಕ್ಕೋಸ್ಕರ, ಅಂದ್ರೆ ಇನ್ಕ್ರೀಸ್ ಪ್ರಮೋಟ್ ಮಾಡ್ಲಿಕ್ಕೋಸ್ಕರ ಈ ಮತ್ಸ್ಯದರ್ಶಿನಿಯನ್ನ ಸೆಟಪ್ ಮಾಡ್ತಾ ಇದೀವಿ. ಎಲ್ಲಿ? ಯು ಶುಡ್ ಬಿ ನೋಯಿಂಗ್. ಒನ್ ಇಸ್ ಬೆಳಗಾವಿ, ಇನ್ನೊಂದು ಚಿಕ್ಕಮಗಳೂರು. ಯಾವ್ದು? ಬೆಳಗಾವಿ, ಚಿಕ್ಕಮಗಳೂರು, ದಾವಣಗೆರೆ ಮತ್ತೆ ಹುಬ್ಳಿ. ಓಕೆ, ಫ್ಯಾಕ್ಟ್ ಗೊತ್ತಿರಬೇಕು. 4 ಬೆಳಗಾವಿ, ಚಿಕ್ಕಮಗಳೂರು, ದಾವಣಗೆರೆ, ಹುಬ್ಳಿ, ಈ 4 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಮತ್ಸ್ಯದರ್ಶಿನಿಯನ್ನ ಫಿಶ್ ನ ಪ್ರಮೋಟ್ ಮಾಡ್ಲಿಕ್ಕೋಸ್ಕರ ಸೆಟಪ್ ಮಾಡ್ತಾ ಇದೀವಿ. ಯಾವುದು? ಮತ್ಸ್ಯದರ್ಶಿನಿ. ಹಾಗಿದ್ರೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಎಲ್ಲಿ ಮಾಡ್ತಾ ಇದೀವಿ ಫಾರ್ ಫಿಶರೀಸ್ ಸೆಕ್ಟರ್ ಅಂತ ಹೇಳಿದ್ರೆ, ಅಟ್ ಮಂಗಳೂರು ಫಿಶರೀಸ್ ಕಾಲೇಜ್. ಏನಕ್ಕೋಸ್ಕರ? ಬಯೋಟೆಕ್ನಾಲಜಿ ಇಂಟಿಗ್ರೇಷನ್ ಅದೆಲ್ಲ ಯು ಹ್ಯಾವ್ ಅನ್ ಐಡಿಯಾ. ನೆಕ್ಸ್ಟ್, ಕಂಪ್ಯೂಟರೈಸೇಷನ್ ಆಫ್ ಪ್ಯಾಕ್ಸ್. ಸೊ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ಸ್ ಸೊಸೈಟೀಸ್ ಏನಿದೆ ಅದರಲ್ಲಿ 3863 ನಂಬರ್. ಇಷ್ಟು ಮೈನ್ಯೂಟ್ ಇಟ್ಸ್ ಐ ಡೋಂಟ್ ಥಿಂಕ್ ಸೊ, ಬಟ್ ಆಲ್ಸೋ ಇರ್ಲಿ. 3863ನ ನಾವೇನ್ ಮಾಡಿದ್ವಿ? ಕಂಪ್ಲೀಟ್ಲಿ ಡಿಜಿಟಲೈಸ್ ಮಾಡಿದ್ವಿ. ಆಲ್ರೆಡಿ ಲೈವ್ ಹೋಗಿದೆ. ಇನ್ನ 1628 ಪ್ಯಾಕ್ಸ್ ಅಂದ್ರೆ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್. ನಿಮ್ ಊರುಗಳಲ್ಲಿ ಸೊಸೈಟೀಸ್ ಏನಿರ್ತಾವಲ್ಲ ಅದು. ಇದು ಮೇಜರ್ ರೋಲ್ ಏನು ಅಂತ ಹೇಳಿದ್ರೆ, ರೈತರಿಗೆ ಏನ್ ಕೊಡ್ಬೇಕು? ಲೋನ್ಸ್ ನ ಕೊಡ್ಲಿಕ್ಕೋಸ್ಕರ, ಗ್ರಾಮೀಣ ರೂರಲ್ ಅಲ್ಲಿ ಲೋನ್ಸ್ ನ ಕೊಡ್ಲಿಕ್ಕೋಸ್ಕರ ಯಾರು ಕೊಡ್ತಾರೆ? DCCBs ಕೊಡ್ತವೆ. ಜಸ್ಟ್ ಹ್ಯಾವ್ ಅನ್ ಐಡಿಯಾ. ಪ್ಯಾಕ್ಸ್ ನ ಕಂಟ್ರೋಲ್ ಮಾಡೋದು ಯಾರು ಅಂತ ಹೇಳಿದ್ರೆ ಸ್ಟೇಟ್ ಗವರ್ನಮೆಂಟ್, ನಾಟ್ RBI. ಸೊ ಹಾಗಾಗಿ ಇಷ್ಟಿತ್ತು ಅಂತ ಹೇಳಿದ್ರೆ ಐಡಿಯಾ ಇದ್ರೆ ಸಾಕು. ನೆಕ್ಸ್ಟ್, ಎತ್ತಿನಹೊಳೆ ಪ್ರಾಜೆಕ್ಟ್. ವೆರಿ 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 ಇಂಪಾರ್ಟೆಂಟ್. ಎತ್ತಿನಹೊಳೆ ಪ್ರಾಜೆಕ್ಟ್ ಏನಂತ ಹೇಳಿದ್ರೆ, ರಿಮೈನಿಂಗ್ 18.73 ಕಿಲೋಮೀಟರ್ ಕೆನಾಲ್ ವರ್ಕ್ ಏನಿತ್ತಲ್ಲ, ಇದನ್ನ ಈ ವರ್ಷ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ಈ ಬಜೆಟ್ ಗೆ ದೇ ಹ್ಯಾವ್ ಅಲೋಕೇಟೆಡ್. ಹಾಗಿದ್ರೆ ಏನಿದೆ ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತ ಹೇಳಿ ಗೊತ್ತಿದೆ ಅಂತ ಅನ್ಕೊಂಡಿನೇ. 4 ಹೊಳೆಗಳು ಬರ್ತವೆ. ಯಾವ್ಯಾವುದು? ಎತ್ತಿನಹೊಳೆ,
ಕಾಡುಮನೆ ಹೊಳೆ, ಕೆರೆ ಹೊಳೆ, ಅದ್ರ ಜೊತೆಗೆ ಹೊಂಗದ ಹಳ್ಳ, ಈ 4 ಹೊಳೆಗಳು ಏನ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬರ್ತಾವಲ್ಲ, ಈ 4 ಹೊಳೆಗಳಿಂದ ಡ್ರಾಟ್ ಪ್ರೋನ್ ರೀಜನ್ ಅಂದ್ರೆ ಕುಡಿಯುವ ನೀರಿಗಾಗಿ ಈ 4 ಹೊಳೆಗಳಿಂದ ನೀರನ್ನ ತೆಗೆದು 7 ಜಿಲ್ಲೆಗಳು ಎಲ್ಲೆಲ್ಲಿಂದ ಬರ್ತೀವಿ ನಾವು, ಫಸ್ಟ್ ಚಿಕ್ಕಮಂಗ್ಳೂರಿಂದ ಬರ್ತೀವಿ. ಸೊ ಚಿಕ್ಕಮಂಗ್ಳೂರಿಂದ ಬಂದು ಹಾಸನಕ್ಕೆ ಬಂದು, ಹಾಸನದಿಂದ ತುಮಕೂರಿಗೆ ಬಂದು, ತುಮಕೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದು, ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಲ್ಲಿ ಬಂದು, ಬೆಂಗಳೂರಿನಿಂದ ಕೋಲಾರ್ಗೆ ಹೋಗಿ, ಕೋಲಾರದಿಂದ ರಾಮನಗರ, ಈ 7 ಜಿಲ್ಲೆಗಳಿಗೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಂಡರ್ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಸೊ ಇಷ್ಟು ಐಡಿಯಾ ಇತ್ತು ಅಂತ ಹೇಳಿದ್ರೆ ಎಷ್ಟು ಕೊಡ್ತಾ ಇರೋದು, 18.73 ಕಿಲೋಮೀಟರ್. ಹಾಗಿದ್ರೆ ಯಾರು ಮಾಡ್ತಾ ಇರೋದು ಅಂತ ಹೇಳಿದ್ರೆ ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್. ಕೇಳಬಹುದು, ಎತ್ತಿನ ಹೊಳೆ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಿರೋದು ಯಾವ ಲಿಮಿಟೆಡ್ ಅಂತ ಹೇಳಿ, ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ ಮಾಡ್ತಾ ಇದೆ. ಯಾವುದು ಎತ್ತಿನ ಹೊಳೆ ಪ್ರಾಜೆಕ್ಟ್ ಡ್ರಿಂಕಿಂಗ್ ವಾಟರ್ ನ ಎತ್ಕೊಂಡು 7 ಜಿಲ್ಲೆಗಳಿಗೆ ಕೊಡುವಂತದ್ದು. ಎಷ್ಟು ಈ ಸತಿ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು ಎಷ್ಟು, 18.73 ಕಿಲೋಮೀಟರ್ಸ್. ಸೊ ಹಾಗಿದ್ರೆ ನೆಕ್ಸ್ಟ್ ಓಕೆ, ಸೊ ಕ್ವೆಶನ್ ಇದೆ, ಕನ್ನಡ ಮೀಡಿಯಂ ಅಲ್ಲಿ ಇರುವಂತಹ ಪ್ರಶ್ನೆ. ವಿ ಶಾಲ್ ಟ್ರೈ ಟು ಆನ್ಸರ್. ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಇದು ಸಕಲೇಶಪುರ ತಾಲೂಕಿನ ಪಶ್ಚಿಮ ಘಟ್ಟಗಳ ಹಳ್ಳಿಗಳಿಂದ ನೀರನ್ನು ಎತ್ತುವ ಮೂಲಕ ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಪೂರೈಸುವ ಗುರಿಯನ್ನು ಹೊಂದಿದೆ. ಎಸ್. ಸೊ ಐಡಿಯಾ ಸಿಕ್ತಂದ್ರೂ ಬೇರೆದನ್ನು ಓದಿ ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರ್ ಹಾಕ್ಬೇಕಾಗುತ್ತೆ. ಸೊ ಇದು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲು, ಕೃಷ್ಣಾ ನದಿಗೆ ಅಡ್ಡಲಾಗಿ ಅಲ್ಲ. ಸೊ 2ನೇ ತಪ್ಪಾಗುತ್ತೆ. ಇದು ಕೇವಲ ಕರಾವಳಿ ಕರ್ನಾಟಕ ತಪ್ಪಾಗುತ್ತೆ. ಕೈಗಾರಿಕಾ ಬಳಕೆಗಾಗಿ ಸಮುದ್ರದ ನೀರನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸೊ 4ನೇದು ತಪ್ಪು. ಹಾಗಿದ್ರೆ 1ನೇ ಹೇಳಿಕೆ ಸರಿ. ಎತ್ತಿನ ಹೊಳೆ ಯಾವುದಕ್ಕೆ ಅಂತ ಗೊತ್ತಾಗಿದೆ. ಸೊ ಯಾವ, ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್. ಸೊ ನೆಕ್ಸ್ಟ್ ಕ್ವೆಶನ್ ಹೋಗ್ತಾ ಇದ್ದೀನಿ. 21st ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಸ್ಟೇಜ್ 3. ವಾಟ್ ಇಸ್ ದಿಸ್ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಸ್ಟೇಜ್ 3 ಅಂತ ಹೇಳಿದ್ರೆ, ಸೊ ಕೃಷ್ಣಾ ನದಿ ಯಾವ್ಯಾವ ರಾಜ್ಯಗಳಲ್ಲಿ ಅಲ್ಲಿ ಹರಿಯುತ್ತೆ? 4 ರಾಜ್ಯಗಳು. ಯಾವ್ಯಾವುದು? ಒಂದು ಮಹಾರಾಷ್ಟ್ರ. ಕೃಷ್ಣಾ ನದಿಯು ಹರಿಯುವಂತಹ ರಾಜ್ಯಗಳು ಯಾವ್ಯಾವುದು? ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ, ಅದ್ರ ಜೊತೆಗೆ ತೆಲಂಗಾಣ. ಸೊ ಈ 4 ರಾಜ್ಯಗಳಲ್ಲಿ ಹರಿಯುವಂತಹ ರೈಪೇರಿಯನ್ ಸ್ಟೇಟ್ಸ್ ಆಗಿರುವಂತಹ ಕೃಷ್ಣಾ ನದಿಗೆ ಅಡ್ಡಲಾಗಿ ಆಲಮಟ್ಟಿ ಡ್ಯಾಮ್ ಅನ್ನ ಕಟ್ಟಿದಿವೆ. ಈ ಆಲಮಟ್ಟಿ ಡ್ಯಾಮ್ ನ 519.60 ಮೀಟರ್ ಇಂದ 524.256 ಮೀಟರ್ಗೆ ಹೈಟ್ ನ ಜಾಸ್ತಿ ಮಾಡ್ಬೇಕಂತ ಹೇಳಿ ಈ ಸತಿ ಬಜೆಟ್ ಅಲ್ಲಿ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಸ್ಟೇಜ್ 3ಗೆ ಗಾಟ್ ಅಪ್ರೂವಲ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹೈಟ್ ಇನ್ಕ್ರೀಸ್ ಮಾಡುವಂತದ್ದು ಗೊತ್ತಿರಲಿ. ಅದ್ರ ಜೊತೆಗೆ ನಾವು ಅನುದಾನ, ಲ್ಯಾಂಡ್ ಅಕ್ವೈಸೇಷನ್ಗೆ ಏನು ದುಡ್ಡನ್ನ ಅಲೋಕೇಟ್ ಮಾಡ್ತೀವಿ, ಕೊಡ್ಬೇಕಲ್ಲ, ಅದು ಸಹ ದೇ ಹ್ಯಾವ್ ಗ್ರಾಂಟೆಡ್. ದಟ್ ಇಸ್ ಎಷ್ಟು ಅಂತ ಹೇಳಿದ್ರೆ, ಯು ಶುಡ್ ಬಿ ನೋಯಿಂಗ್ ಡ್ರೈ ಲ್ಯಾಂಡ್ ಮತ್ತೆ ವೆಟ್ ಲ್ಯಾಂಡ್. ಡ್ರೈ ಲ್ಯಾಂಡ್ಗೆ 30 ಲಕ್ಷ ಪರ್ ಏಕರ್, ಅಂದ್ರೆ 1 ಎಕರೆಗೆ 30 ಲಕ್ಷ ಕೊಡ್ತೀವಿ. ವೆಟ್ ಲ್ಯಾಂಡ್ಗೆ 40 ಲಕ್ಷ ಕೊಡ್ತೀವಿ ಅಂತ ಹೇಳ್ತಿದೆ. ಯಾವುದು? ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಸ್ಟೇಜ್ 3 ಅಂಡರ್ ಏನ್ ಹೇಳ್ತಿದೆ? 519.60. ಇದು ಫ್ಯಾಕ್ಟ್ ಗೊತ್ತಿರಬೇಕು. ಎಷ್ಟು ಹೈಟಿಗೆ ಜಾಸ್ತಿ ಮಾಡ್ತಿದೀವಿ ಅಂತಾನು ಕೂಡ ಕೇಳಬಹುದು. 519.60 ಮೀಟರ್ ಇಂದ 524.25 ಮೀಟರ್ಗೆ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಸ್ಟೇಜ್ 3 ಅಂಡರ್ ವಿ ಹ್ಯಾವ್ ಅಪ್ರೂವ್ಡ್ ಇಟ್. ಇದರಲ್ಲಿ ಲ್ಯಾಂಡ್ ಅಕ್ವೈಸೇಷನ್ಗೆ 30 ಲಕ್ಷನ ಪರ್ ಏಕರ್ ಡ್ರೈ ಲ್ಯಾಂಡ್ಗೆ, 40 ಲ್ಯಾಕ್ಸ್ ಪರ್ ಏಕರ್ ವೆಟ್ ಲ್ಯಾಂಡ್ಗೆ ಕೊಡುವಂಥದ್ದು. ಸೊ ಹಾಗಿದ್ರೆ ಇದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುವಂತಹ ಕ್ವೆಶನ್. ಇಲ್ಲಿ ಕನ್ನಡ ಮೀಡಿಯಂ ಅಲ್ಲಿ 21st ಕ್ವೆಶನ್ ಇದೆ. ಇದನ್ನ ನಾನು ಇದಲ್ದೆ ಫ್ಯೂ ಕ್ವೆಶನ್ಸ್ ನ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಕ್ವಿಜ್ ಮುಖಾಂತರ ಮತ್ತೆ ಯೂಟ್ಯೂಬ್ ಅಲ್ಲೂ ಹಾಕಿರ್ತೀನಿ. ಅದನ್ನ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅದರಲ್ಲೂ ಸಹ ನೋಟ್ಸ್ ನ ಮಾಡ್ಕೊಳ್ಳಿ. ಕರ್ನಾಟಕ ಬಜೆಟ್ 2026-27ರಲ್ಲಿ ಘೋಷಿಸಲಾದ ಕೃಷ್ಣಾ ಮೇಲ್ದಂಡೆ ಯೋಜನೆ ಕುರಿತಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಕೇಳಿದಾನೆ. ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನು ಆಲಮಟ್ಟಿ ಡ್ಯಾಮ್ ಅಲ್ಲಿ 519.60 ಮೀಟರ್ ನಿಂದ 524.256 ಮೀಟರ್ಗೆ ಹೆಚ್ಚಿಸಲಾಗುವುದು. 1ನೇದು ಕರೆಕ್ಟು. ಹಾಗೂ ಒಣ ಭೂಮಿಗೆ ಪ್ರತಿ ಎಕರೆಗೆ, ಡ್ರೈ ಲ್ಯಾಂಡ್ಗೆ 30 ಲ್ಯಾಕ್ಸ್ ಮತ್ತು ನೀರಾವರಿ ಹಸಿಗೆ 40 ಲ್ಯಾಕ್ಸ್ ಪರಿಹಾರ ನೀಡಲಾಗುವುದು. ಫ್ಯಾಕ್ಟ್ ನೋಡಿದ್ವಿ. 1ನೇದು. ಇದು ಫ್ಯಾಕ್ಟ್ ನ ಬೈ ಹಾರ್ಟ್ ಮಾಡಿ ಇಟ್ಕೊಂಡಿರಿ. ಇನ್ 3 ಹೇಳಿಕೆಗಳನ್ನ ಓದುವ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅದು ಗೊತ್ತಾಗಿದೆ. ಏನು? ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಸ್ಟೇಜ್ 3. ಸೊ 2ನೇದು ತಪ್ಪು, 3ನೇದು ತಪ್ಪು, 4ನೇದು ತಪ್ಪು. ಯಾಕೆ ತಪ್ಪು ಅಂತ ನೀವು ಒಂದ್ಸತಿ ಓದ್ಕೊಳ್ಳಿ. ಸೊ 21ನೇ ಪ್ರಶ್ನೆ ಅನ್ನೋದಕ್ಕಿಂತ ನೆಕ್ಸ್ಟ್ ಅನದರ್ HN ವ್ಯಾಲಿ ಪ್ರಾಜೆಕ್ಟ್, ದಟ್ ಇಸ್ ಹೆಬ್ಬಾಳ್ ನಾಗವಾರ ಪ್ರಾಜೆಕ್ಟ್. ಏನಿದೆ ಹೆಬ್ಬಾಳ್ ನಾಗವಾರ ಪ್ರಾಜೆಕ್ಟ್? ಗೊತ್ತಿದೆ. ಬೆಂಗಳೂರು ನಾರ್ಥನ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ, ನಾರ್ಥನ್ ಪ್ಲೇಸಸ್ ಏನಿದೆ ಅಲ್ಲಿ ಬರುವಂತಹ ಸೀವೇಜ್ ವಾಟರ್ ನ ಟ್ರೀಟ್ ಮಾಡಿ ಡ್ರಾಟ್ ಪ್ರೋನ್ ರೀಜನ್ಸ್, ಈ ಚಿಕ್ಕಬಳ್ಳಾಪುರ, ಕೋಲಾರ ಇದಾವಲ್ಲ, ಇಲ್ಲಿಗೆ ನಾವು ಅಂದ್ರೆ ಹೈಟ್ ಅಲ್ಲಿ ಇರುತ್ತೆ, ಅಲ್ಲಿಗೆ ಹೋಗಲ್ಲ, ಅಲ್ಲಿಗೆ ಎತ್ಬಿಟ್ಟು ಟ್ಯಾಂಕ್ ಗಳನ್ನ ಫಿಲ್ ಮಾಡಿ ಅದ್ರ ಮೂಲಕ ಗ್ರೌಂಡ್ ವಾಟರ್ ರೀಚಾರ್ಜ್ ಪ್ರಾಜೆಕ್ಟ್ ಇಸ್ HN ವ್ಯಾಲಿ ಪ್ರಾಜೆಕ್ಟ್. ದಟ್ ಇಸ್ ಹೆಬ್ಬಾಳ್ ನಾಗವಾರ ವ್ಯಾಲಿ ಪ್ರಾಜೆಕ್ಟ್. ಸೊ ಇಲ್ಲಿ ನಾವು ಎಷ್ಟು ಮಾಡಿದೀವಿ ಅಂತ ಹೇಳಿದ್ರೆ 164 ಟ್ಯಾಂಕ್ಗಳು, ಅದರಲ್ಲಿ 45 ಶಿಡ್ಲಘಟ್ಟ, 119 ಚಿಂತಾಮಣಿ ಟ್ಯಾಂಕ್ಗಳು. ಗೊತ್ತಿರಬೇಕು ಎಷ್ಟು ಟ್ಯಾಂಕ್ ನ ಫಿಲ್ ಮಾಡ್ಬೇಕಂತ. ಅಂದ್ರೆ ಬೆಂಗಳೂರಲ್ಲಿ ಹರಿಯುವಂತಹ ಸೀವೇಜ್ ವಾಟರ್ ನ ಎತ್ಕೊಂಡೋಗಿ ಮೇಲಕ್ಕೆ ಎತ್ತಿ ಎಲ್ಲಿ ಚಿಂತಾಮಣಿಯಲ್ಲಿ ಮತ್ತೆ ಶಿಡ್ಲಘಟ್ಟದಲ್ಲಿ 45 ಟ್ಯಾಂಕು, ಚಿಂತಾಮಣಿಯಲ್ಲಿ 119 ಟ್ಯಾಂಕು, ಇಷ್ಟು ಟ್ಯಾಂಕ್ ನ ಫಿಲ್ ಮಾಡಿ
ಗ್ರೌಂಡ್ ವಾಟರ್ ಅಂದ್ರೆ ಗೊತ್ತಂತ ಅನ್ಕೊಂಡಿನಿ. ಗ್ರೌಂಡ್ ವಾಟರ್ ಗೊತ್ತಲ್ಲ, ಆ ಗ್ರೌಂಡ್ ವಾಟರ್ನ ರೀಚಾರ್ಜ್ ಮಾಡ್ಲಿಕ್ಕೋಸ್ಕರ ಇರುವಂತದ್ದು ಎಚ್ ಎನ್ ವ್ಯಾಲಿ ಪ್ರಾಜೆಕ್ಟ್. ಅದೇ ರೀತಿ ವೃಷಭಾವಲಿ ವ್ಯಾಲಿ ಪ್ರಾಜೆಕ್ಟ್ ಯಾವುದಕ್ಕೆ ಅಂತ ಕೂಡ ಹೇಳಿ. ಹಾಗಿದ್ರೆ ಇಲ್ಲಿ ಕ್ವೆಶನ್ ಇದೆ ನೋಡಿ, ಕ್ವೆಶನ್ ಅನ್ನ ಯಾವ ರೀತಿ ಕೇಳಬಹುದು. ಎಸ್, ಎಚ್ ಎನ್ ವ್ಯಾಲಿ ಯೋಜನೆಯ ಪ್ರಮುಖ ಉದ್ದೇಶವೇನು? ಬೆಂಗಳೂರಿಗೆ ನೇರವಾಗಿ ಕುಡಿಯುವ ನೀರನ್ನು ಪೂರೈಸುವುದು. ಬೆಂಗಳೂರಿಗೆ ಕುಡಿಯುವ ನೀರನ್ನ ಕೊಡುವಂತದ್ದು ಎಚ್ ಎನ್ ವ್ಯಾಲಿ ಪ್ರಾಜೆಕ್ಟ್ ಅಲ್ಲ. ಸಂಸ್ಕರಿತ ತ್ಯಾಜ್ಯ ನೀರನ್ನು ವೇಸ್ಟ್ ಅಂತ ಹೇಳಿದ್ರೆ ಸೀವೇಜ್ ಟ್ರೀಟೆಡ್ ಬಳಸಿ ಕೆರೆಗಳನ್ನು ತುಂಬಿಸುವುದು ಮತ್ತು ಅಂತರ್ಜಲ ಮರುಪೂರಣ ಮಾಡೋದು. ಓಕೆ, ರೆಜುವನೇಷನ್ ಆಫ್ ಗ್ರೌಂಡ್ ವಾಟರ್. ಸೊ ಎರಡನೇ ಇದೇನಾಗುತ್ತೆ, ಸರಿ ಹೋಗುತ್ತೆ. ಎಚ್ ಎನ್ ವ್ಯಾಲಿ ಪ್ರಾಜೆಕ್ಟ್ ಜಲ ವಿದ್ಯುತ್ ಉತ್ಪಾದಿಸುವುದು ಅಲ್ಲ, ಕಾವೇರಿ ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ತಿರುಗಿಸುವುದು ಅಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಹೋಗ್ತಾ ಇದೀನಿ. ಸ್ಕೂಲ್ ಅಂಡ್ ಕಾಲೇಜ್ ಅಪ್ಗ್ರೇಡೇಷನ್ ಏನಿಲ್ಲ, ಸಿಂಪಲ್ ಬೇಸಿಕ್ ಫ್ಯಾಕ್ಟ್ಸ್ ಬಜೆಟ್ ಅಲ್ಲಿ ಮೆನ್ಷನ್ ಆಗಿರೋದ್ರಿಂದ ನನ್ನ ಪ್ರೀವಿಯಸ್ ಅನುಭವದಲ್ಲಿ ಕ್ವೆಶನ್ ಪೇಪರ್ ಈ ತರ ಪ್ರಶ್ನೆಗಳು ಬಂದಿದಾವ, ಐಡಿಯಾ ಇದ್ರೆ ಸಾಕು. 184 ಹೈಯರ್ ಪ್ರೈಮರಿ ಸ್ಕೂಲ್ಸ್ ನ ಹೈಸ್ಕೂಲ್ಸ್ಗೆ ನಾವೇನ್ ಮಾಡಿದ್ವಿ, ಅಪ್ಗ್ರೇಡ್ ಮಾಡಿದ್ವಿ. ಅದೇ ರೀತಿ 50 ಸ್ಕೂಲ್ಸ್ ನ PUCಗೆ ಅಪ್ಗ್ರೇಡ್ ಮಾಡಿದ್ವಿ. 184 ಹೈಸ್ಕೂಲ್ಸ್ಗೆ ಅಪ್ಗ್ರೇಡ್ ಮಾಡಿದ್ವಿ, 50 PUC ಕಾಲೇಜಿಗೆ ಅಪ್ಗ್ರೇಡ್ ಅನ್ನ ಮಾಡಿದ್ವಿ ಗವರ್ಮೆಂಟ್ ಇರೋದನ್ನ. ಓಕೆ, ಸೊ ಹಾಗಿದ್ರೆ ಆಸ್ ಅನೌನ್ಸ್ಡ್ ಕನ್ನಡದಲ್ಲಿ ಕ್ವೆಶನ್. ಓಕೆ, ಜಸ್ಟ್ ಐಡಿಯಾ ಇರಲಿ, ಇಂಗ್ಲಿಷ್ ಅಲ್ಲೇ ಇದೆ, ಕನ್ನಡದಲ್ಲಿ ಏನು ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಹೋಗಿಲ್ಲ. ಜಸ್ಟ್ ಇಫ್ ಯು ಆನ್ಸರ್ ದಟ್ ವುಡ್ ಬಿ ಮೋರ್ ದೆನ್ ಸಫಿಷಿಯಂಟ್. ಹಾಗಿದ್ರೆ ಆಸ್ ಅನೌನ್ಸ್ಡ್ ಇನ್ ದಿ ಕರ್ನಾಟಕ ಬಜೆಟ್ 25-26 ಹೌ ಮೆನಿ ಗವರ್ನಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ಸ್ ವೇರ್ ಅಪ್ಗ್ರೇಡೆಡ್ ಟು ಹೈಸ್ಕೂಲ್? ಎಷ್ಟು? 184. 50ನ ಏನ್ ಮಾಡಿದ್ವಿ ನಾವು, PUCಗೆ ಅಪ್ಗ್ರೇಡ್ ಮಾಡಿದೀವಿ. ಸೊ ನೆಕ್ಸ್ಟ್, ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ. ಓಕೆ, ಸೊ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಅಂಡರು 800 ಸ್ಕೂಲ್ಗಳನ್ನ, 800 ಗವರ್ನಮೆಂಟ್ ಶಾಲೆಗಳನ್ನ, 800 ಗವರ್ಮೆಂಟ್ ಸ್ಕೂಲ್ಸ್ ನ ವಿ ಹ್ಯಾವ್ ಅಪ್ಗ್ರೇಡೆಡ್ ಇಂಟು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್. ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಅಂದ್ರೆ LKG ಇಂದ 12th ವರೆಗೂ ಕಂಟಿನ್ಯೂಸ್ ಒಂದೇ ಸ್ಕೂಲ್ಸ್ ಅಲ್ಲಿ ಓದುವಂತದ್ದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್. ಬೋತ್ ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ ಅಲ್ಲಿ ಇರ್ತವೆ. ಓಕೆ, ಬೋತ್ ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ ಅಲ್ಲಿ ಇರ್ತವೆ. ಸೊ ಹಾಗಿದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ, ಈ 800 ಅಲ್ಲಿ 500, 200 ಮತ್ತೆ 100ಗೆ ಡಿವೈಡ್ ಮಾಡಿಕೊಂಡು ಈ 500 ಗವರ್ನಮೆಂಟ್ ಸ್ಕೂಲ್ಸ್ ನ ಏನ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ಗೆ ಅಪ್ಗ್ರೇಡ್ ಮಾಡ್ತಿದೀವಿ, ಇದಕ್ಕೆ ADB ಅಸಿಸ್ಟೆನ್ಸ್ ಅನ್ನ ಮಾಡ್ತಿದೆ, ದಟ್ ಇಸ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಸಿಸ್ಟೆನ್ಸ್ ಅನ್ನ ಮಾಡ್ತಿದೆ. ಅದ್ರ ಜೊತೆಗೆ 200 ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅಸಿಸ್ಟೆನ್ಸ್ ಅನ್ನ ಮಾಡ್ತಿದೆ, ಅಂದ್ರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಅದ್ರ ಜೊತೆಗೆ ಇನ್ನ ಒಂದು 100ನ ಕರ್ನಾಟಕ ಮೈನಿಂಗ್ ಎನ್ವೈರನ್ಮೆಂಟ್ ರಿಸ್ಟೋರೇಷನ್ ಕಾರ್ಪೊರೇಷನ್ ಕರ್ನಾಟಕ ಮೈನಿಂಗ್ ಎನ್ವೈರನ್ಮೆಂಟ್ ರಿಸ್ಟೋರೇಷನ್ ಕಾರ್ಪೊರೇಷನ್ ಮಾಡ್ತಿದೆ. ಸೊ ಫಸ್ಟ್ 500, 200, 100, 500 ADB ಅಸಿಸ್ಟೆನ್ಸ್ ಗೊತ್ತಿರಬೇಕು. ಎಷ್ಟು ಸ್ಕೂಲ್ಗಳು? 500 ಸ್ಕೂಲ್ಗಳನ್ನ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಸಿಸ್ಟೆನ್ಸ್ ಅಂಡರ್ ಅವ್ರ ಹೆಲ್ಪ್ ತಗೊಂಡು ನಾವು 500, ಟೋಟಲ್ 800, 800ರಲ್ಲಿ 500ನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ಗೆ ಅಪ್ಗ್ರೇಡ್ ಅನ್ನ ಮಾಡ್ತಿದೀವಿ. ಯಾವ ಸ್ಲೋಗನ್? ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ. ಗೊತ್ತಿರಬೇಕು ಇದು ಏನಕ್ಕೋಸ್ಕರ ಸಂಬಂಧಪಟ್ಟಿದ್ದು. ಗವರ್ನಮೆಂಟ್ ಸ್ಕೂಲ್ಸ್ ನ ವಿ ಆರ್ ಅಪ್ಗ್ರೇಡಿಂಗ್ ಇಂಟು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್. ಯಾರ್ಯಾರ ಅಸಿಸ್ಟೆನ್ಸ್ ಗೊತ್ತಾಗಿದೆ. ಸೊ ಹಾಗಿದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕ್ವೆಶನ್ ಇದೆ, ವಿ ಶಲ್ ಸಿ ದಟ್ ಇನ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನೋಡೋಣ. ಗೊತ್ತಾಗಿದೆ, ಕನ್ನಡ ಮೀಡಿಯಂ ಅವ್ರಿಗೆ ಅರ್ಥ ಆಗುತ್ತೆ ಅನ್ಕೊಂಡಿನಿ. ಅಂಡರ್ ಸ್ಲೋಗನ್ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಹೌ ಮೆನಿ ಸ್ಕೂಲ್ಸ್ ವಿಲ್ ಬಿ ಅಪ್ಗ್ರೇಡೆಡ್ ಟು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್? ಎಷ್ಟು ಸ್ಕೂಲ್ಸ್? 800 ಸ್ಕೂಲ್ಸ್. ಇದರಲ್ಲಿ 500 ಯಾವ ಅಸಿಸ್ಟೆನ್ಸ್? ADB ಅಸಿಸ್ಟೆನ್ಸ್. 200 ಯಾವುದು? ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್. ಇನ್ನೊಂದು ಯಾವುದು? ಇನ್ನ 100 ಯಾವುದು? ಮೈನಿಂಗ್ ರಿಸ್ಟೋರೇಷನ್ ಎನ್ವೈರನ್ಮೆಂಟ್ ರಿಸ್ಟೋರೇಷನ್ ಕಾರ್ಪೊರೇಷನ್. ಸೊ ಹಾಗಿದ್ರೆ 24ನೇ ಪ್ರಶ್ನೆ ಅಂದ್ರೆ ಇನ್ನೊಂದು ಸ್ಕೀಮ್ ಯಾವ್ದಿದೆ? ವಿದ್ಯಾ ವಿಕಾಸ ಸ್ಕೀಮ್. ವಿದ್ಯಾ ವಿಕಾಸ ಸ್ಕೀಮ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಕೇಳಬಹುದು. ವಿದ್ಯಾ ವಿಕಾಸ ಸ್ಕೀಮ್ ಅಂಡರ್ ಪ್ರೈಮರಿ ಸ್ಟೂಡೆಂಟ್ಸ್ ಗೆ ಆಕ್ಟಿವಿಟಿ ಬುಕ್ಸ್ ನ ಕೊಡ್ತಾರೆ, ಅಂದ್ರೆ ಫ್ರೀ ಆಗಿ ಕೊಡುವಂತದ್ದು. ಪ್ರೀವಿಯಸ್ಲಿ ಏನ್ ಕೊಡ್ತಿದ್ರಲ್ಲ, ಅಂದ್ರೆ ಸ್ಕೂಲ್ಸ್, ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಫ್ರೀ ಬುಕ್ಸ್, ಅದರಲ್ಲಿ ಈಗ ಪ್ರೈಮರಿ ಸ್ಕೂಲ್ಸ್ ಗೆ ಆಕ್ಟಿವಿಟಿ ಬುಕ್ಸ್ ಕೊಡ್ತಾರೆ. ಅದ್ರ ಜೊತೆಗೆ ಕ್ಲಾಸ್ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ವ್ಯಾಲ್ಯೂ ಎಜುಕೇಶನ್ ಬುಕ್ಸ್, ಅಂದ್ರೆ ವ್ಯಾಲ್ಯೂಸ್ ಅಂದ್ರೆ ಗೊತ್ತಿದೆ, ಅಂದ್ರೆ ಮೌಲ್ಯಗಳು, ಆನೆಸ್ಟಿ, ಅದ್ರ ಜೊತೆಗೆ ರೆಸ್ಪೆಕ್ಟ್, ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ, ಲೀಡರ್ಶಿಪ್, ಇವೆಲ್ಲ ವ್ಯಾಲ್ಯೂಸ್ ಏನಿದಾವಲ್ಲ, ಈ ವ್ಯಾಲ್ಯೂಸ್ ಗೆ ಸಂಬಂಧಪಟ್ಟಂತೆ ಎಜುಕೇಶನ್ ನ ಕೊಡ್ಲಿಕ್ಕೋಸ್ಕರ ಬುಕ್ ಕೊಡ್ತಾ ಇರೋದು ಯಾರಿಗೆ? ಕ್ಲಾಸ್ 1 to ಕ್ಲಾಸ್ 10th. ಇನ್ನ PUCಗೆ ಅಂದ್ರೆ ಕಾಲೇಜಿಗೆ ಏನ್ ಕೊಡ್ತೀರಾ? ಟೆಕ್ಸ್ಟ್ ಬುಕ್ಸ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ವಿದ್ಯಾ ವಿಕಾಸ ಯೋಜನೆಯು ಇದಕ್ಕೆ ಸಂಬಂಧಿಸಿದೆ. ಏನು ವಿದ್ಯಾ ವಿಕಾಸ ಯೋಜನೆ? ಪ್ರೈಮರಿ ಸ್ಕೂಲ್ಸ್ಗೆ ಆಕ್ಟಿವಿಟಿ ಬುಕ್ಸ್, 1ರಿಂದ 10ನೇ ಕ್ಲಾಸ್ ಅವರಿಗೆ ವ್ಯಾಲ್ಯೂ ಎಜುಕೇಶನ್ ಬುಕ್ಸ್, PUC ಅವರಿಗೆ ಟೆಕ್ಸ್ಟ್ ಬುಕ್ಸ್ ನ ಕೊಡ್ತಿರುವಂತದ್ದು. ವಿದ್ಯಾ ವಿಕಾಸ ಯೋಜನೆ ಇದಕ್ಕೆ ಸಂಬಂಧಿಸಿದೆ. ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ಉಚಿತ ವಿತರಣೆ, ಹೊಸ ವಿಶ್ವವಿದ್ಯಾಲಯಗಳ ನಿರ್ಮಾಣ ಅಲ್ಲ, ಕೇವಲ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನ ಒದಗಿಸುವುದು ಅಲ್ಲ, ಸರ್ಕಾರಿ ಶಿಕ್ಷಕರ ನೇಮಕಾತಿ ಅಲ್ಲ. ಸೊ ಹಾಗಿದ್ರೆ ಆಪ್ಷನ್ ಎ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ಉಚಿತ ವಿತರಣೆ. ಸೊ ನೆಕ್ಸ್ಟ್ 25ನೇದು. ಓಕೆ,
ಕರ್ನಾಟಕ ಉನ್ನತ ಶಿಕ್ಷಣ ಪರಿವರ್ತನೆ ಯೋಜನೆಯನ್ನು ಯಾವ ಸಂಸ್ಥೆಯ ನೆರವಿನೊಂದಿಗೆ ಅನುಷ್ಠಾನಗೊಳಿಸಲಾಗಿದೆ? ಸೊ ದಟ್ ಇಸ್ ಕರ್ನಾಟಕ ಹೈಯರ್ ಎಜುಕೇಶನ್ ಟ್ರಾನ್ಸ್ಫಾರ್ಮೇಶನ್ ಅಂತ ಏನಿದೆ, ಸೊ ಇದನ್ನ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಬ್ಯಾಂಕ್ ಇಂದ, ಸೊ ಈ ಗವರ್ನಮೆಂಟ್ ಪಾಲಿಟೆಕ್ನಿಕ್, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ಇದನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡ್ಬೇಕಂತ ಇದೆ. ಸೊ ಅಪ್ಗ್ರೇಡೇಷನ್ ಅದು ಗೊತ್ತಿದೆ, ಅದು ಈಸಿಯಾಗಿ ಇದ್ ಮಾಡಬಹುದು. ಬಟ್ ಯಾರ ಅಸಿಸ್ಟೆನ್ಸ್ ಅಂತ ಹೇಳಿದ್ರೆ ದಟ್ ಇಸ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಸಿಸ್ಟೆನ್ಸ್. ಜಸ್ಟ್ ಒನ್ ವರ್ಡ್ ಗೊತ್ತಿರಲಿ, ಯಾರ ಅಸಿಸ್ಟೆನ್ಸ್? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಎಂಟೈರ್ ಬಜೆಟ್ ಅಲ್ಲಿ ಕಂಪ್ಲೀಟ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಸಿಸ್ಟೆನ್ಸ್ ಅನ್ನ ಮಾಡಿದೆ. ಯಾವ್ದಕ್ಕಾದ್ರೂ ಯಾವ ಬ್ಯಾಂಕ್ ಅಂತ ಕೇಳಿದ್ರೆ ಯೂಶಲಿ ನೆನಪಾಗಿಲ್ಲ ಅಂದ್ರೆ ADB ನ ಹಾಕ್ ಬರ್ಲಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ದೀಪಿಕಾ ಸ್ಕಾಲರ್ಶಿಪ್. ದೀಪಿಕಾ ಸ್ಕಾಲರ್ಶಿಪ್ ನ ಅನೌನ್ಸ್ ಮಾಡಿದರೆ. ಹಾಗಿದ್ರೆ ಏನಿದು ದೀಪಿಕಾ ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ 10ನೇ ಕ್ಲಾಸು ಮತ್ತೆ 12ನೇ ಕ್ಲಾಸು 10th ಸ್ಟ್ಯಾಂಡರ್ಡ್ ಅಂಡ್ 12th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರುವಂತಹ ಹೆಣ್ಣು ಮಕ್ಕಳು, ಗರ್ಲ್ಸ್ಗೆ ಇವ್ರೇನಾದ್ರು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರ್ಬೇಕು, ಇವ್ರೇನಾದ್ರೂ 3 ವರ್ಷಕ್ಕಿಂತ ಜಾಸ್ತಿ ಇರುವಂತಹ ನೆಕ್ಸ್ಟ್ ಹೈಯರ್ ಎಜುಕೇಶನ್ ಗೆ ಜಾಯಿನ್ ಆದ್ರು ಅಂದ್ರೆ 10ನೇ ಕ್ಲಾಸ್ ಮೇಲೆ ಅವರು ಡಿಪ್ಲೊಮೋಗ್ ಜಾಯಿನ್ ಆದ್ರು, ಯಾರು? ಹೆಣ್ಣು ಮಕ್ಕಳು. ಅಥವಾ 12th ಸ್ಟ್ಯಾಂಡರ್ಡ್ ಮೇಲೆ BSc ಜಾಯಿನ್ ಆದ್ರು, ಅಥವಾ BE ಜಾಯಿನ್ ಆದ್ರು, MBBS ಜಾಯಿನ್ ಆದ್ರು, ಎಲ್ಲಿ ಓದಿರ್ಬೇಕು? ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿರ್ಬೇಕು. ಅವರಿಗೆ ಪ್ರತಿ ವರ್ಷಕ್ಕೆ 30,000 ವಿದ್ಯಾರ್ಥಿ ವೇತನವನ್ನ ಕೊಡುತ್ತೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ಫಸ್ಟ್ 37,000 ಸ್ಟೂಡೆಂಟ್ಸ್ ಗೆ, ದಟ್ ಇಸ್ ಫಸ್ಟ್ 37 ಸ್ಟೂಡೆಂಟ್ಸ್ ಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ದುಡ್ಡನ್ನ ಕೊಡ್ತಿದೆ, ಅಂದ್ರೆ ಸ್ಕಾಲರ್ಶಿಪ್ ನ. ಅಂದ್ರೆ ಈ ಒಂದು ದೀಪಿಕಾ ಸ್ಕಾಲರ್ಶಿಪ್ ಸ್ಕೀಮ್ ನ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತೆ ಕರ್ನಾಟಕ ಗವರ್ಮೆಂಟ್ ಎರಡು ಜಾಯಿಂಟ್ ಪಾರ್ಟ್ನರ್ಶಿಪ್ ಅಲ್ಲಿ ದೇ ಹ್ಯಾವ್ ಅನೌನ್ಸ್ಡ್. ಸೊ ಹಾಗಿದ್ರೆ ಇಷ್ಟು ಗೊತ್ತಾಯ್ತು ಫ್ಯಾಕ್ಟ್. ವಿ ಶಲ್ ಸಿ ದಿ ಕ್ವೆಶನ್. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕ್ವೆಶನ್ ಇದೆ, ಬೇಕಾದವರು ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗ್ಬೋದು. ದೀಪಿಕಾ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕರ್ನಾಟಕ ಸರ್ಕಾರ ಮತ್ತು ಇನ್ಫೋಸಿಸ್ ಫೌಂಡೇಶನ್ ನ ಜಂಟಿ ಯೋಜನೆ ಆಗಿದೆ. ಯೂಶಲಿ ಈ ತರ ಹೇಳಿಕೆ ಬಂತು ಅಂದ್ರೆ ತಪ್ಪಿರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒಂದೇದ್ ತೆಗ್ದಾಕ್ಬಿಡಿ, ಒಂದೇದ್ ಹೋಯ್ತು ಅಂದ್ರೆ ಉಳ್ಕೊಂಡಿದ್ 2 ಮತ್ತು 3 ಸರಿಯಾದ ಉತ್ತರ. ಫ್ಯಾಕ್ಟ್ ನ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹುಡುಗರು ಬರ್ಕೊಳ್ಳಿ. ಇದು ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿನಿಯರಿಗೆ ಆರ್ಥಿಕ ನೆರವು ನೀಡುತ್ತದೆ. ಎಷ್ಟು ನೆರವು ನೀಡುತ್ತೆ? 30,000 ಪ್ರತಿ ವರ್ಷಕ್ಕೆ. ಇದರಲ್ಲಿ 37,000 ಯಾರು ಕೊಡ್ತಾರೆ ಅಂದ್ರೆ 37,000 ದುಡ್ಡು ಕೊಡಲ್ಲ, 37,000 ಫಸ್ಟ್ ಗರ್ಲ್ಸ್ ಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅನ್ನ ಕೊಡುತ್ತೆ, ಇನ್ಫೋಸಿಸ್ ಅಲ್ಲ. ಸೊ ಹಾಗಾಗಿ ಎರಡನೇ ಹೇಳಿಕೆ ಸರಿ. ಅರ್ಹ ವಿದ್ಯಾರ್ಥಿಗಳು ತಮ್ಮ ಪದವಿ ಅಥವಾ ಡಿಪ್ಲೊಮೊ ಕೋರ್ಸ್ಗೆ, ಇಲ್ಲಿ ಗೊತ್ತಿರಬೇಕು ಬರೀ ಪದವಿಗೆ ಜಾಯಿನ್ ಆದ್ರೆ ಮಾತ್ರ ಅಲ್ಲ, ಡಿಪ್ಲೊಮೋಗ್ ಜಾಯಿನ್ ಆದ್ರೂ ಕೊಡ್ತಾರೆ. ಬಿಕಾಸ್ ಡಿಪ್ಲೊಮೊ 3 ವರ್ಷ ಅಂದ್ರೆ 3 ವರ್ಷಕ್ಕಿಂತ ಅಥವಾ ಮಿನಿಮಮ್ 3 ವರ್ಷ ಕೋರ್ಸಿಗೆ ಸೇರ್ಕೋಬೇಕು ಅವರು. ಆಯ್ತಾ? 2 ವರ್ಷ ವೊಕೇಶನಲ್ ಯಾವ್ದಾದ್ರು ಕೋರ್ಸಿಗೆ ಸೇರ್ಕೊಂಡ್ರೆ ಕೊಡಲ್ಲ. ಸೊ ಹಾಗಿದ್ರೆ 30,000 ನೀಡುತ್ತೆ. ಸೊ 2 ಮತ್ತು 3 ಏನಾಗುತ್ತೆ? ಸರಿ ಹೋಗುತ್ತೆ. ಸೊ ನೆಕ್ಸ್ಟ್ 27th ರೋಹಿತ್ ವೇಮುಲಾ ಆಕ್ಟ್ ನ ಪಾಸ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಹೇಗೇನು ರೋಹಿತ್ ವೇಮುಲಾ ಅಂತ ಹೇಳಿ ಒಬ್ಬ PhD ಸ್ಕಾಲರ್ ಇದ್ರು ಹೈದರಾಬಾದ್ ಅಲ್ಲಿ. ಅವರು ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಆಯ್ತು ಹೈದರಾಬಾದ್ ಅಲ್ಲಿ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡ್ರು. ಹಾಗಾಗಿ ರಾಹುಲ್ ಗಾಂಧಿ ಕರ್ನಾಟಕ ಗವರ್ಮೆಂಟ್ ಗೆ ಬರೆದ್ರು, ದೇ ಪಾಸ್ ದಿಸ್ ಪ್ರಿವೆನ್ಷನ್ ಆಫ್ ಕ್ಯಾಸ್ಟ್ ಬೇಸ್ಡ್ ಅಟ್ರಾಸಿಟೀಸ್ ಆಕ್ಟ್ ಇನ್ ಯೂನಿವರ್ಸಿಟೀಸ್ ಮತ್ತೆ ಕಾಲೇಜಸ್ ಅಲ್ಲಿ. ಹಾಗಿದ್ರೆ ರೋಹಿತ್ ವೇಮುಲಾ ಆಕ್ಟ್ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಜಾತಿ ಆಧಾರದ ಮೇಲೆ ಶಾಲೆಗಳು ಯಾವ್ದಾದ್ರು ಯೂನಿವರ್ಸಿಟೀಸ್, ಡೀಮ್ಡ್ ಯೂನಿವರ್ಸಿಟೀಸ್ ಎಲ್ಲಾರು ಡಿಸ್ಕ್ರಿಮಿನೇಷನ್ ಇತ್ತು ಅಂತ ಹೇಳಿದ್ರೆ ಸ್ಟ್ರಿಕ್ಟ್ ಆಕ್ಷನ್ಸ್ ಅನ್ನ ತಗೊಳುತ್ತೆ ಅಂತ ಹೇಳಿ ವಿ ಹ್ಯಾವ್ ಪಾಸ್ ದಿಸ್ ಆಕ್ಟ್. ಜಸ್ಟ್ ಹ್ಯಾವ್ ದಿಸ್ ಐಡಿಯಾ, ಅಟ್ರಾಸಿಟೀಸ್ ಆಕ್ಟ್ ಗೆ ತರಾನೇ ಈಕ್ವಾಲಿಟಿ ಡಿಗ್ನಿಟಿ ಇರ್ಬೇಕಂತ ಹೇಳಿ. ಸೊ ಹಾಗಿದ್ರೆ 27ನೇದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ ಕ್ವೆಶನ್, ಕನ್ನಡ ಮೀಡಿಯಂ ಅಲ್ಲಿ ವಿ ಶಲ್ ಸಿ ದಿ ಕ್ವೆಶನ್. ಕರ್ನಾಟಕದಲ್ಲಿ ರೋಹಿತ್ ವೇಮುಲಾ ಆಕ್ಟ್ ಕಾಯ್ದೆಯ ಪ್ರಮುಖ ಉದ್ದೇಶ, ವಾಟ್ ಇಸ್ ದಿ ಮೇಜರ್ ಇಂಪಾರ್ಟೆಂಟ್, ವಾಟ್ ಇಸ್ ದಿ ಏಮ್ ಟು ಫಾರ್ ದಿಸ್ ಆಕ್ಟ್ ಅಂತ ಹೇಳಿ. ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವುದು. ಸೊ ವಿದ್ಯಾರ್ಥಿ ವೇತನ ಅಲ್ಲ, ಸರ್ಕಾರಿ, ಖಾಸಗಿ ಮತ್ತು ಡೀಮ್ಡ್ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ಮೇಲಿನ ಜಾತಿ ಆಧಾರಿತ ದೌರ್ಜನ್ಯಗಳು, ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಬೇಸ್ಡ್ ಆನ್ ಕ್ಯಾಸ್ಟ್, ತಡೆಗಟ್ಟುವುದು. ಸೊ ಹಾಗಾಗಿ ಇದೇನಾಗುತ್ತೆ? ಸರಿ ಹೋಗುತ್ತೆ. ದಟ್ ಇಸ್ ರೋಹಿತ್ ವೇಮುಲಾ ಆಕ್ಟ್. ಹಿಂದುಳಿದ ಅಲ್ಲ, ತಪ್ಪು. ವಿದ್ಯಾರ್ಥಿಗಳಿಗೆ ಉಚಿತ, ತಪ್ಪು. ಸೊ ಹಾಗಿದ್ರೆ ಆಪ್ಷನ್ ಬಿ ಏನಾಗುತ್ತೆ? ಸರಿಯಾದ ಉತ್ತರ. ದಟ್ ಇಸ್ ಆಪ್ಷನ್ ಬಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಐ ಹೋಪ್ ಇಟ್ಸ್ ಕ್ಲಿಯರ್. ಮಾರ್ಕ್ ಮಾಡೋದೇನು ಗೊತ್ತಾ? ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಕರ್ನಾಟಕ ಅನಿತಾ B.org ಇಂಡಿಯಾ ಸ್ಟೆಮ್ ಇನಿಷಿಯೇಟಿವ್. ಏನಿಲ್ಲ, ಸ್ಟೆಮ್ ಇನಿಷಿಯೇಟಿವ್ ಅಂದ್ರೆ ದೇರ್ ಇಸ್ ಬಿನ್ ಎನ್ ಇನಿಷಿಯೇಟಿವ್. ಹೆಣ್ಣು ಮಕ್ಕಳು ಯಾರು 3,000 ಹೆಣ್ಣು ಮಕ್ಕಳನ್ನ ಸೆಲೆಕ್ಟ್ ಮಾಡಿಕೊಂಡು, ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಸೈನ್ಸು, ಟೆಕ್ನಾಲಜಿ, ಎಂಜಿನಿಯರಿಂಗು ಮತ್ತೆ ಮ್ಯಾಥಮೆಟಿಕ್ಸ್, ಸ್ಟೆಮ್ ಇದರಲ್ಲಿ ಓದಿರುವಂತಹ 3,000 ಹೆಣ್ಣು ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಒಂದು ವೊಕೇಶನಲ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಸರಿ, ಇದನ್ನ ಹೆಂಗೆ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಯಾವ ರೀತಿ ಪ್ರಶ್ನೆ ಕೇಳಬಹುದು ಅಂತ ಹೇಳಿದ್ರೆ, ಯಾವ ಆರ್ಗನೈಸೇಷನ್ ಪಾರ್ಟ್ನರ್ಶಿಪ್ ಜೊತೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅನಿತಾ B.org. ದಿಸ್ ಇಸ್ ಅನ್ ಆರ್ಗನೈಸೇಷನ್. ಓಕೆ, ಸೊ ಈ ಆರ್ಗನೈಸೇಷನ್ ಜೊತೆಗೆ ದೇ ಹ್ಯಾವ್ ಕೊಲಾಬರೇಟೆಡ್ ಕರ್ನಾಟಕ ಗವರ್ಮೆಂಟ್ ಅಂಡ್ ದೇ ಹ್ಯಾವ್ ಲಾಂಚ್ ಏನಿದು ವೊಕೇಶನಲ್ ಟ್ರೈನಿಂಗ್ ಅನ್ನ ಕೊಡ್ಲಿಕ್ಕೆ. ಯಾರಿಗೆ? ಸ್ಟೆಮ್, ಸೈನ್ಸು, ಟೆಕ್ನಾಲಜಿ, ಎಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಇದರಲ್ಲಿ ಪದವಿಯನ್ನ ಪಡೆದಿರೋರಿಗೆ. ಸೊ 3,000 ಮಹಿಳಾ ಸ್ಟೆಮ್ ಪದವೀಧರರಿಗೆ, ಇಲ್ಲಿ ಗೊತ್ತಿರಬೇಕು ಈ 4 ಕೋರ್ಸ್ ಅಲ್ಲಿ ಮಾತ್ರ ಆರ್ಟ್ಸ್ ಅಲ್ಲಿ ಪದವಿಯನ್ನ ಮುಗಿಸಿದ್ರೆ ಅವ್ರಿಗೆ ಇದೇನು ವೊಕೇಶನಲ್ ಟ್ರೈನಿಂಗ್ ಇಲ್ಲ.
ಕೌಶಲ್ಯಾಭಿವೃದ್ಧಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ನೀಡಲು ಕರ್ನಾಟಕ ಸರ್ಕಾರವು ಯಾವ ಸಂಸ್ಥೆಯೊಂದಿಗೆ ಸಹಭಾಗಿತ್ವವನ್ನು ಹೊಂದಿಕೊಂಡಿದೆ? ಯಾವ್ದು ಹೇಳಿದೆ? ಅನಿತಾ ಬಿ ಡಾಟ್ ಒ ಆರ್ ಜಿ ಇಂಡಿಯಾ. ದಟ್ ಆಪ್ಷನ್ ಬಿ. ಇನ್ಫೋಸಿಸ್ ಫೌಂಡೇಶನ್ ಅಲ್ಲ, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅಲ್ಲ, ನಾಸ್ಕಾಮ್ ಫೌಂಡೇಶನ್ ಅಲ್ಲ. ಸೊ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ? ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇಷ್ಟು ಪಾರ್ಟ್ 1 ಆಫ್ ಯುವರ್ ಬಜೆಟ್. ಪಾರ್ಟ್ 2 ನ ಅಂದ್ರೆ ರಿಮೈನಿಂಗ್ ಪಾರ್ಟ್ ಆಫ್ ದಿ ಬಜೆಟ್ ನ ಇದೇ ರೀತಿ ಮುಗಿಸ್ಕೊಡ್ತೀನಿ. ನಿಮಗೆ ಏನ್ ಅನ್ನಿಸ್ತು, ಬಜೆಟ್ ಯೂಸ್ಫುಲ್ ಆಯ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಐ ಹೋಪ್ ಯು ಎಂಜಾಯ್ ದಿ ಸೆಷನ್. ಬಜೆಟ್ ಮೇಲೆ ಕ್ವೆಶನ್ ಬಂದೇ ಬರುತ್ತೆ. ಸೊ ಪ್ರಾಪರ್ ಆಗಿ ಪ್ರಿಪೇರ್ ಆಗಿ. ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ಸೆಷನ್.